ಎಲ್ರಿಗೂ ನಮಸ್ಕಾರ. ಮನೋಮಯದ ಈ ಕುಂಭಾನುಭವ ಎಂಬ ಸೆಷನ್ಗೆ ಸ್ವಾಗತ. ಏನಿದು ವಿಶೇಷ? ಏನು ವಿಶೇಷ ಇಲ್ಲ ಅನ್ನೋ ತರ ಇದೆ. ಯಾಕಂದ್ರೆ ಸಾಕಷ್ಟು ಜನ ಹೋಗಿ ಬಂದಿದ್ದಾರೆ. ಯಾಕಂದ್ರೆ ಸಾಕಷ್ಟು ವಿಷಯ ಸಿಕ್ಬಿಟ್ಟಿದೆ ಆಲ್ರೆಡಿ. ನಿಮ್ಮಲ್ಲೂ ಇಲ್ಲಿ ಹೋಗಿ ಬಂದವರು ಸಾಕಷ್ಟು ಜನ ಇದ್ದೀರಿ. ಆದ್ರೂ ವಿಶೇಷ ಏನು ಹೇಳ್ಕೋಬೇಕು ಅಂದ್ರೆ ಈಗ ವಿಶೇಷವೇ ಇಲ್ಲ ಅಂದ್ರೆ ಮತ್ತೆ ಮಾತಾಡೋಕೇನು ಇರಲ್ವಲ್ಲ. ಹಾಗಾಗಿ ಒಂದೇ ಒಂದು ವಿಶೇಷ ಹೇಳ್ಬೇಕು ಅಂದ್ರೆ 2 ಸಲ ಹೋಗಿದ್ದೀನಿ ಅನ್ನೋದನ್ನೇ ವಿಶೇಷವಾಗಿ ಹೇಳ್ಬೋದು. ಇಷ್ಟೇ, ಅದರ ಹೊರತಾದ ವಿಶೇಷ ಏನಿಲ್ಲ. ಎಲ್ಲಿಂದ ಪ್ರಾರಂಭಿಸೋದು? 2 ಸಲ ಹೋಗಿದ್ದೀನಿ ಅನ್ನೋದು ಹೇಗೂ 2ನೇ ಸಲದ್ದೇ. ಹಾಗಾಗಿ ಮೊದಲಿಂದಾನೇ ವಿಚಾರ ಮಾಡಬೇಕು, ಮೊದಲಿಂದಾನೇ ವಿವರಿಸಬೇಕು. ನೋಡಿ, ಇದು ಪ್ರಾರಂಭ ಆದಾಗ ಆಕ್ಚುಲಿ ಹೋಗುವ ಆಲೋಚನೆ ಇರಲಿಲ್ಲ, ಹೆಚ್ಚು ಗಮನವನ್ನೇ ಕೊಟ್ಟಿರಲಿಲ್ಲ ಆ ಕಡೆ. ಪ್ರಾರಂಭ ಆಗಿ 4-5 ದಿನ ಆಗುವಷ್ಟರಲ್ಲಿ ತಡೆಯೋಕ್ಕಾಗ್ಲಿಲ್ಲ. ಏನೋ ಒಂಥರ ಹೋಗ್ಲೇಬೇಕು ಅನ್ನೋ ಫೀಲಿಂಗ್ ಶುರುವಾಯ್ತು. ಆಗ ಸ್ವಲ್ಪ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದೆ. ರಶ್ ಇದೆ, ತುಂಬಾ ಜನ ಬರ್ತಾರೆ, ಕಷ್ಟ ಅನ್ನೋ ಆಲೋಚನೆ ಬಂತು. ಬಟ್ ಹೋಗೋದೇ. ಹೇಗೆ ಇದ್ರು ಪರಿಸ್ಥಿತಿ, ತೀರ್ಮಾನ ಅದು. ಕೊನೆಗೆ ಏನಿಸ್ತು, ಅಲ್ಲ ಪ್ರಾರಂಭ ಆಗಿ ಕೇವಲ 4-5 ದಿನ ಆಗಿದೆ, ಈಗಲೇ ನನಗೆ ಈ ತರ ಫೀಲ್ ಆಗ್ತಾ ಇದೆ ಹೋಗ್ಲೇಬೇಕು ಅಂತ. ಒಂದೊಮ್ಮೆ ಈಗ ನಾನು ಹೋಗೋಕೆ ಪ್ರಿಪೇರ್ ಆಗದೇ ಇದ್ರೆ, ಇನ್ನೂ ಸ್ವಲ್ಪ ದಿನ ಕಳೆದ್ರೆ ಆಗ ಇನ್ನೂ ಜೋರಾಗತ್ತೆ. ಅದು ಹೋಗದೆ ಇರೋಕ್ಕಂತೂ ಆಗೋದೇ ಇಲ್ಲ, ಹೋಗ್ಲೇಬೇಕು. ಹಾಗಾಗಿ ಮತ್ತೆ ಕೊನೆಯಲ್ಲಿ ತೀರ್ಮಾನ ಮಾಡೋ ಬದಲಿಗೆ ಈಗಲೇ ಅದನ್ನ ಬುಕ್ ಮಾಡೋದು ಬೆಟರ್ ಅಂತ. ಮತ್ತೆ ಹೇಗೂ ಫ್ಲೈಟ್ ಟಿಕೆಟ್ಗಳು ಬರ್ತಾ ತುಂಬಾ ಜಾಸ್ತಿ ಆಗ್ತಾ ಹೋಗ್ತವೆ. ಹಾಗಾಗಿ ಸರಿ ಇನ್ನು ಅಂತ ಟಿಕೆಟ್ ಬುಕ್ ಮಾಡಿದೆ. ನಾನು ಮತ್ತೆ ನನ್ನ ಅಕ್ಕನ ಮಕ್ಕಳಿಬ್ರು ಬೆಂಗಳೂರಲ್ಲಿರೋದು, ಅವ್ರಿಗೆ ಹೇಳಿದೆ ಬುಕ್ ಮಾಡಿರೋ ಟಿಕೆಟ್ ಹೋಗಿ ಬಂದ್ಬಿಡೋದು. ಆ ಟೈಮಲ್ಲಿ ನನ್ನ ಮಗನ್ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ. ಅವನಿರೋದು ಗೋಕರ್ಣದಲ್ಲಿ, ಗುರುಕುಲದಲ್ಲಿ. ಅವನು ಬಿಟ್ಟು ಹೋಗಿ ಅಭ್ಯಾಸವೇ ಇಲ್ಲ ಇಂಥದ್ದಕ್ಕೆಲ್ಲ. ಚಿಕ್ಕವನಿದ್ದಾಗ ಇದ್ದಾನು ದೇವಸ್ಥಾನಗಳು ಓದೋದು ಏನೇ ಇದ್ರು ಕರ್ಕೊಂಡು ಹೋಗ್ತಾ ಇದ್ದೆ. ಏನ್ ಮಾಡಿದ್ರು ಬಿಟ್ಟು ಹೋಗೋಕ್ ಮನಸ್ಸಿಲ್ಲ. ಕೇಳಿದೆ, ಅಲ್ಲಿ ಕಳಿಸ್ಕೊಡ್ತೀವಿ, ತೊಂದರೆ ಏನಿಲ್ಲ, ಬಟ್ ವಿಚಾರ ಮಾಡ್ಕೊಳ್ಳಿ, ಅಲ್ಲಿ ಸೇಫ್ಟಿನ ಆಗ್ಬೋದಾ, ತೊಂದರೆ ಇಲ್ವಾ? ವಿಚಾರ ಮಾಡದೆ ಸ್ವಲ್ಪ ಗೊಂದಲ. ಯಾಕಂದ್ರೆ ಅವತ್ತು ಪ್ರಾರಂಭದಲ್ಲಿ ನಾನು ಟಿಕೆಟ್ ಬುಕ್ ಮಾಡುವಾಗ ತುಂಬಾ ಡೀಟೇಲ್ಸ್ ಏನು ಸಿಗ್ತಾ ಇರಲಿಲ್ಲ, ಈಗಿನ ಪ್ರಾರಂಭ ಆಗಿದ್ದು. ಆ ಗೊಂದಲ ಹಾಗೆ ಉಳಿದ್ಬಿಡ್ತು. ಸೇಫ್ಟಿ ಪ್ರಶ್ನೆ ಅನ್ನೋ ಕಾರಣಕ್ಕೆ ಅವನಿಗೆ ಟಿಕೆಟ್ ಬುಕ್ ಮಾಡಲೇ ಇಲ್ಲ. ಹಾಗೆ ಮೊದಲೇ ಹೇಳಿದ್ರೆ ಹೇಗೋ ಆಸೆ ಇರುತ್ತೆ, ಹೇಳೋದು ಬೇಡ, ನಂತರ ಹೋಗಿ ಬಂದ್ಮೇಲೆ ಹೇಳಿದ್ರಾಯ್ತು ಅಂತ ಆಲೋಚನೆ ಮಾಡಿದ್ದು. ಹೇಳಲಿಲ್ಲ. ಅವನು ಮತ್ತೆ ಕಾಲ್ ಮಾಡೋದು ವಾರಕ್ಕೊಮ್ಮೆ ಮಾತ್ರ, ರೆಗ್ಯುಲರ್ ಏನು ಸಿಗೋದಿಲ್ಲ. ಆದ್ರೆ ಏನಾಯ್ತು, ಇವತ್ತು ಅವಿನಾಶ್ ಅಲ್ಲಿ ಪೋಸ್ಟ್ ಹಾಕಿದ್ದಾರೆ, ಕೆಲವರು ಆ ಗ್ರೂಪ್ ಅಲ್ಲಿ ಇರೋರಿಗೆ ಗೊತ್ತಿದೆ. ಆ ನಡುವೆ ಅವರೇನೋ ಗೋಕರ್ಣಕ್ಕೆ ಹೋಗುವಾಗ ನನ್ನ ಹತ್ರ ಬರ್ತೀರಾ ಅಂತ ಕೇಳಿದ್ರು. ಸರಿ ಹೋಗ್ಬರೋಣ, ಹೋದೆ. ಅಲ್ಲಿ ವಿಷಯ ಬಂದ್ಬಿಡ್ತು, ಹೇಳಿದೆ ನಾನು ಬರ್ತೀನಿ ಅಂತ. ಮತ್ತೆ ಎಕ್ಸ್ಪ್ಲೇನ್ ಮಾಡಿದೆ, ಇಲ್ಲ ಬಹಳ ರಶ್ ಇದೆ ಅಲ್ಲಿ, ಕಷ್ಟ, ನೀನು ತುಂಬಾ ಚಿಕ್ಕವನು, ನೀನು ಹಾಗೆ ಕರ್ಕೊಂಡು ಹೋಗೋದು ಕಷ್ಟ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಕನ್ವಿನ್ಸ್ ಆಯ್ತು ಅವನಿಗೆ, ಬಂದ್ಬಿಟ್ಟೆ. ಹೋಗಿರೋದು ವೆಡ್ನೆಸ್ಡೇ ಅಲ್ಲಿಗೆ. ಫ್ರೈಡೇ ಅವನು ಕಾಲ್ ಮಾಡ್ತಾನೆ, ಪ್ರತಿ ಫ್ರೈಡೇ ಸಾಯಂಕಾಲ ಕಾಲ್ ಮಾಡ್ದ, ನಾನು ಹೋಗ್ಬೇಕು ಅಂತ. ಎಲ್ಲ ಇವನ್ನ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ಲವನ್ನ, ಮತ್ತೆ ಹೋಗ್ಬೇಕು ಅನ್ನಲ್ಲ. ಮತ್ತೆ ಎಕ್ಸ್ಪ್ಲೇನ್ ಮಾಡಿದೆ, 5 to 8 minutes ಆಗಿರ್ಬೋದು, ತುಂಬಾ ಎಕ್ಸ್ಪ್ಲೇನ್ ಮಾಡಿದೆ. ಮತ್ತೆ ಕನ್ವಿನ್ಸ್ ಆದ, ಆಯ್ತು ಓಕೆ, ಕಷ್ಟ ಇದೆ, ಓಕೆ. ಆದ್ರೆ ಅಷ್ಟರಲ್ಲಿ ಸಾಕಷ್ಟು ದಿನ ಕಳೆದಿತ್ತಲ್ವಾ, ಕುಂಭಮೇಳ ನಡೀತಾ ನನಗೂ ಎಲ್ಲ ಒಂದ್ ಕಡೆ ಇವನ್ ಕರ್ಕೊಂಡು ಹೋಗ್ಬೋದೇನೋ ಅಂತ ಅನ್ಸೋಕ್ ಶುರುವಾಗಿತ್ತು. ಯಾಕಂದ್ರೆ ಎಷ್ಟೋ ಜನ ಮಕ್ಕಳನ್ನ ಕರ್ಕೊಂಡು ಹೋಗಿ ಬಂದಿದ್ದು ಫೋಟೋಗಳು ಇದನ್ನೆಲ್ಲ ಬರೆದಿದ್ರು, ಅನ್ಸೋಕ್ ಶುರುವಾಗಿತ್ತು ನನಗೆ. ಅವತ್ತು ಕಾಲ್ ಮಾಡಿ ಅವನಿಗೇನೋ ಕಾಲ್ ಮಾಡಿದಾಗ ಕನ್ವಿನ್ಸ್ ಮಾಡಿದೆ, ಅವನ್ ಕನ್ವಿನ್ಸ್ ಆದ, ಬಟ್ ನಾನ್ ಕನ್ವಿನ್ಸ್ ಆಗ್ಲಿಲ್ಲ. ಅಂದ್ರೆ ನನ್ನ ಉತ್ತರದಿಂದ ನನ್ನ ಮನ್ಸೇ ಕನ್ವಿನ್ಸ್ ಆಗ್ಲಿಲ್ಲ. ಮಿಸ್ಟೇಕ್ ಆಗೋಯ್ತು ಇದು, ನೀನ್ ಬಿಟ್ಟು ಹೋಗೋದಲ್ಲ, ಏನ್ ಮಾಡೋದು? ಹಾಗೆ ಆ ಕ್ಷಣದಿಂದ ಸ್ಟಾರ್ಟ್ ಆಯ್ತು ಫ್ಲೈಟ್ ಟಿಕೆಟ್ ಹುಡ್ಕೋದಕ್ಕೆ. ಮತ್ತೆ ಏನಾಗ್ಬಿಟ್ಟಿತ್ತು ಅಂದ್ರೆ, ನನ್ನ ಇಬ್ರು ಅಕ್ಕನ ಮಕ್ಕಳು ಇರೋದು ಬೆಂಗಳೂರಲ್ಲಿ,
ಟಿಕೆಟ್ ಬುಕ್ ಆಗಿದ್ದು ಬೆಂಗಳೂರಿಂದ. ನಮ್ಗೆ ಇಲ್ಲಿ ಹತ್ರ ಅಂದ್ರೆ ಶಿವಮೊಗ್ಗ ಏರ್ಪೋರ್ಟ್ ಅಥವಾ ಗೋವಾಕ್ ಹೋದ್ರೂ ಹತ್ರ ಇರ್ತಿತ್ತು, ಅವನಿಗಂತೂ ಹತ್ರ ಆಗ್ತಿತ್ತು ಗೋಕರ್ಣದಿಂದ. ಬಟ್ ಬುಕ್ ಆಗಿರೋದು ಬೆಂಗಳೂರಿಂದ. ಈಗ ಇಲ್ಲಿಂದ ಬೆಂಗಳೂರಿಗೆ ಟ್ರೈನ್ ಟಿಕೆಟ್ ಹೊಸದಾಗಿ ಮಾಡಬೇಕು, ನಂದೇ ವೇಟಿಂಗ್ ಲಿಸ್ಟ್ ಅಲ್ಲಿ ಇತ್ತು, ಅಲ್ಲ ಕನ್ಫರ್ಮ್ ಆಗಿತ್ತು, ಅಲ್ಲಿ ಲಕ್ನೋದಿಂದ ವೇಟಿಂಗ್ ಲಿಸ್ಟ್ ಅಲ್ಲಿ ಇತ್ತು. ಯಾಕಂದ್ರೆ ಲಕ್ನೋ ಬುಕ್ ಮಾಡಿದ್ ನಾವು, ಲಕ್ನೋದಿಂದ ಟ್ರೈನು ಅಲ್ಲಿ ಬುಕ್ ಮಾಡಬೇಕು. ಇಲ್ಲಿಂದ ಮತ್ತೆ ಸಾಗರದಿಂದ ಬೆಂಗಳೂರಿಗೆ ಬುಕ್ ಮಾಡಬೇಕು, ವಾಪಸ್ ಮಾಡಬೇಕು, ಗೋಕರ್ಣ ಹೋಗಿ ಕರ್ಕೊಂಡ್ ಬರ್ಬೇಕು, ಮತ್ತೆ ನಂತರ ಕಳ್ಸ್ಕೊಡ್ಬೇಕು. ಅಲ್ಲಿ ಲಕ್ನೋದಿಂದ ಪ್ರತ್ಯೇಕ ಬುಕ್ ಮಾಡಬೇಕು, ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಇವೆಲ್ಲ ಕಾಂಪ್ಲಿಕೇಶನ್ ಆಗೋಯ್ತು. ತುಂಬಾ ತರದ ವಿಚಾರ ಮಾಡಿತ್ತು, ಹೇಗೆಲ್ಲ ಹೋಗ್ಬೋದು ಅಂತ, ಬಹಳ ರೀತಿಯಲ್ಲಿ ಏನ್ ಮಾಡಿದ್ರು ನಾವು ಕರ್ಕೊಂಡು ಹೋಗೋದಕ್ಕೆ ಬಹಳ ಕಷ್ಟ ಅನ್ನೋ ತರ ಸ್ಥಿತಿ ಬಂದೋಯ್ತು. ಸರಿ, ಇನ್ನೇನ್ ಮಾಡೋದು? ಹಾಗೆ ತಕ್ಷಣ ಒಂದಿಷ್ಟು ಕಾರಲ್ಲಿ ಹೋಗೋ ರೂಟ್ಗಳ ಬಗ್ಗೆ ಎಲ್ಲ ವಿಚಾರ ಮಾಡ್ಕೊಂಡು ಇನ್ಫಾರ್ಮೇಶನ್ ಏನಕ್ಕೂ ಇದ್ರೆ ನಾನು ಡಿಸೈಡ್ ಮಾಡಿದ್ದೆ, ಹೋಗಿ ಬಂದು ಇಮಿಡಿಯೇಟ್ ಹೋಗ್ಬೇಕು. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗೋಗಿತ್ತು, ನಾನು ಹೋಗೋಕೆ ಫಿಕ್ಸ್ ಮಾಡಿದ್ದೆ ಲೇಟ್ ಆಗಿ, ಫೆಬ್ರವರಿ 15. ಅಂದ್ರೆ ಮುಗಿಯೋಕೆ ಇನ್ನಿರೋದು 10-12 ದಿನ ಮಾತ್ರ. ಈಗ ಮೊದಲೇ ಹೋಗಿ ಬಂದಿದ್ರೆ ನೆಕ್ಸ್ಟ್ ಮತ್ತೊಮ್ಮೆ ಹೋಗೋಕೆ ಟೈಮ್ ಉಳಿತಾ ಇತ್ತು. ಇದೊಂದು ಮಿಸ್ಟೇಕ್ ಆಯ್ತಲ್ಲ, ಟೈಮೇ ಇಲ್ಲ ಮತ್ತೆ ನೆಕ್ಸ್ಟ್ ಹೋಗೋದಕ್ಕೆ. ಏನ್ ಮಾಡೋದು? ಬಿಡೋಕಂತೂ ಆಗೋದಿಲ್ಲ, ಆ ತರ ಸ್ಥಿತಿ ಬಂದೋಯ್ತು. ಆಗ ಮತ್ತೆ ಅದೇ ಪ್ಲಾನ್ ಮಾಡಿದ್ದು, ಹೋಗಿ ನೋಡ್ಕೊಂಡು ಬಂದ್ಕೊಂಡು ಪರಿಸ್ಥಿತಿ ಹೇಗಿರುತ್ತೆ ಅಂತ. ನಂತರ ಡಿಸೈಡ್ ಮಾಡಿದ್ರೆ ಆಯ್ತು, ಹೋಗೋದಂತೂ ಹೋಗ್ಬೇಕು ಆಯ್ತು. ಅಷ್ಟರಲ್ಲಿ ಇಲ್ಲಿ ಇರುವಂತವ್ರು ನಮ್ಮ ಜೊತೆ ಮೊದಲಿಂದ ಇದರಲ್ಲಿ ಇನ್ನೊಬ್ರು ನಾನು ಬರ್ತೀನಿ ಜೊತೆಗೆ ಅಂದ್ರು. ಸರಿ, ನಾನು ಯಾವ್ಯಾವ ಫ್ಲೈಟಿಗೆ ಬುಕ್ ಮಾಡಿದ್ವು, ಏನ್ ಟ್ರೈನ್ ಬುಕ್ ಮಾಡಿದ್ವು ಎಲ್ಲ ಡೀಟೇಲ್ಸ್ ಕೊಟ್ಟೆ. ಅವರು ಅದಕ್ಕೆ ಬುಕ್ ಮಾಡಿದ್ರು. ಫ್ಲೈಟ್ ಟಿಕೆಟ್ ಸ್ವಲ್ಪ ಜಾಸ್ತಿ ಇತ್ತು, ಬಟ್ ಅವರು ಬುಕ್ ಮಾಡಿ ಬಂದ್ರು. 4 ಜನ ಆದ್ವಿ, ಹೋದ್ವಿ. ಸ್ವಲ್ಪ ಅಲ್ಲಿ ಡೀಟೇಲ್ಸ್ ಎಲ್ಲ ನೋಡ್ಕೊಂಡು ಹೋದೆ, ಯಾಕಂದ್ರೆ 2 ದಿವಸ ಅಲ್ಲೇ ಇದ್ವಿ ನಾವು ಪ್ರಯಾಗದಲ್ಲಿ. ಕರ್ಕೊಂಡು ಬರೋಕ್ ಆಗೋದಿಲ್ಲ ಮತ್ತೆ ಶಿವರಾತ್ರಿ ಒಳಗಡೆ, ಯಾಕಂದ್ರೆ ಆವಾಗ್ಲೇ ರಶ್ ಇತ್ತು. ಮತ್ತೆ ಬಂದ್ರೆ ಇಷ್ಟೊಂದು ರಶ್ ಇದು ಹೇಗಾಗತ್ತೆ, ಮತ್ತೆ ಬರ್ಬೇಕು ಅಂದ್ರೆ ಕಷ್ಟ ಅಂತ ಅಲ್ಲಿಂದ ಬರುವಾಗ ಎಲ್ಲ ಡೀಟೇಲ್ಸ್ ನೋಡ್ಕೊಂಡು ಬಂದೆ. ಆಗೋದಿಲ್ಲ ಅನ್ನೋ ತರ ಡಿಸೈಡ್ ಮಾಡ್ಕೊಂಡು ಬಂದೆ, ಇನ್ನೊಂದ್ಸಲ ಕರ್ಕೊಂಡು ಹೋಗೋಣ ಅಂತ. ಮತ್ತೆ ಮನೆಗೆ ಬರೋಷ್ಟರಲ್ಲಿ ಮನ್ಸು ತಡಿಯೋಕ್ ಆಗ್ಲಿಲ್ಲ, ಯಾಕಂದ್ರೆ ಅವ್ನು ಬಿಟ್ಟು ಹೋಗಿದ್ ಸಮಾಧಾನನೇ ಇರಲಿಲ್ಲ. ಬಂದವನು ಮತ್ತೊಂದಿಷ್ಟು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಸರಿ ಹೋಗೋದೆ, ಏನಾದ್ರು ಸರಿ. ಯಾಕೆ ಈ ಡಿಸಿಷನ್ ಅಂದ್ರೆ, ಅವನನ್ನೇನೋ ಕನ್ವಿನ್ಸ್ ಮಾಡಿದ್ದೆ, ನನ್ನ ಮನಸ್ಸು ಕನ್ವಿನ್ಸ್ ಆಗಿರ್ಲಿಲ್ಲ. ಯಾಕಂದ್ರೆ ಬಿಟ್ಟು ಹೋಗಿದ್ದು ಸರಿಯಲ್ಲ ನೋಡಿ. ಇಷ್ಟೊಂದು ಹಾಗಾದ್ರೆ ಅವ್ನು ಹಠ ಮಾಡಿದ್ನ? ಡೆಫಿನೆಟ್ಲಿ ಹಠ ಮಾಡಿಲ್ಲ. ಅವ್ನು ಹೇಳ್ದ, ಅವನ ಆಸೆಯನ್ನು ತೋರಿಸ್ದ, ಇದು ಪದೇ ಪದೇ ಬರೋದಿಲ್ಲ ಈ ತರದ್ದು ಇದು ಹೇಳ್ದ. ಹಾಗಾದ್ರೆ ಯಾಕೆ ಅವನೊಬ್ಬನ ಸಲುವಾಗಿ ಇಷ್ಟೊಂದು ಅಲ್ಲಿವರೆಗೂ ಹೋಗಿ ಬರ್ಬೇಕಿತ್ತ? ಎಸ್, ಯಾಕಂದ್ರೆ ವಿಪರೀತ, ವಿಚಿತ್ರ, ವಿಶೇಷ ಎಲ್ಲ ಅನ್ಸ್ಬೋದು ನಿಮಗೆ, ಬಟ್ ಹೇಳ್ತೀನಿ ಯಾಕಂದ್ರೆ ಈ ಆಡಂಬರದ ಇವತ್ತಿನ ಜೀವನದಲ್ಲಿ ಏನೆಲ್ಲ ನಡೆಸ್ತಾ ಇದಾರಲ್ಲ ಎಲ್ಲರೂ, ಅದು ಯಾವುದನ್ನು ನಾನು ನಡೆಸಿಲ್ಲ. ಅಂದ್ರೆ ಈಗ ಬರ್ತ್ಡೇ ಪಾರ್ಟಿ ಮಾಡೋದು, ಎಂಥದ್ದೋ ವಿಶೇಷವಾಗಿದೆ ಎಂತೆಂಥದ್ದೋ ಎಲ್ಲೆಲ್ಲೋ ಹೋಟೆಲ್ಗೆ ಕರ್ಕೊಂಡು ಹೋಗಿ ತಿನ್ಸೋದು, ಏನೇ ಇರ್ಬೋದು ಈ ತರದ್ದು, ಇದು ಯಾವುದನ್ನು ಮಾಡಿಲ್ಲ. ಅಂದ್ರೆ ಇಲ್ಲಿ ಖರ್ಚು ಅದನ್ನು ಉಳಿಸಿ ಇದಕ್ಕೆ ಮಾಡಿದ್ದೀನಿ ಅಂತಲೂ ಅರ್ಥ ಅಲ್ಲ. ಅದು ಯಾವುದನ್ನು ಹಿಡದೇನೆ ಈ ತರ ಬೆಳೆಸಿರೋದು. ಅಂದ್ರೆ ಹಾಗಾದ್ರೆ ನಾನೊಬ್ಬ ಧಾರ್ಮಿಕ ವ್ಯಕ್ತಿಯಾಗಿ ಆ ತರದ ಆಚರಣೆ ಅಂತೂ ಯಾವುದನ್ನು ಮಾಡೋದಿಲ್ಲ, ಇದನ್ನು ಮಾಡೋದಿಲ್ಲ ಅಂತಂದ್ರೆ ನಾನು ಯಾವ ಕೆಟಗರಿ ಅವನು? ಅಲ್ಲೋ ಇಲ್ಲೋ, ಎಲ್ಲೂ ಇಲ್ಲ. ನನಗೆ ಸಮಾಧಾನ ಆಗ್ಬೇಕಲ್ಲ, ನನ್ನ ಮನಸ್ಸು ಒಪ್ಕೋಬೇಕಲ್ಲ, ಹೌದು ನಾನು ಮಾಡಿದ್ ಸರಿ ಇದೆ ಅಂತ. ಹಾಗಾಗಿ ಇದನ್ನ ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಅದೇನಾದ್ರೂ ಸರಿ, ನಾನು ಕರ್ಕೊಂಡು ಹೋಗೋದೆ, ಎರಡನೇ ಥಾಟೇ ಇಲ್ಲ ಅದರಲ್ಲಿ. ಹಾಗೆ ಗಟ್ಟಿಯಾಗಿ ಡಿಸೈಡ್ ಮಾಡಿದೆ, ಹೋಗೋದೆ. ಆದ್ರೆ ನಾನೇ ಗ್ರೂಪಲ್ಲೆಲ್ಲ ಹೇಳ್ತಾ ಇದ್ದೆ, ತುಂಬಾ ರಶ್ ಇದೆ, ಶಿವರಾತ್ರಿ ಕೊನೆಯಲ್ಲಿ 2 ದಿವಸ ಅಂತೂ ಇನ್ನೂ ಇರುತ್ತೆ, ಹೋಗೋದು ಕಷ್ಟ. ಎಲ್ರಿಗೂ ಹೇಳ್ತಾ ಇದ್ದೀನಿ, ನಾನು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗೆ ಮಾಡೋದೇನೆ. ಹಾಗಾದ್ರೆ ಮೊದಲು ರಶ್ ಇರುತ್ತೆ ಅಂತಲೇ ಅವ್ನು ಬಿಟ್ಟು ಹೋಗಿದ್ದು, ಈಗ ಅವ್ನು ಬೇರೆ ಕರ್ಕೊಂಡು ಹೋಗ್ಕೊಂಡಲ್ಲಿ ಏನ್ ಮಾಡೋದು? ರಿಸ್ಕ್ ಅಲ್ವಾ? ಎಸ್, ಅವಾಗ್ಲೇ ಹೆಲ್ಪ್ ಆಗಿದ್ದು ಈ ಪ್ಲಾನಿಂಗ್ ಅನ್ನೋದು. ನೋಡಿ, ಕೆಲವು ವಿಧಾನಗಳಿರುತ್ತೆ. ಈ ಪೂಜೆಗಳನ್ನೆಲ್ಲ ಮಾಡೋದಕ್ಕೆ ಅಪರಾಹ್ನ ಮಾಡೋದಿಲ್ಲ, ಈಗ ಮಧ್ಯಾಹ್ನ 2 ಗಂಟೆಗೆ ಯಾವುದೇ ಪೂಜೆ ಶುರು ಮಾಡೋದಿಲ್ಲ. ಆದ್ರೆ ಬೆಳಿಗ್ಗೆ ಪ್ರಾರಂಭ ಆದ ಯಾವುದೋ ದೊಡ್ಡ ಪೂಜೆ ಇದ್ರೆ 3 ಗಂಟೆಗೆ ಮುಗಿದ್ರೂ ದೋಷ ಇಲ್ಲ. ಯಾಕಂದ್ರೆ ಪ್ರಾರಂಭ ಬೆಳಗ್ಗೆ ಆಗಿದೆ, ದೊಡ್ಡದಿದ್ರಿಂದ ಮುಗಿತಾ ಇದೆ. ಈ ಥಿಯರಿ ಇಟ್ಕೊಂಡು ಡಿಸೈಡ್ ಮಾಡಿದ್ದು, ಪ್ರಯಾಗಕ್ಕೆ ಹೋಗ್ಬಿಡೋದು. ರಶ್ ಇರುತ್ತೆ, ಹೇಗೂ ತುಂಬಾ ರಶ್ ಇದೆ, ಒಳಗಡೆ ಹೋಗೋಕ್ ಆಗ್ಲೇ ಇಲ್ಲ ಅಂತಂದ್ರೆ ಹೊರಗಡೆ ನಿಂತ್ಕೊಂಡೆ ವೇಟ್ ಮಾಡೋದು. 1 ದಿನ ಆಗ್ಲಿ, ಬೇಕಾದ್ರೆ 2 ದಿನ ಕಳೀಲಿ, ಅಲ್ಲೇ ವೇಟ್ ಮಾಡೋದು. ಆಗ ಏನಾಗುತ್ತೆ,
ನಾವು ಅಲ್ಲಿ ತಲುಪ್ಬಿಟ್ಟಿದೀವಿ, ಸಂಕಲ್ಪ ಅದೇನೆ ಅಲ್ಲಿಗೆ ಹೋಗ್ಬೇಕು ಅನ್ನೋದು. ಅವಕಾಶ ಸಿಕ್ಕಿಲ್ಲ, ಹೊರಗಡೆ ವೇಟ್ ಮಾಡಿದೀವಿ. ಆಗೇನಾಗತ್ತೆ, ಅದು ಕುಂಭಮೇಳ ಮುಗಿದ್ರು ಅಲ್ಲಿರೋ ಜನ ಮುಗ್ದಿರೋದಿಲ್ಲ, ಅದಕ್ಕಾಗಿ ಬಂದಂತವ್ರು. ಇದಕ್ಕೆ ಒಳ್ಳೆ ಎಕ್ಸಾಂಪಲ್ ನಿಮ್ಗೆ ಕೊಡ್ಬೇಕು ಅಂದ್ರೆ ನೋಡಿ, ಎಲೆಕ್ಷನ್ 5 ಗಂಟೆವರೆಗೆ ಇದ್ರೆ 5 ಗಂಟೆಗೆ ಮುಗಿಯುತ್ತೆ ಎಲೆಕ್ಷನ್. ಬಟ್ ಅಷ್ಟೊತ್ತಿಗೆ ಮೊದಲೇ ಬಂದ್ ಜನ ಇದ್ರೆ ಬೇಕಾದ್ರೆ ರಾತ್ರಿ 10 ಗಂಟೆ ಆಗ್ಲಿ ಅದನ್ನ ಕಂಟಿನ್ಯೂ ಮಾಡಿ ಮಾಡ್ತಾರೆ. ಬಂದವ್ರು ಮುಗಿಸ್ಲೇಬೇಕು, ಅದ್ರೊಳಗಡೆ ಸೇರ್ಕೊಳ್ಳುತ್ತೆ. ಇದು ಮೊದಲಿಂದ ಇರುವ ಶಾಸ್ತ್ರ. ಇದು ಪ್ರಾರಂಭ ಆದ ಮೇಲೆ ಅಲ್ಲಿ ಆಲ್ರೆಡಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೆ ಅವಕಾಶ ಕೊಡ್ಲೇಬೇಕು, ಅದ್ರೊಳಗೆ ಸೇರ್ಕೊಳ್ಳುತ್ತೆ. ಈ ಆಧಾರ ಇಟ್ಕೊಂಡು ನಾವ್ ಇಲ್ಲಿಂದ ಹೋಗೋದು, ಪ್ರವೇಶ ಒಂದು ಎಷ್ಟು ದೂರಕ್ಕಲ್ಲಿ ನಿಲ್ಸಿರ್ತಾರೋ ಹೊರಗಡೆಯಲ್ಲಿ ಅಲ್ಲಿ ನಿಂತ್ಬಿಡೋದು ಅಷ್ಟೇ. ಒಳಗೆ ನುಗ್ಗೋದಕ್ಕೆ ಪ್ರಯತ್ನ ಮಾಡೋ ಪ್ರಶ್ನೆ ಇಲ್ಲ, ಸೇಫ್ಟಿ ಪ್ರಶ್ನೆ ಅದು. ಆಗ ಹೊರಗೆ ನಿಂತು ಬಿಡೋದು, ಸ್ವಲ್ಪ ಹೋಗೋಕೆ ಅವಕಾಶ ಹೋಗೋವರೆಗೆ ಅಲ್ಲೇ ವೇಟ್ ಮಾಡಿ ನಂತರ ಒಳಗೆ ಹೋಗೋದು. ಈ ಪ್ಲಾನ್ ಮಾಡ್ಕೊಂಡು ಹೋಗೋದು ಅಂತ ಡಿಸೈಡ್ ಮಾಡ್ಬಿಟ್ಟೆ. ನೆಕ್ಸ್ಟ್ ವೀಕ್ ಅವನು ಹೋಗೋಕೆ 2 ದಿನ ಇರುವಾಗ ಕಾಲ್ ಮಾಡ್ದ, ಫ್ರೈಡೆ, ಯಾಕಂದ್ರೆ ನಾವು ಹೊರಡೋದು ಸೋಮವಾರ. ಫ್ರೈಡೆ ಕಾಲ್ ಮಾಡ್ದ, ಹೇಳಿದೆ, ತುಂಬಾ ಖುಷಿ ಆಗುತ್ತೆ ಅವನಿಗೆ. ಸರಿ, ನಾವು ಸಾಮಾನ್ಯ ಹೊರಗಡೆ ಫುಡ್ ತೀರಾ ಎಮರ್ಜೆನ್ಸಿ ಅಲ್ಲದೆ ಇದ್ರೆ ತಿನ್ನೋದಿಲ್ಲ. ವ್ಯವಸ್ಥೆ ಶುರುವಾಯ್ತು, ಹೇಗೋ ಕಾರಲ್ಲಿ ಹೋಗೋದು, ಸ್ಟವ್ ತಗೊಂಡಾಯ್ತು, ಅದಕ್ಕೆ ಅಡಿಗೆ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಆಯ್ತು, ಎಲ್ಲ ಆಯ್ತು. ಆದ್ರೆ ಜನ ಯಾರು ಬರ್ತಾರೆ ಅನ್ನೋದು ಬೇಕಲ್ಲ. ಡಿಸಿಷನ್ ಅಂತೂ ಇತ್ತು, ಯಾರು ಬರದಿದ್ರು ಸರಿ ಹೋಗೋದೆ. ಹಾಗೆ ನಮ್ಮ ಮನೆಯಲ್ಲೇ ಒಬ್ಬ ಹುಡುಗ ಇದ್ದಾನೆ, ನಿಮ್ಗೆ ಕೆಲವರಿಗೆ ಗೊತ್ತಿದೆ, ನಮ್ಮ ರಿಲೇಟಿವ್, ಆಫೀಸ್ ಕೆಲಸ ಮಾಡ್ತಾನೆ ನಮ್ಮಲ್ಲಿ. ಅವನು ಹೇಗೋ ಬರ್ತೀನಿ ಅಂತಿದ್ದ. ಇನ್ನೊಂದು ಸೀಟ್ ಯಾರು ಹೇಗೋ ಅದು ಅವಿನಾಶಿಂದ ಸೀಟ್, ಅದಕ್ಕೆ ಬೇರೆಯವ್ರು ಬರೋ ಹಾಗಿಲ್ಲ, ಬೇರೆಯವ್ರು ಬಂದ್ರೆ ಅದು ಫುಲ್ಫಿಲ್ ಆಗೋದು ಇಲ್ಲ. 2-3 ಸಲ ಹೇಳಿದೆ, ಬಾರೋ ಬಾರೋ, ಇಲ್ಲ ಕಷ್ಟ ಆಗತ್ತೆ, ಹಾಗೆ ಹೀಗೆ ಬಿಟ್ಟೆ. ಇನ್ನೊಬ್ಬರು ಬರ್ತೀನಿ ಅಂದ್ರು. ಆ ಉಳಿದ ಡೀಟೇಲ್ಸ್ ಗ್ರೂಪಲ್ಲಿ ಹೇಗೋ ಅವನು ಹಾಕಿದ್ದಾನೆ. ಆ ಕೊನೆ ಕ್ಷಣದಲ್ಲಿ ಸೆಟ್ ಆಯ್ತು. ಆ ಮಧ್ಯೆ ಸ್ವಲ್ಪ ಖಾರವಾಗಿ ಹೇಳಿದ್ದು ಸತ್ಯ. ಯಾಕಂದ್ರೆ ನೋಡಿ, ನಾನು ಆಲ್ರೆಡಿ ಹೋಗಿ ಬಂದಿದ್ದೀನಿ, ಅಲ್ಲಿ ನೋಡ್ಕೊಂಡ್ ಬಂದಿದ್ದೀನಿ ಇಲ್ಲಿ ವ್ಯವಸ್ಥೆಗಳನ್ನ, ಸ್ವಲ್ಪ ಸುಲಭ ಗೊತ್ತಿರೋದ್ರಿಂದ. ಮತ್ತೆ ನಾವು ಸಾಕಷ್ಟು ಓಡಾಡಿದ್ದೀವಿ ಇಷ್ಟು ವರ್ಷಗಳಲ್ಲಿ, ಒಂದು ಹೊಂದಾಣಿಕೆ ಇದೆ. ಆಗ ಕರೀತಾ ಇದ್ದೀನಿ, ಬರಲ್ಲ ಅಂತಾರಲ್ಲ ಇವನು. ಅವಾಗ ಹೇಳಿದ್ದು, ಇದನ್ನ ಎಲ್ಲರೂ ನೋಟ್ ಮಾಡ್ಕೋಬೇಕಾಗುವಂತ ವಿಚಾರ, ಅವಕಾಶಗಳನ್ನ ಯಾವತ್ತೂ ಒದಿಬಾರದು. ಅವಕಾಶಗಳನ್ನ ನಾವು ಸೃಷ್ಟಿ ಮಾಡ್ಕೊಳಕ್ ಆಗೋದಿಲ್ಲ, ಯಾವುದೇ ವಿಚಾರಗಳಿರ್ಲಿ, ಇದೆ ಅಂತಲ್ಲ. ಅವಕಾಶಗಳು ಸಿಕ್ಕಿದಾಗ ನಮ್ಮ ರೇಂಜಲ್ಲಿ ಇದ್ದಾಗ ಉಪಯೋಗಿಸ್ಕೊಂಡ್ಬಿಡ್ಬೇಕು ಅದನ್ನು. ಅಂತೂ ಕೊನೆಯಲ್ಲಿ ಏನೋ ಸ್ವಲ್ಪ ಮ್ಯಾಜಿಕ್ ತರ ಆಗಿ ಬರ್ತೀನಿ ಅಂದವ್ರಿಗೆ ಇನ್ನೇನೋ ಪ್ರಾಬ್ಲಮ್ ಆಗಿ ಅವಿನಾಶ್ ಜೊತೆಗೆ ಬಂದ, ತುಂಬಾ ಅನುಕೂಲ ಆಯ್ತು. ಹಾಗೆ ಪ್ಲಾನ್ ಅಂತೂ ರೆಡಿ ಆಗಿತ್ತು, ಹೊರಗಡೆ ಹೋಗಿ ನಿಂತ್ಕೊಂಡು ಅಲ್ಲಿವರೆಗೂ ವೇಟ್ ಮಾಡೋದು ರಶ್ ಕಡಿಮೆ ಆಗೋವರೆಗೂ ಅಂತ. ಆ ನಂತರ ಇನ್ನೊಂದು ಐಡಿಯಾ ಬಂತು, ಅಲ್ಲೇನೋ ಜನ ನುಗ್ಗುತ್ತಾ ಇದ್ದಾರೆ, ಬೇರೆ ಪಾಯಿಂಟ್ ಹುಡುಕ್ಬೋದಲ್ಲ. ಓಪನ್ ಮಾಡಿದ್ವಿ ಮ್ಯಾಪನ್ನ. ಆ ಸಂಗಮದ ನಂತರ ನದಿ ಎಲ್ಲಿವರೆಗೂ ಹೇಗೆ ಹತ್ರದಲ್ಲಿ ಹರ್ಕೊಂಡು ಹೋಗುತ್ತೆ, ಅಲ್ಲಿ ಎಲ್ಲೆಲ್ಲಿ ಪಾಯಿಂಟ್ಸ್ ಇದೆ, ಎಲ್ಲೆಲ್ಲಿ ಅಂದ್ರೆ ಪಾಯಿಂಟ್ಸ್ ಅಂದ್ರೆ ರೋಡ್ ಎಲ್ಲಿ ಕಾಣುತ್ತೆ, ಮ್ಯಾಪಲ್ಲಿ ಹೇಗೆ ರೋಡ್ ಕಾಣಿಸುತ್ತಲ್ಲ, ಅದಕ್ಕೋ ಊರಿರ್ಬೇಕು, ಊರಿಗೊಂದು ಹೆಸರು ಇರ್ಬೇಕು ಅಂತೇನಿಲ್ಲ. ಅಲ್ಲಿ ನದಿ ಹತ್ರದಲ್ಲೆಲ್ಲ ಎಲ್ಲಿವರೆಗೂ ರಸ್ತೆ ಇದೆ ಅಂತೆಲ್ಲ ಹುಡ್ಕೊಂಡು ಬಂದೆ. ತುಂಬಾ ಹತ್ರದಲ್ಲಿರೋ ಪಾಯಿಂಟ್ಗಳು ಕೆಲವು ಇದ್ವು, ಗೊತ್ತಿತ್ತು ಅಲ್ಲಿವರೆಗೂ ಜನ ಹೇಗೂ ಸ್ಪ್ರೆಡ್ ಆಗಿರ್ತಾರೆ ಅಂತ. ಸ್ವಲ್ಪ ಕೆಳಗಡೆಗೆ ಬರ್ತಾ ಹೋದೆ, ಒಂದು ಪಾಯಿಂಟ್ ಸೆಲೆಕ್ಟ್ ಮಾಡಿದೆ. ಮೇ ಬಿ ಇಲ್ಲಿವರೆಗೂ ಜನ ಬರ್ಲಿಕ್ಕಿಲ್ಲ, ಆ ಜಾಗ ಖಾಲಿ ಇರುತ್ತೆ, ಅಥವಾ ಸ್ವಲ್ಪ ಜನ ಇರ್ಬೋದು ಅಂತ ಡಿಸೈಡ್ ಮಾಡಿ ಇಲ್ಲಿಗೆ ಫಸ್ಟ್ ಹೋಗ್ಬಿಡೋದು. ಸ್ನಾನ ಅಂತೂ ಆಗ್ಬಿಡುತ್ತೆ. ನಂತರ ಕುಂಭಮೇಳ ನೋಡೋದಕ್ಕೆ ಅಲ್ಲೇ ಸ್ವಲ್ಪ ಮೇಲೆ ಹೋದ್ರಾಯ್ತು, ಎಲ್ಲ ವ್ಯವಸ್ಥೆ ನೋಡೋದು ಹಾಗೂ ಆಯ್ತು. ಇವನಿಗೆ ನೋಡ್ಬೇಕಲ್ಲ ಎಲ್ಲವನ್ನು. ಈ ನಮ್ಗೇನು ಆಸೆ ಏನಿತ್ತು ಅದು ಪರಿಪೂರ್ತಿ ಆಗೋದಕ್ಕೆ ಸ್ನಾನ ಅಲ್ಲಿ ಮುಳುಗ್ ಹಾಕಿದಾಗ ಆಯ್ತು, ಮೊದಲು ಸಮಯದಲ್ಲಿ ಆಗ್ಬಿಡುತ್ತೆ. ನಂತರ ಆ ಕಡೆ ಹೋದ್ರಾಯ್ತು, ಜನ ಕಡಿಮೆ ಆದ್ಮೇಲೆ. ಹೇಗೋ ನಾವು ಹೊರಗಡೆ ನಿಂತು ಕಾಯ್ಬೇಕಲ್ಲ ಅಂತ ಆ ಪಾಯಿಂಟ್ ಅನ್ನ ಮ್ಯಾಪ್ ಅಲ್ಲಿ ನೋಡಿ ಸೆಲೆಕ್ಟ್ ಮಾಡಿದ್ದು. ಇಷ್ಟರ ನಂತರ ಹೊರಟ ಮೇಲೆ ಆಗಿದ್ದಿದೆಯಲ್ಲ, ಇವೆಲ್ಲ ಕಂಪ್ಲೀಟ್ ಮ್ಯಾಜಿಕ್. ಏನ್ ಕೇಳ್ಬೇಕಂದ್ರೆ ಇಲ್ಲಿ ವಿಶೇಷ, ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕಾಲ 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 ಸಪೋರ್ಟ್ ಮಾಡಿದ್ರೆ ಏನ್ ಬೇಕಾದ್ರೂ ಆಗತ್ತೆ ಅಂತ ಹೇಳ್ತಾ ಇರ್ತೀನಿ. ಅದು ಹೇಗೆ ಸಪೋರ್ಟ್ ಮಾಡ್ತು ಅನ್ನೋದನ್ನ ಇಲ್ಲಿ ಕೇಳ್ಬೇಕು. ಒಂದೆರಡಲ್ಲ, ಬಹಳ ಮಜವಾಗಿದೆ ನೋಡಿ. ಪ್ರಾರಂಭದಲ್ಲಿ ಹೋಗಿ ಬಂದಿದ್ದನ್ನು ಹೇಳೋದಿಲ್ಲ ವಿಶೇಷವಾಗಿ, ಯಾಕಂದ್ರೆ ಅಲ್ಲಿ ಫ್ಲೈಟಿಗೆ ಹೋದ್ವಿ, ಲಕ್ನೋಗೆ ಹೋದ್ವಿ, ಲಕ್ನೋದಿಂದ ಟ್ರೈನ್ ಅಲ್ಲಿ ಟಿಕೆಟ್ ಇತ್ತು, AC ಕೋಚಿಗೆ ಹತ್ತೋಕಾಗ್ಲಿಲ್ಲ, ತಪ್ಪೋಯ್ತು. ಹಾಗೆ ನಂತರ ಕ್ಯಾಬ್ ಮಾಡ್ಕೊಂಡು ಹೋಗಿ ಅಲ್ಲಿ ಒಳಗಡೆ ಎಲ್ಲ ನಡ್ಕೊಂಡು ಬೈಕಿಗೆ ದುಡ್ಡು ಕೊಟ್ಟು ಆಟೋ ಮಾಡಿಸಿ ಏನೇನೋ ದುಡ್ಡು ಸುರಿತಾನೆ ಹೋಗ್ಬೇಕು, ಸುರಿತಾನೆ ಬಂದಾಯ್ತು. ಅಂತೂ ಹಾಗೇನೆ ವಾಪಸ್ ಮತ್ತೆ ಲಕ್ನೋಗೆ ಬಂದು ಅಲ್ಲಿಂದ ಫ್ಲೈಟ್ ಹೊತ್ಕೊಂಡು ಬಂದ್ಬಿಟ್ಟು ಮುಗಿದೋಯ್ತು ಅದು.
ಬಟ್ ಇದರಲ್ಲಿ ಈ ಸೆಕೆಂಡ್ ಟೈಮ್ ನನಗೆ ಪ್ರಿಪೇರ್ ಆಗೋದಕ್ಕೆ ಟೈಮೇ ಇರಲಿಲ್ಲ. ಹೋಗಿ ಬಂದು ಜಸ್ಟ್ 4 days ಆಗಿತ್ತು, ಇಲ್ಲ ತಯಾರಿ ಮಾಡ್ಕೋಬೇಕಿತ್ತು. ಈ ನಡುವೆ ಕಾರಿನ ಸ್ವಲ್ಪ ಸರ್ವಿಸ್ ಇದ್ದಿತ್ತು, ಅದನ್ನ ಬೇರೆ ಮಾಡ್ಕೊಂಡು ಬರ್ಬೇಕಿತ್ತು. ಈ ಎಲ್ಲ ಮಾಡ್ಕೊಂಡು ಅಂತೂ ಪ್ಲಾನ್ ಏನಂದ್ರೆ ಉಳ್ಕೋಬೇಕಲ್ಲ ಎಲ್ಲಾದ್ರೂ. ಆಗ ಇಲ್ಲೇ ಜೊತೆಗೆ ಬಹುಶಃ ಜಾಯ್ನ್ ಆಗಿದ್ದಾರೆ ಅಂತ ಭಾವಿಸ್ತೀನಿ. ಅವರಲ್ಲಿ ಒಂದು ಮಾತಾಡಿದೆ, ಏನಾದ್ರು ಪರಿಚಯ ಇದೆಯಾ ಅಂತ. ಸೋಲಾಪುರದಲ್ಲೊಂದು, ಲಾತೂರಲ್ಲೊಂದು, ಎಲ್ಲಾದ್ರೂ ಒಂದ್ ಕಡೆ ಆಗ್ಬೋದು, ತನ್ನ ವ್ಯವಸ್ಥೆ ಇದೆ ಅಂತಂದ್ರು, ಮಾಡ್ಕೊಂಡೆ. ಇನ್ನೊಂದು ಅಲ್ಲಿ ಮಧ್ಯಪ್ರದೇಶದ ತುದಿಯಲ್ಲಿ, ಮಧ್ಯಪ್ರದೇಶ ನಡುವಲ್ಲಿರೋದು, ಲುಗರ್ವಾರ್ ಅಂತ ಯಾವ್ದೋ ಊರು. ಆಲ್ರೆಡಿ ಅಲ್ಲಿ ಹೋಗಿ ಬಂದವರು ಒಬ್ರು ಇದ್ರು, ಅವ್ರು ಡೀಟೇಲ್ಸ್ ಕೊಟ್ರು, ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಇದೆ, ಕುಂಭಮೇಳಕ್ಕೆ ಹೋಗೋರಿಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಾರೆ. ಓಕೆ, ಆ 2 ಪಾಯಿಂಟ್ ಅನ್ನ ಡಿಸೈಡ್ ಮಾಡ್ಕೊಂಡೆ. 3 ದಿನದಲ್ಲಿ ಹೋಗ್ಬೇಕು ಅಂತಿತ್ತು. ಹೇಗೂ ಗಡಿಬಿಡಿ ಏನಿಲ್ಲ, ಅಲ್ಲಿ ರಶ್ ಇರುತ್ತೆ ಅಲ್ಲಿ. ಸೋಮವಾರ ಹೊರಟಿದ್ದು. ಯಾವಾಗ? ಸೋಮವಾರ ಸಂಜೆ 3:50. ಯಾಕಿಷ್ಟೇ ಟೈಮು? ಇದು ಎಲ್ಲರೂ ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆರಂಭ ಸರಿ ಇರಬೇಕು, ಅದಕ್ಕೆ ಸೂಕ್ತವಾದಂತ ಮುಹೂರ್ತ ಇರಬೇಕು. ಹಾಗೆ ನೋಡ್ಕೊಂಡು ಹೊರಟ್ರೆ ಕೆಲಸ ತುಂಬಾ ಸುರಳಿತವಾಗತ್ತೆ, ಸರಳವಾಗತ್ತೆ, ಸಿಂಪಲ್ ಆಗತ್ತೆ, ಸುಲಭವಾಗತ್ತೆ. ಕಾಲ ಮತ್ತದೆ ಹೊರಟಾಯ್ತು. ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ಅಂದ್ರೆ ಹೊರಟು ಸಂಜೆ ಗೋಕರ್ಣಕ್ಕೆ ಹೋಗಿ ಅಲ್ಲಿ ಉಳಿದು ಮಗನನ್ನು ಕರ್ಕೊಂಡು ಬೆಳಗಿನ ಜಾವ ಹೊರಟು ಬಿಡೋದು, ಇದು ಪ್ಲಾನ್. ಫಸ್ಟ್ ಡೇ ಗೋಕರ್ಣದಿಂದ ಸೋಲಾಪುರ ಅಥವಾ ಲಾತೂರ್ ಅಂದ್ರೆ ಒಂದು 600 ಕಿಲೋಮೀಟರ್ ಹತ್ರ ಆಗುತ್ತೆ, ಅಲ್ಲಿ ಉಳ್ಕೊಳ್ಳೋದು. ಅಲ್ಲಿಂದ ಮತ್ತೆ ಆ ನೆಕ್ಸ್ಟ್ ಪಾಯಿಂಟ್ ಏನಿದೆಯೋ ಅದು ಒಂದು 600-800 ಪಾಯಿಂಟ್ಸ್ ಆಗುತ್ತೆ. ಸಾರಿ, ಪಾಯಿಂಟ್ಸ್ ಅಂತ ಬರುತ್ತೆ ನೋಡಿ ಮಾರ್ಕೆಟ್ ಕಥೆಯಲ್ಲಿ. ಹಾಗೆ ಅಲ್ಲಿಂದ ಆಲ್ಮೋಸ್ಟ್ 600 ಕಿಲೋಮೀಟರ್ಸ್ ಅಲ್ಲಿ ಉಳ್ಕೊಳ್ಳೋದು, ನೆಕ್ಸ್ಟ್ ಪ್ರಯಾಗ್ರಾಜ್ ರೀಚ್ ಆಗೋದು, ಇದು ಪ್ಲಾನ್ ಇತ್ತು. ಹಾಗೆ ಮನೆಯಿಂದ ಹೊರಟು ಸ್ವಲ್ಪ ದೂರ ಹೋಗ್ತಿದ್ದಾಗೇನೆ ಅವಿನಾಶ್ ಹತ್ರ ಕೇಳಿದೆ, ಅಲ್ಲ ನಾವು ಈಗ ಮತ್ತೇನಂದ್ರೆ ಒಂದು ರೂಲ್ ಏನಂದ್ರೆ, ಫಸ್ಟ್ ರೂಲ್, ಗಾಡಿ 100 ಕ್ರಾಸ್ ಮಾಡೋ ಹಾಗಿಲ್ಲ. 80 90 ಕಿಲೋಮೀಟರ್ ಸ್ಪೀಡ್. ನಾವು ಟೈಮ್ ಜೊತೆ ಕಾಂಪೀಟ್ ಮಾಡ್ತಾ ಇಲ್ಲ, ಮಾಡೋದು ಇಲ್ಲ ಯಾವತ್ತು. ಯಾಕಂದ್ರೆ ಕಾಲ ಅಂದ್ರೆ ಸುಪ್ರೀಂ ಅದು. ಹಾಗಾಗಿ ನಾವು ಟೈಮ್ ಜೊತೆ ಕಾಂಪೀಟ್ ಮಾಡ್ತಾ ಇಲ್ಲ, ನಾವು ಟಾರ್ಗೆಟ್ ಅನ್ನು ಮಾತ್ರ ಇಂಪಾರ್ಟೆಂಟ್ ಇಟ್ಕೊಂಡಿದ್ದು. ಸ್ವಲ್ಪ ಲೇಟ್ ಆದ್ರೂ ಓಕೆ, ಯಾಕಂದ್ರೆ ಸೇಫ್ಟಿ ವಿಚಾರ ಅದು ಒಂದು. ಹಾಗೆ ನೈಟ್ ಡ್ರೈವ್ ಆದಷ್ಟು ಮಾಡಬಾರದು, ಇದೊಂದು ನಿಯಮ ಇಟ್ಕೊಂಡಿದ್ದು. ಆದ್ರೆ ಹೊರಡುವಾಗ ಸ್ವಲ್ಪ ದೂರ ಹೋದ್ಮೇಲೆ ಹೇಳ್ದೆ, ಅಲ್ಲ ನಾವು ಈಗ ಇಲ್ಲಿ ರಾತ್ರಿ ಇಲ್ಲಿ ಉಳ್ಕೊಂಡು ಗೋಕರ್ಣದಲ್ಲಿ ಬೆಳಗ್ಗೆ ಹೋಗೋ ಬದಲಿಗೆ ಯಾಕೆ ರಾತ್ರಿ ಗಾಡಿ ಓಡಿಸ್ಬಾರದು? ಬೆಳಗಾಗೋಷ್ಟರಲ್ಲಿ ವಿಜಯಪುರನ್ನು ಅಲ್ಲೆಲ್ಲೋ ತಲುಪಬಹುದು. ಯಾಕಂದ್ರೆ ಸಾಮಾನ್ಯ ಇಲ್ಲಿ ನಮ್ಮ ಮನೆಯಿಂದ 150 ಕಿಲೋಮೀಟರ್ ಗೋಕರ್ಣ, ಅಲ್ಲಿಂದ ಒಂದು 350 ಕಿಲೋಮೀಟರ್ ವಿಜಯಪುರ, ಒಂದು 500 ಆಗುತ್ತೆ, ಓಡಿಸ್ಬಿಟ್ರಲ್ಲ. ಹಾಗಾದ್ರೆ ವಿಜಯಪುರದಲ್ಲಿ ನನ್ನ ರಿಲೇಟಿವ್ ಅಥವಾ ಯಾರ ಫ್ರೆಂಡ್ ಒಬ್ರು ಇದ್ದಾರೆ ಅಲ್ಲಿ ಅಂದವನು, ಕೇಳಾಗಾದ್ರೆ ಏನಾದ್ರು. ಮತ್ತೇನಲ್ಲ, ಒಂದು 2 ಗಂಟೆ ಸ್ನಾನ ಮಾಡಿ ಹೊರಡೋದಕ್ಕೆ ಕಾಲ್ ಮಾಡಿದ್ರೆ ವ್ಯವಸ್ಥೆ ಆಗೋಯ್ತು. ಅವ್ರು ಯಾವ ಬನ್ನಿ ಅದು, ಸೀದಾ ಗೋಕರ್ಣದಿಂದ ಮಗನ್ ಕರ್ಕೊಂಡು ಸ್ಟಾರ್ಟ್ ಜರ್ನಿ. ಹುಬ್ಳಿಯಿಂದ ಒಂದು ಹೈವೇ ಇದೆ ವಿಜಯಪುರಕ್ಕೆ, 184 ಕಿಲೋಮೀಟರ್ಸ್ ಏನೋ. ಅಲ್ಲಿ ಹಂಪ್ ಎಣಿಸೋಕೆ ಒಬ್ಬರನ್ನ ಇಟ್ಕೋಬೇಕಾಗತ್ತೆ. ಆ ತರದ ಅಷ್ಟು ಹಂಪಿವೆ, ಬೇಜಾರಾಗ್ಬಿಡೋದು ಆ ರೋಡ್ ಅಷ್ಟೊಂದು. ಹಂಪ್ ಎಣಿಸೋಕೆ ಒಬ್ರು ಇಟ್ಕೋಬೇಕು ಅಂತ ಹೇಳಿದ್ನಲ್ಲ, ಇನ್ನೆಂತ ಹೇಳೋ. ಅಂತೂ ರಾತ್ರಿ ಇಲ್ಲಿಂದ ಹೊರಟು 10 ಗಂಟೆಗೇನೋ ಹೊರಟಿದ್ದು, 4-4:15 ವಿಜಯಪುರ. ಅಲ್ಲೊಂದು 2 ಗಂಟೆ ನಿದ್ರೆನೂ ಮಾಡಿ ಆಯ್ತು, 7 ಗಂಟೆವರೆಗೂ. ಹಾಗೆ ನಾವು ಎಲ್ಲ ಅಡಿಗೆಗೆಲ್ಲ ತಗೊಂಡೋಗಿದ್ವಲ್ಲ, ಅದು ಬ್ಯಾಚುಲರ್ ರೂಮ್, ಅದು ಮನೇನೆ ಕೊಟ್ಟಿದ್ದಾರೆ, ಮನೇಲೇ ಇದ್ದಾರೆ ಅವರು, ಬಟ್ ಇರೋದೊಬ್ರೆ. ಅವ್ರ ಕೆಲ್ಸಕ್ಕೆ ಹೋದ್ರು, ನಾವೆದ್ದು ನಮ್ಮ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು 9:45ಗೋ 10 ಗಂಟೆಗೋ ಹೊರಟ್ವಿ ವಿಜಯಪುರದಿಂದ. ಹಾಗೆ ಡ್ರೈವ್ ಮಾಡ್ತಾ 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 ನಮ್ಮ ಪ್ಲಾನ್ ಚೇಂಜ್ ಆಯ್ತಲ್ಲ, ಮೊದಲು ಮಾಡ್ಕೊಂಡಿದ್ದು ಉಳಿಯೋಕೆ ಮಾಡ್ಕೊಂಡು ಪಾಯಿಂಟ್, ಪ್ಲಾನ್ ಚೇಂಜ್ ಆಗಿದ್ದರಿಂದ ಎಲ್ಲ ಚೇಂಜ್ ಆಗೋಯ್ತು. ಆ ಪಾಯಿಂಟ್ಗಳು ಸೆಟ್ ಆಗ್ಲೇ ಇಲ್ಲ. ಸೀದಾ ಡ್ರೈವ್ ಮಾಡ್ಕೊಂಡು ಬಂದು ರಾತ್ರಿ 8 ಗಂಟೆಗೆ ನಾಗಪುರಕ್ಕೆ ಬಂದ್ಬಿಟ್ವಿ. ನಾಗಪುರಕ್ಕೆ ಹೋಗಿ ರೀಚ್ ಆದ್ವಿ. ಅಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂಡಿರ್ಲಿಲ್ಲ, ಯಾಕಂದ್ರೆ ಅದು ನಮ್ಮ ಪಾಯಿಂಟ್ ಅಲ್ಲಾಗಿತ್ತು. ಏನ್ ಮಾಡೋದು? ನಾವು ರೂಮ್ ಮಾಡಿ ಉಳ್ಕೊಳ್ಳೋದಿಲ್ಲ, ಆಗೋದಿಲ್ಲ ಅಂತಲ್ಲ, ಫಸ್ಟ್ ಹೋದಾಗೆಲ್ಲ ರೂಮ್ ಮಾಡಿ ಉಳ್ಕೊಂಡಿದೀವಿ, ಫ್ಲೈಟಲ್ಲಿ ಹೋದಾಗೆಲ್ಲ. ಬಟ್ ಇದು ಏನಂದ್ರೆ ನಾವು ಅಡುಗೆಗೆಲ್ಲ ಐಟಮ್ ತಂದ್ಕೊಂಡಿದೀವಿ, ಏನು ತೊಂದರೆ ಇಲ್ಲ. ಆಗ ಈ ಮೊದಲು ಸೋಲಾಪುರ್ ಮತ್ತೆ ಲಾತೂರಲ್ಲಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಲ್ಲ ಒಬ್ರು, ಅವ್ರ ಹೆಸರು ಹೇಳ್ಬೋದು ಇಲ್ವೋ ಗೊತ್ತಿಲ್ಲ, ಓಕೆ ಅಂತ ಇಲ್ಲ, ಅವ್ರು ಮೆಸೇಜ್ ಮಾಡಿದ್ರೆ ಹೇಳ್ತೀನಿ, ಇಲ್ಲೇ ಇದ್ದಾರೆ ಅವರು, ಹೇಳ್ಬೇಕು ಅನ್ನೋ ಭಾವ ಅಂತೂ ಇದೆ. ಅವ್ರಿಗೊಂದು ಕಾಲ್ ಮಾಡಿದೆ. ಈ ಮಧ್ಯೆ ಏನ್ ಪ್ರಾಬ್ಲಮ್ ಆಯ್ತು ಅಂದ್ರೆ, ನನ್ನ ರೆಗ್ಯುಲರ್ ನಂಬರ್ ಏನಿದೆಯೋ ಆ ಮೊಬೈಲ್ ಹಾಳಾಗೋಗಿದೆ.
ಮೊದಲೇ ನಾನು ಅವ್ರಿಗೆ ಮೆಸೇಜ್ ಕಳ್ಸಿರ್ಬೇಕಿತ್ತು, ನಂದು ಆ ಮೊಬೈಲ್ ಹಾಳಾಗೋಗಿದೆ, ಈ ಮತ್ತೊಂದು ನಂಬರ್ ಅಂತ. ಬಟ್ ಆ ಗಡಿ ಬಿಡಿ ನೆನಪು ಆಗ್ಲಿಲ್ಲ. ಅಲ್ಲಿ ಹೋಗಿ ಕಾಲ್ ಮಾಡಿದೆ, ಅವ್ರು ರಿಸೀವ್ ಮಾಡ್ಲಿಲ್ಲ. ಮೆಸೇಜ್ ಕಳ್ಸಿದ್ರು ಹೋಗಲ್ಲ, ಏನೋ ಆಗೋಗಿತ್ತು ಇರೋ ಮೊಬೈಲ್ ಸಹ. ನಂತರ ಯಾವಾಗ ಹೋಗಿದೆ ಆ ಮೆಸೇಜ್. ಆದ್ರೆ ಅವರು ಸ್ವಲ್ಪ ಹೊತ್ತು ನಂತರ ಕಾಲ್ ಮಾಡಿದ್ರು ವಾಪಸ್. ನನ್ನ ನಂಬರ್ ಒಂದು ಗೊತ್ತಿಲ್ದಿದ್ರು ಕಾಲ್ ಮಾಡಿದ್ರು. ಹೇಗೋ ಗೊತ್ತಾಯ್ತು, ಇದು ತೋರಿಸಿರ್ಬೇಕು ಮೇ ಬಿ ಇದೇನೋ. ಹಾಗೆ ಎಲ್ಲಿದ್ದೀರಿ ಏನು ಕೇಳಿದ್ರು. ಈಗ ನಾಗ್ಪುರದಲ್ಲಿದ್ದೀವಿ. ಹೌದಾ, 5 ನಿಮಿಷದಲ್ಲಿ ಕಾಲ್ ಮಾಡ್ತೀನಿ ಅಂದ್ರು. ಆಕ್ಚುಲಿ 5 ನಿಮಿಷ ಆಗಿರ್ಲಿಲ್ಲ, ಅದಕ್ಕಿಂತ ಮೊದಲೇ ಕಾಲ್ ಬಂತು. ಆಯ್ತು, ವ್ಯವಸ್ಥೆ ಆಗಿದೆ. ಇಲ್ಲಿಂದ ಸ್ಟಾರ್ಟ್ ನಮ್ಮ ಅದೃಷ್ಟ. ಇದಕ್ಕೂ ಮೊದಲೇ ಸ್ಟಾರ್ಟ್ ಆಗಿದೆ. ವಿಜಯಪುರದಲ್ಲಿ ಅವ್ರು ಸಿಕ್ಕಿದ್ದು ವ್ಯವಸ್ಥೆ. ವಿಶೇಷ ನೋಡಿ, ಆ ನಾಗ್ಪುರ ತುಂಬಾ ದೊಡ್ಡ ಸಿಟಿ ಅದು. ಈಗ ನಾವಿರೋದು ಒಂದು ಪಾಯಿಂಟ್ ಅಲ್ಲಿ, ಆ ಪಾಯಿಂಟ್ ಇರೋದು ಇನ್ನೊಂದ್ ಕಡೆ ಅಂದ್ರೆ ಹೋಗೋಕೆ ಎಷ್ಟು ಗಂಟೆ ಬೇಕು. ಆದ್ರೆ ಅದೃಷ್ಟ ಹೇಗಿತ್ತು ಅಂದ್ರೆ, ಟೈಮ್ ಹೇಗಿತ್ತು ಅಂದ್ರೆ, ನಾವು ಯಾವ ಪಾಯಿಂಟ್ ಅಲ್ಲಿ ನಿಂತ್ಕೊಂಡಿದೀವಿಯೋ ಅಲ್ಲಿಂದ ಜಸ್ಟ್ 5-6 ಕಿಲೋಮೀಟರ್, ಅದು ಟ್ರಾಫಿಕ್ ರೋಡ್ ಅಲ್ಲ, ಖಾಲಿ ಇರೋ ಜಾಗ, ಅಲ್ಲಿದೆ ನಮ್ಮ ಪಾಯಿಂಟ್. ಅವರು ಹಾಗೆ ಅವರಿಗೆ ಯಾರಿಗೋ ನನ್ನ ನಂಬರ್ ಕೊಟ್ಟರು ಪಾಪ. ಅವ್ರು ಕಾಲ್ ಮಾಡಿದ್ರು, ಇಮಿಡಿಯೇಟ್ ಆ ವ್ಯವಸ್ಥೆ ಲಿಂಕ್ ಕಳಿಸಿದ್ರು ನಂಗೆ, ಇದ್ರದ್ದು ಲೊಕೇಶನ್ ಕಳಿಸಿದ್ರು. ಸೀದಾ ಹೋಗ್ಬಿಟ್ವಿ ಅಲ್ಲಿ. ಏನು 5-6 ಕಿಲೋಮೀಟರ್ ಹೋಗೋಕೆ ಖಾಲಿ ರೋಡ್ ಅದು. ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಬೇಕಾಗಿರ್ಬೋದು. ಸೀದಾ ಹೋದ್ವಿ. ಉಳ್ಕೊಳ್ಳೋಕೆ ವ್ಯವಸ್ಥೆ ಆಯ್ತು, ರೂಮ್ ವ್ಯವಸ್ಥೆ ಆಯ್ತು, ನಿದ್ರೆ ಮಾಡಿ ಆಯ್ತು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಮ್ಮ ತಿಂಡಿ ಎಲ್ಲ ಮಾಡ್ಕೊಂಡಲ್ಲಿ, ಅಲ್ಲಿ ಅವ್ರಿಗೆ ಜಾಸ್ತಿ ಜನ ಏನಿರೋಲ್ಲ, ಅವರು ವ್ಯವಸ್ಥೆ ಮಾಡಿದ ಜಾಗದಲ್ಲಿ ತಿಂಡಿ ಎಲ್ಲ ಮಾಡ್ಕೊಂಡು 7 ಗಂಟೆ 20 ನಿಮಿಷನೋ ಏನೋ ಹೊರಟಾಯ್ತು ಅಲ್ಲಿಂದ. ಅವತ್ತು ಡ್ರೈವ್ ಮಾಡಿದ್ದು 850 ಕಿಲೋಮೀಟರ್ಸ್. ಅಂದ್ರೆ ನಾಗ್ಪುರದಲ್ಲಿ ಉಳ್ಕೊಳ್ಳೋದಿನ. ನೆಕ್ಸ್ಟ್ ಡೇ ಉಳ್ಕೊಂಡಿದ್ದೆಷ್ಟು ಅಲ್ಲಿಂದ ಪ್ರಯಾಗ್ರಾಜ್ಗೆ, ಜಸ್ಟ್ 650 ಕಿಲೋಮೀಟರ್ಸ್. ಎಲ್ಲೂ ಸಹ ಸ್ಪೀಡ್ ಜಾಸ್ತಿ ಮಾಡಿಲ್ಲ, ಅಷ್ಟೇ. ಏನ್ ಡಿಸೈಡ್ ಮಾಡಿದ್ವು 80, 90, ಸಮ್ ಟೈಮ್ 100 ವರೆಗೆ ಅಷ್ಟೇ. 100 ಮೇಲೆ ಹೋಗಿಲ್ಲ, ಹೋಗ್ತಾನೇ ಇದ್ವಿ. ಹಾಗೆ ಸಂಜೆ ಎಷ್ಟೊತ್ತಿಗೆ ಹೋಗ್ಬೇಕು ಅಂತಿಲ್ಲ, ಹೇಗೂ ಪ್ರಯಾಗಕ್ಕೆ ಒಳಗಡೆ ಹೋಗೋಕ್ಕಾಗಲ್ಲ ಅನ್ನೋದು ಗೊತ್ತಿತ್ತು. ನಾನು ನೋಟ್ ಮಾಡ್ಕೊಂಡಿದ್ನಲ್ಲ ಆ ಪಾಯಿಂಟ್, ಸೀದಾ ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಗಾಡಿ ನಿಲ್ಸಿ, ಎಷ್ಟು ಆ ರೋಡ್ ಹೇಗಿತ್ತು ಅಂದ್ರೆ, ಯಾವ್ದೋ ಹಳ್ಳಿ ಅದು, ಸಂತೆ ಏನೋ ಇತ್ತು ಅನ್ಸುತ್ತೆ. ಚಿಕ್ಕ ರೋಡು, ತುಂಬಾ ಜನ ನಿಂತ್ಕೊಂಡಿದ್ದಾರೆ. ನಾನು ಹೋಗ್ತಾ ಇದ್ವಿ, ಅಷ್ಟೊತ್ತಿಗೆ ಟ್ರ್ಯಾಕ್ಟರ್ ಬಂದ್ಬಿಟ್ಟಿದೆ, ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಆ ಪಾಪ ಜನ ಎಲ್ಲ ಬಂದು ಬೈಕ್ಗಳನ್ನೆಲ್ಲ ಆಚೆ ಇಟ್ಟು ಏನೇನೋ ಮಾಡಿ ಅಂತೂ ಪಾಸ್ ಮಾಡಿದ್ರು. ಆ ಉತ್ತರ ಪ್ರದೇಶ ಜನ ನಿಜಕ್ಕೂ ಖುಷಿ ಆಗುತ್ತೆ. 2 ಸಲ ಹೋದಾಗಲೂ ಅನುಭವ ಆಯ್ತು. ತುಂಬಾ ಹೆಲ್ಪಿಂಗ್ ನೇಚರ್ ಇದೆ, ಮಾಡ್ಕೊಡ್ತಾರೆ ಏನಿದ್ರು, ಯಾವ್ದು ನೆಗೆಟಿವ್ಸ್ ಇಲ್ಲ. ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ. ಎಲ್ಲ ಬಂದು ಪಾಪ ಗಾಡಿ ಎಲ್ಲ ಆ ಕಡೆ ಇಟ್ಟು ಎತ್ತಿ ಆ ಕಡೆ ನಮ್ಮನ್ನು ದಾಟಿಸಿದ್ರು. ಆ ಹಳ್ಳಿ ಒಳಗಡೆ ಹೋಗಿದ್ದು ನಾವು. ಒಂದ್ ಕಡೆ ಅಂತೂ ಆ ಹಳ್ಳಿ ಹೇಗಿತ್ತು ಅಂದ್ರೆ, ಅಲ್ಲಿ ಬೈಕ್ ಹೋಗೋ ಜಾಗ ಇದ್ದಾಗಿತ್ತು, ಕಾರ್ ದಾಟ್ಸ್ಕೊಂಡು ಹೋದ್ವಿ, ಅನಿವಾರ್ಯ ಹೋಗ್ಕೊಂಡು ಹೋಗ್ಬಿಟ್ಟಿದ್ವಿ ಆ ರೋಡಿಗೆ. ಅಂತೂ ಆ ಘಾಟ್ ಏನಿದೆಯೋ ಅಲ್ಲಿ ಹೋಗಿ ಗಾಡಿ ನಿಲ್ಲಿಸ್ತೀವಿ, ಯಾರೂ ಇಲ್ಲ. ಒಬ್ಬ ಅಲ್ಲಿ ನಿಂತ್ಕೊಂಡಿದ್ದೆ ಅಲ್ಲಿ ಕೆಳಗಡೆಯಲ್ಲಿ. ಹತ್ರ ಹೋದ್ವಿ, ಮಾತಾಡಿದೆ, ಹೇಗೆ ಬೋಟ್ ಇದೆಯಾ, ದೂರದಲ್ಲಿ ಬೋಟ್ ಕಾಣಿಸ್ತಿತ್ತು 2. ಏನಾದ್ರು ಕರ್ಕೊಂಡು ಹೋಗ್ತಾರ ಮಧ್ಯಕ್ಕೆ, ಏನೆಲ್ಲ ಕೇಳೋಣ ಅಂತ ಮಾತಾಡ್ಸಿದೆ. ಬೇಡ, ಬೋಟಲ್ಲೆಲ್ಲ ಹೋಗ್ಬೇಡಿ, ಈ ಘಾಟ್ ಸಿಕ್ಕಾಪಟ್ಟೆ ಸ್ಟೀಪ್ ಇದೆ ಇದು. ನೀವೊಂದು 5-6 ಅಡಿ ಮುಂದೆ ಹೋದ್ರೂ ಒಂದು 10 ಅಡಿ ಆಳಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆ, ಆತರ ಇದೆ, ಹೋಗ್ಲೇಬೇಡಿ ಆತರ. ಇಲ್ಲಿ ಆದಷ್ಟು ಎದುರುಗಡೆನೆ ಇರ್ರಿ ಅಂತ ಗೊತ್ತಾಯ್ತು. ಅಟ್ಲೀಸ್ಟ್ ಹಾಗೆ ಹೇಳಿತ್ತು. ಯಾರು ಇಲ್ಲ ಅಲ್ಲಿ ಆ ಪಾಯಿಂಟ್ ಅಲ್ಲಿ. ಹಾಗೆ ಹೋದ್ವಿ. ಎಷ್ಟಂದ್ರೆ ಇನ್ನೊಂದು 10 ನಿಮಿಷ ನಮ್ಗೆ ಟೈಮ್ ಇದ್ದಿದ್ದು. ಸೂರ್ಯಾಸ್ತ ಆಗ್ತಾ ಇತ್ತು. ಸೂರ್ಯಾಸ್ತ ಆದ್ರೆ ಏನಾಗ್ಬಿಡ್ತಿತ್ತು ನಂತರ ಗೊತ್ತಾಗತ್ತೆ, ಹೇಳ್ತೀನಿ. ಅಂತೂ ಶಿವರಾತ್ರಿ ದಿನ ಕರೆಕ್ಟ್ ಆಗಿ ಆ ಟೈಮಿಗೆ ಆ ಫೋಟೋ ಹಾಕಿದ್ವಿ ನಾವಲ್ಲಿ. ಸ್ನಾನ ಆಯ್ತು. ಅಷ್ಟೊತ್ತಿಗೆ ಅದೇನೋ ಭಗವಂತನ ಇದು ಅಂತ ಅನ್ಸುತ್ತೆ, ಆ 2 ಬೋಟ್ನವ್ರು ಇದ್ರಲ್ಲ, ಅವರು ಭಾವಿಸಿದ್ರೇನೋ ಇವ್ರು ಯಾರು ಹೊರಗಡೆಯಿಂದ ಬಂದಿದ್ದಾರೆ, ಈ ಜಾಗ ಸೇಫ್ ಇಲ್ಲ, ಏನ್ ಮಾಡ್ಬಿಡ್ತಾರೋ ಏನೋ ಅಂತ ಅನ್ಕೊಂಡ್ರೇನೋ. ಅಲ್ಲಿ ದೂರದಲ್ಲಿ ಇದ್ದವರು ಸೀದಾ ನಾವು ಎಲ್ಲಿ ಮುಳುಗ್ ಹಾಕ್ತಾ ಇದ್ವೋ ಅಲ್ಲಿಗೆ ಬಂದು ನಿಂತ್ಕೊಂಡು. ನಾ ಅನ್ಕೊಂಡೆಲ್ಲ, ಭಗವಂತ ಇಷ್ಟೆಲ್ಲ ವ್ಯವಸ್ಥೆ ಮಾಡೋದ. ಅಲ್ಲಿಗೆ ಬಂದ್ ನಿಂತರು ಅವರು, ಆ ಕಡೆನೆ. ನಾವು ಸ್ನಾನ ಮಾಡ್ತಿದ್ದ ಹತ್ರದಲ್ಲಿ, ನಾವೇನು ತುಂಬಾ ದೂರ ಹೋಗಿಲ್ಲ, ನಾವು ಹೋಗಿದ್ದು ಒಂದು 4-5 ಅಡಿ ಅಷ್ಟೇ. ಅಷ್ಟೊತ್ತಿಗೆ ಅದು ಹಾಳ ಆಗ್ಬಿಟ್ಟಿತ್ತು ಅಷ್ಟು. ಆ ಜಾಗ ಬಹಳ ಕಷ್ಟದ ಜಾಗ ಅದು. ಅವರು ಬಂದ್ರು, ಅನುಮಾನ ಇತ್ತೇನೋ ಅವರಿಗೆ, ಇರ್ಲಿ. ಹಾಗೆ ಮುಳುಗು ಹಾಕಿ ಎದ್ದು ಹೊರಟ್ವಿ. ಅಷ್ಟಾಗಲೇ ಚಳಿ ತುಂಬಾ ಇತ್ತು ಅವತ್ತಲ್ಲಿ. ಹೊರಟ್ವಿ ವಾಪಸ್. ಅಷ್ಟರಲ್ಲಿ ಒಂದು ಪೊಲೀಸ್ ಜೀಪ್ ಬಂದು ನಿಂತಿತ್ತು ಮೇಲ್ಗಡೆ. ಅದು ರಿಸ್ಕಿ ಜಾಗ ಅಂತಾನೆ ಪೊಲೀಸ್ ಬಂದಿರ್ತಾರೆ. ನಾವು ಹೊರಡೋಷ್ಟ್ರಲ್ಲಿ ಕತ್ತಲಾಗೋಗಿತ್ತು, ಲೈಟ್ ಹಾಕೊಂಡೆ ಹೊರಟಿದ್ದು ಅಲ್ಲಿಂದ. ಹಾಗೆ ಅಲ್ಲಿಂದ ಪ್ರಯಾಗಕ್ಕೆ ಹೊರಡೋಕೆ ಪ್ಲಾನ್ ಮಾಡಿದ್ದು. ಅಷ್ಟೊತ್ತಿಗೆ ಅವ್ರು ಪೊಲೀಸ್ ಕೇಳಿದ್ರು, ಎಲ್ಲಿಂದ ಬಂದ್ರಿ, ಏನು ಕತೆ ಅಂತ. ಇಲ್ಲ, ಪ್ರಯಾಗಕ್ಕೆ ಹೋಗೋಕೆ ಬಂದವರು, ತುಂಬಾ ರಶ್ ಇರುತ್ತೆ ಅಂತ ಇಲ್ಲಿ ಬಂದು ಸ್ನಾನ ಮಾಡಿದ್ವಿ ಅಂತ. ಈಗ ಪ್ರಯಾಗಕ್ಕೆ ಹೇಗೆ ಹೋಗ್ಬೇಕು ಕೇಳಿದೆ. ಅವ್ರು ಹೇಳ್ತಾ ಇದ್ರು. ಅಷ್ಟರೊಳಗೆ ಕೇಳಿದ್ರು, ಈ ಪ್ರಯಾಗಕ್ಕೆ ಮತ್ತೆ ಯಾಕೆ ಹೋಗ್ತೀರಿ, ತುಂಬಾ ರಶ್, ಇಲ್ಲ ಆಯ್ತಲ್ಲ ಹೊರಡಿ ಮನೆಗೆ. ಹಾಗೆ ಇಲ್ಲ ಬರಿಂದಿದ್ದೆ, ಅದಕ್ಕೆ ಅಲ್ಲಿ ಅವಕಾಶ ಸಿಗೋಲ್ಲ ಅಂತ ಇಲ್ಲಿ ಬಂದಿದ್ದು, ಎಲ್ಲೂ ಹೋಗ್ಬೇಕು. ಓ ಸರಿ, ಹಾಗಾದ್ರೆ ಹೋಗಿ ಅಂತ ದಾರಿ ಹೇಳಿದ್ರು.
ನೋಡಿ ಅಲ್ಲಿ ಬಂದಿದ್ದೆ ಅವರು ಸೇಫ್ಟಿಗೆ ಸೆಕ್ಯೂರಿಟಿಗೆ ಅಂತ, ಇನ್ ಬಿಡೋಲ್ಲ ಯಾರಿಗೂ, ಕತ್ಲೆ ಆಗೋಯ್ತು, ಹೋಗೋ ಜಾಗನೇ ಅಲ್ಲ ಸಂಜೆ ಆದ್ಮೇಲೆ. ನಾವ್ ಇನ್ನು 10 ನಿಮಿಷ ಲೇಟ್ ಆಗಿ ಹೋದ್ರೆ ಅಲ್ಲಿ ಅವಕಾಶ ಸಿಗ್ತಿರ್ಲಿಲ್ಲ. ಅಂತೂ ಶಿವರಾತ್ರಿ ದಿನ ಆ ಪಾಯಿಂಟ್ ಅಲ್ಲಿ ಸ್ನಾನ ಆಗೋಯ್ತು. ಇನ್ನು ನಮ್ಮ ಗಡಿಬಿಡಿ ಇಲ್ಲ, ಪ್ಲಾನ್ ಮಾಡಿದ್ದು ಪರ್ಫೆಕ್ಟ್ ಆಗಿತ್ತು. ಆ ಪಾಯಿಂಟ್ಗೆ ಕರ್ಕೊಂಡೋಯ್ತು. ಸೀದಾ ಅಲ್ಲಿಂದ ದಾರಿ ಹುಡ್ಕೊಂಡು ಒಳಗಡೆನೆ ಚಿಕ್ಕ ದಾರಿನ ಸೀದಾ ಪ್ರಯಾಗಕ್ಕೆ ಹೋದ್ವಿ. ಅಲ್ಲಿ ರಶ್ ತುಂಬಾ ಇದೆ. ಸಾಮಾನ್ಯ ಮಧ್ಯಾಹ್ನ 11 ಗಂಟೆ ಅಷ್ಟೊತ್ತಿಗೆನೆ ಮಧ್ಯಪ್ರದೇಶದಲ್ಲಿ ಇರುವಾಗಲೇ ಗಾಡಿಗಳು ಬರೋಕ್ ಪ್ರಾರಂಭ ಆಗಿತ್ತು. ಆ ಕಡೆಯಿಂದ ಎದುರುಗಡೆಯಿಂದ ತುಂಬಾ ಟ್ರಾಫಿಕ್. ಅಲ್ಲಿ ಸ್ನಾನ ಮಾಡಿ ಶಿವರಾತ್ರಿ ದಿವಸ ಮುಗಿಸಿ ಹೊರಟವರು ಸಿಗ್ತಾ ಇದ್ರು ನಮಗೆ. ತುಂಬಾ ಗಾಡಿಗಳು ಎದುರುಗಡೆಯಿಂದ, ಹೆಚ್ಚು ಗಾಡಿಗಳು. ನಾವು ನೋಡ್ತಾ ಬರ್ತಿದ್ವಿ ಯಾವ ಸ್ಟೇಟ್ ಗಾಡಿಗಳು ಜಾಸ್ತಿ ಇವೆ ಅಂತ. ಮಹಾರಾಷ್ಟ್ರ ಗಾಡಿಗಳು ತುಂಬಾ ಇವೆ. ಸ್ವಲ್ಪ ಹತ್ರನೂ ಆಗುತ್ತೆ ಅಂತ ಅನ್ಕೊಳ್ಳಿ ಅವರಿಗೆ, ಹಾಗಾಗಿ ಜಾಸ್ತಿ ಇರುತ್ತೆ. ಒಟ್ಟಾರೆ ಮಹಾರಾಷ್ಟ್ರ ಗಾಡಿ ತುಂಬಾ. ಅದನ್ನ ಬಿಟ್ರೆ ತೆಲಂಗಾಣ ಗಾಡಿಗಳು ತುಂಬಾ ಗಾಡಿಗಳು ತೆಲಂಗಾಣ. ಅದನ್ನ ಬಿಟ್ರೆ ಕರ್ನಾಟಕ ಗಾಡಿಗಳು ಸಾಕಷ್ಟು ಗಾಡಿಗಳು ಕರ್ನಾಟಕ. ಇದನ್ ಬಿಟ್ರೆ ಅಪರೂಪಕ್ಕೊಂದೊಂದು ಆಂಧ್ರ ಪ್ರದೇಶ್, ಎಲ್ಲ 1-2 ಗಾಡಿ ಕೇರಳ. ನಂಬಬೇಕು ನೀವು, ತಮಿಳ್ನಾಡು ಗಾಡಿ ಒಂದೂ ಕಾಣಿಸಲ್ಲ. ನಾವು ಎಷ್ಟು ನೋಡ್ತಾ ಇದ್ವು, ಒಟ್ಟಾರೆ ನಮಗಂತೂ ತಮಿಳ್ನಾಡು ಗಾಡಿ ಒಂದೂ ಕಾಣಿಸಿಲ್ಲ. ಹಾಗೆ ನೋಡ್ಕೊಂಡು ಹೋದ್ವಿ, ತುಂಬಾ ಗಾಡಿ ಬರ್ತಾ ಇತ್ತು ಆ ಕಡೆಯಿಂದ. ಹೀಗೆ ಪ್ರಯಾಗರಾಜ್ಗೆ ಹೋದ್ವಿ. ಸಾಮಾನ್ಯ 8 ಗಂಟೆನೋ 9 ಗಂಟೆನೋ ಎಷ್ಟು ಇರ್ಬೋದು. ಒಳಗಡೆ ಹೋದ್ವಿ. ಒಳಗಡೆ ಹೋಗೋಕ್ಕಾಗಲ್ಲ, ತುಂಬಾ ಜನ ಬರ್ತಾ ಇದ್ದಾರೆ, ಎಲ್ಲ ಟ್ರಾಫಿಕ್. ಒಂದು ಗೇಟ್ ಅಲ್ಲಿ ಇಷ್ಟರ ಮಧ್ಯೆ ಏನಾಗಿತ್ತು, ಫಸ್ಟ್ ಟೈಮ್ ಹೋಗಿ ಬಂದಲ್ಲ ಅದ್ರ ಎಕ್ಸ್ಪೀರಿಯನ್ಸ್. ಯುಪಿಲಿ ಪೊಲೀಸ್ ಬೈಯೋದಿಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿದ್ರು ಹೇಳ್ತಾರೆ ಅಷ್ಟು ಬಿಟ್ರೆ ಬೈಯೋದಿಲ್ಲ ಅನ್ನೋದನ್ನ ಗೊತ್ತಾಗ್ಬಿಟ್ಟಿತ್ತು. ಈ ನಡುವೆ ಪೊಲೀಸ್ ಬಗ್ಗೆ ಹೇಳ್ಬೇಕು. ಈ ಮಹಾರಾಷ್ಟ್ರ ಇದೆಯಲ್ಲ, ಕಂಪ್ಲೀಟ್ ಮಹಾರಾಷ್ಟ್ರ ಒಂದು 800 ಕಿಲೋಮೀಟರ್ಸ್ ಇರ್ಬೋದು ಸ್ಟ್ರೆಚ್. ಏನ್ ರಸ್ತೆಯಲ್ಲಿ ಹಾರ್ತಾ ಇದ್ದ ಹಾಗೆ ರಸ್ತೆಗೆ ಹಿಡಿಯೋದಕ್ಕೆ ಏನೋ ಇವ್ರನ್ನ ಆ ತರ ವರ್ಸ್ಟ್. ಬಹಳ ಕಿರಿಕಿರಿ ಕೊಡ್ತಾರೆ ಎಲ್ಲ ಕಡೆ. ಹಾಗೆ ಜಸ್ಟ್ ಮಹಾರಾಷ್ಟ್ರ ಬಾರ್ಡರ್ ದಾಟ್ತಿದ್ದ ಹಾಗೇನೆ ಮಧ್ಯಪ್ರದೇಶ್ ಸುಮಾರು 600 ಕಿಲೋಮೀಟರ್ಸ್ ಇರ್ಬೋದು, 600-650. ಕೊನೆಯಲ್ಲಿ ಎಲ್ಲೋ ಒಬ್ರು ಪೊಲೀಸ್ ನಡ್ಕೊಂಡು ಬರ್ತಾ ಇರೋದು ರೋಡ್ ಸೈಡ್ ಕಾಣಿಸಿದ್ ಬಿಟ್ರೆ ಅಷ್ಟು ದೂರದಲ್ಲಿ ಒಬ್ರು ಪೊಲೀಸ್ ಕಾಣಿಸಿಲ್ಲ, ಎಲ್ಲೂ ಕಾಣಿಸಿಲ್ಲ. ಹೋಗ್ತಾ ಇರೋದನ್ನೇ ಕೆಲಸ, ರೋಡಲ್ಲಿ ನಿಂತಿರೋದು ಕಾಣಿಸಿಲ್ಲ ಪೊಲೀಸ್. ಓಕೆ, ಅದೊಂದು ಯುಪಿ ಪೊಲೀಸ್ ಬಗ್ಗೆ ಒಂದು ನಂಬಿಕೆ ಇತ್ತು. ಆ ಎಂಟರ್ ಆಗೋ ಸರ್ಕಲ್ ಅಲ್ಲಿ ಅವರು ಎಲ್ಲರನ್ನು ಬಂದವ್ರನ್ನ ಹಾಗೆ ಹೊರಗಡೆ ಔಟ್ ಸೈಡ್ ಟರ್ನ್ ಮಾಡಿ ಕಳಿಸ್ತಾ ಇದ್ರು. ಏನು ನಾವು ಅಷ್ಟು ಬರೋಷ್ಟರಲ್ಲಿ ಆ ಪೊಲೀಸ್ ಇಬ್ರು ಇದ್ರು. ಆ ಕಡೆ ಏನಾಯ್ತೋ ಗೊತ್ತಿಲ್ಲ, ಆ ಕಡೆ ಹೋದ್ರು. ನೋಡೋಣ, ಹೇಗೂ ಇವ್ರು ಬೈಯೋದಿಲ್ಲ, ಏನು ತೊಂದರೆ ಇಲ್ಲ ಅಂತ ಗೊತ್ತಿತ್ತಲ್ಲ, ಒಳಗೆ ಹೋಗ್ಬಿಡೋಣ ನೋಡೋಣ ಅಂತ ಒಳಗಡೆ ಗಾಡಿ ದಾಟಿಸಿದೆ. ಅಂತೂ ಎಂಟ್ರಿ ಆಗೋಯ್ತು ಒಳಗಡೆ ಗಾಡಿ. ಒಳಗಡೆ ಹೋಗೋದ್ಮೇಲೆ ತುಂಬಾ ಟ್ರಾಫಿಕ್, ಚಿಕ್ಕ ರೋಡ್ಗಳು, ಜನ ಹೇಗೋ ಆ ಬೈಕ್ ಹೋಗೋ ದಾರಿ ತರ ಇದ್ದ ಗಾಡಿಗಳು ಕಾರ್ನು ತಗೊಂಡ್ ಒಳಗಡೆ ನೋಡಿ. ಇಲ್ಲಿ ಸಮಯ ಹೇಗೆಲ್ಲ ಅನುಕೂಲ ಮಾಡಿದೆ ಅಂದ್ರೆ, ನಾಗ್ಪುರದಲ್ಲಿ ಉಳಿಯೋದಕ್ಕೆ ಅಷ್ಟು ಬೇಗ ವ್ಯವಸ್ಥೆ ಮಾಡಿಕೊಟ್ರು ಇವರು. ಹಾಗೆ ಇಲ್ಲಿ ಒಳಗಡೆ ಬೇರೆ ಬಂದ್ವಿ. ಫಸ್ಟ್ ಅಲ್ಲಿ ಸ್ನಾನ ಬೇರೆ 10 ನಿಮಿಷ ಇರುವಾಗ ಆಗೋಯ್ತು, ಲೇಟ್ ಆದ್ರೆ ಅವಕಾಶ ಸಿಗ್ತಿರ್ಲಿಲ್ಲ. ಹಾಗೆ ಅಲ್ಲಿ ಸೇಫ್ಟಿಗೆ ಅನ್ನೋ ತರ ಅವ್ರು ಹೇಳಿದ್ರು ಬೇರೆ, ಆಳ ಇದೆ ಹೋಗ್ಬೇಡಿ ಅಂತ, ಇಲ್ಲಾಂದ್ರೆ ರಿಸ್ಕ್ ಇತ್ತು. ಹಾಗೆ ಒಳಗಡೆ ಬಂದ್ವಿ, ತುಂಬಾ ಟ್ರಾಫಿಕ್, ಜಾಮ್ ಆಗ್ಬಿಟ್ಟಿದೆ ಎಲ್ಲ ಕಡೆ. ಅಲ್ಲೇ ಸರ್ಕೊಂಡು ಹೇಗೆ ನಡ್ಕೊಂಡು ಹೋಗ್ತಾ ಇದ್ದಿದ್ದು, ಗೊತ್ತಾಗಲ್ಲ ಯಾವ ರೋಡ್ ಎಲ್ಲಿ ಹೋದ್ರೆ ಎಲ್ಲಿ ಹೋಗುತ್ತೆ ಅಂತ. ಅಷ್ಟರಲ್ಲಿ ಏನಾಯ್ತು, ಇಲ್ಲಿ ನಾಗ್ಪುರದಲ್ಲಿ ವ್ಯವಸ್ಥೆ ಮಾಡೋರು ಇದಾರಲ್ಲ, ಅವ್ರದ್ದೇ ಅಲ್ಲೊಂದು ತುಂಬಾ ಹತ್ರದಲ್ಲಿ, ಆ ಸಂಗಮಕ್ಕೆ ತುಂಬಾ ಹತ್ರದಲ್ಲಿ ಒಂದು ಅವ್ರದ್ದೇ ವ್ಯವಸ್ಥೆ ಇದೆ, ಮಠ ಇದೆ. ಅಲ್ಲಿ ವ್ಯವಸ್ಥೆ ಮಾಡ್ತೀನಿ ಹೋಗಿ ಅಂದಿದ್ರು. ಹೋಗೋ ಪ್ರಯತ್ನ ಅಂತೂ ಮಾಡ್ತೀನಿ, ರೀಚ್ ಆದ್ರೆ ಹೇಳ್ತೀನಿ ಅಂತ ಹೇಳಿದ್ದೆ. ಆ ಲೊಕೇಶನ್ ಹಾಕೊಂಡು ಹೋಗ್ತಾ ಇದ್ವಿ ನಾವು. ಆ ಸಿಟಿ ಎಂಟರ್ ಮಾಡಿದ ಸರ್ಕಲ್ ಇದೆಯಲ್ಲ, ಅಲ್ಲಿಂದ 13 ಕಿಲೋಮೀಟರ್ಸ್ ತೋರಿಸ್ತಾ ಇತ್ತು. ಹಾಗೆ ಹೋಗಿ ಗಂಟೆಗಟ್ಟಲೆ ಆಗಿರ್ಬೋದು, ಹೋಗ್ತಾ ಇದ್ವಿ. ಒಂದು ಫ್ಲೈಓವರ್ ಹತ್ರದಲ್ಲಿ ಕೆಳಗೆ ಹೋಗ್ಬೇಕಾ ಮೇಲೆ ಹೋಗ್ಬೇಕಾ ಗೊತ್ತಾಗ್ಲಿಲ್ಲ. ನಿಂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ವಿ. ಈ ಮ್ಯಾಪ್ ಅಲ್ಲಿ ತೋರ್ಸಲ್ಲ ಫಸ್ಟ್ ಅದು, ಹೋಗ್ಬಿಟ್ರೆ ಮತ್ತೆ ಸಿಗಲ್ಲ. ಒಬ್ರು ಬೈಕ್ನವ್ರು ಬಂದ್ರು, ಮೊದಲು ಅದೇ ಅನುಭವ ಆಗಿತ್ತು, ನಂತರ ಅದೇ ಅನುಭವ, ಮತ್ತೆ ಹೇಳ್ತೀನಿ. ಅವ್ರು ಬಂದ್ರು, ಎಲ್ಲಿ ಹೋಗ್ಬೇಕು ಕೇಳಿದ್ರು. ಹಾಗೆ ಅದೇನೋ ಧಾರಾಗಂಜ್ ಅಂತಾನೆ ಏನೋ ಇತ್ತು ಅಲ್ಲಿ ಅಂದೆ. ಇಲ್ಲಿ ಮೇಲೆ ಹೋಗಿ, ನಾನು ಅಲ್ಲಿ ಬರ್ತೀನಿ ತೋರಿಸ್ತೀನಿ ಅಲ್ಲಿ ಸ್ವಲ್ಪ ದೂರ ಅಂದ್ರು. ಅಲ್ಲಿ ಯಾರು ಎಲ್ಲಿದ್ದಾರೆ ನಮ್ಗೆ ಕಾಣಿಸೋಕ್ಕಾಗಲ್ಲ, ಅಷ್ಟು ಟ್ರಾಫಿಕ್ ಇದೆ. ಹೋಗ್ತಾ ಇದ್ವಿ, ಅಲ್ಲೊಂದ್ ಕಡೆ ಮ್ಯಾಪ್ ತೋರಿಸ್ತಾ ಇತ್ತು, ಚಿಕ್ಕ ರೋಡ್ ಲೆಫ್ಟ್ ಟರ್ನ್ ಆಗ್ಬೇಕಿತ್ತು. ಜಸ್ಟ್ ಮುಂದೆ ಹೋಗ್ಬಿಟ್ವಿ. ಅಯ್ಯೋ ಬಂದ್ಬಿಟ್ವಲ್ಲ, ಇನ್ನೆಂತ ಮಾಡೋದು. ಜಸ್ಟ್ ಒಂದು 10 ಅಡಿ ಮುಂದೆ ಬಂದ್ವಿ, ವಾಪಸ್ ತಗೊಳಕಂತೂ ಆಗಲ್ಲ. ಆ ಬೈಕ್ ನಲ್ಲಿ ಬರ್ತಿದ್ರಲ್ಲ, ನಾನು ಗಮನಿಸಿರ್ಲಿಲ್ಲ, ಅವ್ರು ನಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ಹೇಳೋಕೆ ರೋಡನ್ನ. ಅವ್ರಲ್ಲಿ ಹೋಗ್ಬೇಕಾದವ್ರು ಆ ಕಡೆ ಮತ್ತೆ ಮುಂದೆ ಬಂದು
ನಮಗೆ ದಾರಿನ ಇಲ್ಲ, ನೀವು ಸ್ವಲ್ಪ ಮುಂದ್ ಬಂದ್ಬಿಟ್ರಿ, ಅಲ್ಲೇ ಹೋಗ್ಬೇಕಿತ್ತು, ಮುಂದೆ ಹೋಗಿ ಮತ್ತೆ ಯೂಟರ್ನ್ ತಗೊಂಡಾದ್ರೂ ಬನ್ನಿ, ಬೇರೆ ಕಡೆ ಹೋಗಕ್ಕಾಗಲ್ಲ, ದಾರಿ ಇಲ್ಲ ಅಂತ ಅಷ್ಟು ಟ್ರಾಫಿಕ್ ಅಲ್ಲಿ ಅವ್ರು ನಮ್ಮನ್ನು ಮತ್ತೆ ಹುಡ್ಕೊಂಡು ಬಂದು ಹೇಳ್ಬೇಕು. ನಾವ್ ಏನ್ ಹೇಳ್ಬೇಕು ಇಂಥ ಜನರಿಗೆ? ಅದ್ಭುತ ಅದೊಂದು, ಆ ಮನೋಭಾವ ಇದೆಯಲ್ಲ ಅವರದ್ದು. ಯಾರೋ ಹೊರಗಡೆ ಬಂದಿದ್ದಾರೆ, ಇವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ನಮ್ಮನ್ನು ಹುಡ್ಕೊಂಡು ಬಂದು ಅವ್ರು ಹೇಳಿದ್ರಲ್ಲ, ನಿಜಕ್ಕೂ ಅದ್ಭುತ ಅದು. ನಮ್ಮಲ್ಲಿ ಆತರ ಇದನ್ನು ಹುಡ್ಕೋದು ಕಷ್ಟ ಆಗ್ಬಿಡುತ್ತೆ. ಬಟ್ ನಮಗ್ ಬೇರೆ ದಾರಿ ಇಲ್ಲ, ಮುಂದೆ ಬಂದ್ವಿ. ಅಲ್ಲಿ ಎಷ್ಟು ತೋರಿಸ್ತಾ ಇತ್ತು? ಜಸ್ಟ್ 2.2 ಕಿಲೋಮೀಟರ್ಸ್ ನಮ್ಮ ಲೊಕೇಶನ್. ಆದ್ರೆ ಮುಂದೆ ಬಂದ್ಬಿಟ್ವಿ. ಅಷ್ಟರಲ್ಲಿ ಏನಾಯ್ತು, ಅವಿನಾಶ್ ಹೇಳ್ತಿದ್ದೆ, ಅವತ್ತು ಹೋದಾಗ ಆ ಬ್ರಿಡ್ಜ್ ಮೇಲೆ ಬಂದಿದ್ದೆ ನಾನು, ತುಂಬಾ ಚೆನ್ನಾಗಿ ಕಾಣುತ್ತೆ, ಎಲ್ಲಿದೆಯೋ ಏನೋ ಗೊತ್ತಿಲ್ಲ, ಹೋಗೋದು ಹೇಗೆ ಅಂತನೂ ಗೊತ್ತಿಲ್ಲ, ಹೋದ್ರೆ ಚೆನ್ನಾಗಿತ್ತು ಅಂತ ಹೇಳಿದ್ದೆ ಮೊದಲೇ. ಹೋಗೋ ಅದೇ ಉದ್ದೇಶ ಇರಲಿಲ್ಲ, ತಪ್ಪು ಹೋಗಿದೆ, ಮುಂದೆ ಬಂದ್ವಿ. ಇಲ್ಲಿ ಸರಿ ಬರೋದು ಬಂದಿದ್ದೀವಿ, ಗಾಡಿಲಿ ಪೆಟ್ರೋಲ್ ಫುಲ್ ಇದೆ, ನಿಧಾನಕ್ಕೆ ಮೂವ್ ಆಗ್ಬೋದು. ನಮ್ಮ ಉದ್ದೇಶ ಏನು? ಪ್ರಯಾಗ್ರಾಜ್ ಸುತ್ತಾನೆ, ಒಂದು ಸ್ನಾನ ಮಾಡೋದು. ಒಂದು ಸ್ನಾನ ಅಂತೂ ಅಲ್ಲಿ ಆಗಿದೆ, ಗಾಡಿ ಹೋಗ್ತಾ ಇದೆ, ಹೋಗೋಣ, ಅದು ಎಲ್ಲಾದ್ರೂ ಸರಿ. ಲೇಟ್ ಆದ್ಮೇಲೆ ಈಗ ರಾತ್ರಿ 12 ಗಂಟೆವರೆಗೂ 1 ಗಂಟೆ 2 ಗಂಟೆವರೆಗೂ ಸುತ್ತಿದ್ವಿ ಅಂತ ಅನ್ಕೊಳ್ಳಿ, ಟ್ರಾಫಿಕ್ ಸ್ವಲ್ಪ ಡೌನ್ ಆಗುತ್ತೆ, ಅವಾಗಾದ್ರೂ ಆ ಪಾಯಿಂಟ್ಗೆ ಹೋಗ್ಬೋದು. ನಮಗೆ ಇನ್ನೇನು ಟಾರ್ಗೆಟ್ ಇಲ್ಲ, ಸುತ್ತ ಬಿಡೋಣ ಅಂತ ಹೊರಟ್ವಿ. ತಪ್ಪಾಯ್ತಲ್ಲ ರೋಡ್, ಮತ್ತೆ ಬಂದ್ರಾಯ್ತು ನಿಧಾನಕ್ಕೆ, ಎಲ್ಲೆಲ್ಲ ಕಡೆ ಸುತ್ಕೊಂಡು ಅಂತ ಗಾಡಿಯಲ್ಲಿ ಕುತ್ಕೊಂಡು ನೋಡಿದ್ರಾಯ್ತು ಊರೆಲ್ಲ ಅಂತ. ಹಾಗೆ ಸ್ವಲ್ಪ ಮುಂದೆ ಬಂದ್ವಿ, ನೋಡ್ತೀವಿ ನಾವೇನ್ ಹೋಗ್ಬೇಕು ಅಂತಿತ್ತಲ್ಲ ಬ್ರಿಡ್ಜ್, ಆ ಬ್ರಿಡ್ಜ್ ಅಲ್ಲೇ ಇದೆ. ಇದು ನೋಡಿ ಅದೃಷ್ಟ, ದಾರಿ ತಪ್ಪಿಕೊಂಡು ಮುಂದೆ ಬಂದ್ರು ನಾವು, ಅಲ್ಲೆಲ್ಲ ಹೋಗ್ಬಿಡ್ತಾ ಇದ್ವಿ ದಾರಿ ಸಿಕ್ಬಿಟ್ರೆ. ದಾರಿ ತಪ್ಪು ಹೋಗಿದ್ದಲ್ಲ, ಈ ಕಾಲ ಅನ್ನೋದು ದಾರಿ ತಪ್ಪಿಸಿದ್ದು, ನಿಮ್ಗೆ ಬೇಕಾದ ಇಲ್ಲಿದೆ ಬನ್ನಿ ಅಂತ. ಹೋಗಿ ನೋಡ್ತೀವಿ ಬ್ರಿಡ್ಜ್ ಎದುರುಗಡೆ ಇದೆ. ಆಹಾ, ಎಲ್ಲಿದೆಯೋ ಏನೋ ಗೊತ್ತಿಲ್ಲ, ಹೋಗ್ಬೇಕಿತ್ತು, ಚೆನ್ನಾಗಿತ್ತು ಅಂತ ಹೇಳಿದ್ನಲ್ಲ, ಅದೇ ಬ್ರಿಡ್ಜ್. ಸೀದಾ ಹತ್ಬಿಟ್ವಿ. ಅದನ್ನೇ ವಿಡಿಯೋ ಮಾಡಿ ಹಾಕಿದ್ದು ನಾವು, ಅಲ್ಲಿ ಅವಿನಾಶ್ ಪೋಸ್ಟ್ ಮಾಡಿದ್ದು ಅದೇ ಬ್ರಿಡ್ಜ್ ಇಂದ ವಿಡಿಯೋ. ಬಟ್ ಆಕ್ಚುಲಿ ವಿಡಿಯೋ ನೋಡಿದೆ ನಾನು, ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಅಲ್ಲಿ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಎಷ್ಟು ದೂರದ್ದು, ಅದೆಷ್ಟು ವ್ಯವಸ್ಥೆ ಮಾಡಿದ್ರು ಅನ್ನೋದೆಲ್ಲ ಕಾಣಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ. ಹಾಗೆ ಆ ಬ್ರಿಡ್ಜ್ ಮೇಲೆ ಆ ಕಡೆವರೆಗೂ ಹೋಗಾಯ್ತು. ಮತ್ತೆ ಯೂಟರ್ನ್ ತಗೊಂಡು ಇನ್ನೊಂದು ಸೈಡ್ ಅಲ್ಲಿ ಬಂದೆ. ಹೇಗೋ ಬರ್ಬೇಕಿತ್ತಲ್ಲ ನಾವು ಆ ಜಾಗಕ್ಕೆ ಹೋಗೋಕೆ, ಯೂಟರ್ನ್ ತಗೊಂಡೆ, ಇಲ್ಲಿ ತಗೊಂಡಿಲ್ಲ, ಮುಂದೆಲ್ಲೋ ಹೋಗಿ ತಿರ್ಕೊಂಡು ವಾಪಸ್ ಬಂದಿದ್ದಾಯ್ತು. ಮತ್ತೆ ಸುತ್ಕೊಂಡು ಹೋದ್ವಿ, ಯಾಕಂದ್ರೆ ಹೇಗೋ ಉದ್ದೇಶನೇ ಅದು, ಸುತ್ತೋದು ಅಷ್ಟೇ, ಇನ್ನೇನಿಲ್ಲ. ಬರೋಪ್ಪ ಜಾಗಕ್ಕೆ ಬಂದ್ಬಿಟ್ಟಿದ್ವಿ. ಜನ ಅಂತೂ ತುಂಬಾ ಹೋಗ್ತಾ ಇದ್ರು. ಒಂದ್ ಕಡೆ ಯಾವ್ದೋ ಟ್ರಾಫಿಕ್ ಸಿಗ್ನಲ್ ಸಿಕ್ಕಾಕೊಂಡಿತ್ತು, ಬಹುಶಃ ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ನಿಂತಿರ್ಬೇಕು, ಏನೋ ಮೂವ್ ಆಗ್ಲಿಲ್ಲ, ನಿಂತ್ಕೊಂಡಿತ್ತು ಅಷ್ಟೇನೆ. ಎಲ್ಲ ಹೊರಟ್ರು, ನಾವು ಹೊರಟ್ವಿ. ಯಾರು ಹೊರಗೆ ಹೋಗ್ಬೇಕು ಅಂತ ಏನಿಲ್ಲ, ಈ ಲೊಕೇಶನ್ ಒಂದು ತೋರಿಸುತ್ತೆ, ನಾವು ಎಲ್ಲ ಕಡೆ ಅಲ್ಲೇ ಹೋಗಿಲ್ಲ, ಮತ್ತೆಲ್ಲೆಲ್ಲ ಹೋದ್ವಿ. ಅಂತೂ ಹೀಗೆ ಗಂಟೆಗಟ್ಟಲೆ ಸುತ್ತಿದ್ವಿ. ಸುತ್ತಿ 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 ಅವ್ರು ಹೇಳಿದ ಜಾಗ ಇದೆಯಲ್ಲ, ಹತ್ರ ಬಂದ್ವಿ. ಅವಾಗ ಒಂದು ಮೊದ್ಲಿನ ತಲೆಯಲ್ಲಿ ಒಂದು ಓಡ್ತಾ ಇತ್ತು, ಹೋಗೋದೇನೋ ಸರಿ, ಆ ಜಾಗ ಸಿಗ್ಬೋದು ಏನೋ ಮಾಡಿ, ಯಾಕಂದ್ರೆ ಸಿಟಿ ಒಳಗಡೆ ಬಂದ್ಬಿಟ್ಟಿದೀವಿ ನಾವು ಗಾಡಿ ತಗೊಂಡು, ಇನ್ನೇನು ಯಾರು ವಾಪಸ್ ಕಳ್ಸಲ್ಲ ನಮ್ಮ. ಆದ್ರೆ ಗಾಡಿ ನಿಲ್ಸೋದೆಲ್ಲಿ? ಒಂದ್ ಜಾಗ ಬೇಡವಾ? ಎಲ್ಲಿ ನಿಲ್ಸ್ಬರ್ಬೇಕು? ಹೊರಗಡೆ ಆದ್ರೆ ಗಾಡಿ ನಿಲ್ಸೋದ್ ಜಾಗ ಇತ್ತು, ನಾವು ಸಿಟಿ ಒಳಗೆ ಬಂದ್ಬಿಟ್ಟಿದೀವಿ, ಅಲ್ಲಿ ಈಗಾಗಲೇ ಜಾಗ ಇಲ್ಲ. ಹೇಗೋ ನುಗ್ಕೊಂಡು ಹೋಗ್ತಾ ಇದೀವಿ ನಿಲ್ಸ್ಕೊಂಡು. ಅಂತೂ ಹಾಗೂ ಈಗ ಆ ಚಿಕ್ಕ ಚಿಕ್ಕ ಗಲ್ಲಿಗಳಲ್ಲಿ ರೋಡ್ಗಳಲ್ಲಿ ಹೋಗ್ಕೊಂಡು ಅವ್ರು ಹೇಳಿದ ಜಾಗಕ್ಕೆ ಬಂದ್ವಿ. ಎಂತೆಂತ ಅದ್ಭುತಗಳು, ಇದನ್ನ ಹೇಳುದು ಕಾಲಾನುಗ್ರಹ ಅಂತ. ಕರೆಕ್ಟ್ ಹೀಗೆ ನೋಡ್ತೀವಿ, ಆ ಬೋರ್ಡ್ ಕಾಣ್ತು. ಆ ಬೋರ್ಡ್ ಕಂಡು ಕೂಡಲೇ ಹೀಗೆ ಪಕ್ಕದಲ್ಲಿ ನೋಡ್ತೀನಿ, ಅಲ್ಲಿ ಒಂದೇ ಒಂದು ಕಾರ್ ಇಡುವಷ್ಟು ಜಾಗ ನಿಂತಿತ್ತು, ಜಾಗ ಇತ್ತು. ಇದೇನಿದು ಭಗವಂತ, ಇಂಥ ಜಾಗದಲ್ಲಿ ಯಾರೋ ಜಸ್ಟ್ ಕಾರ್ ತಗೊಂಡು ಹೋಗಿದ್ದಾರೆ, ಅಲ್ಲಿಂದ ಒಂದೇ ಕಾರ್ ಇಡುವಷ್ಟು ಜಾಗ ಇತ್ತು. ಇದು ಭಗವಂತ ಕೊಟ್ಟಿರೋ ಜಾಗ ಇದೆ, ಇನ್ನೇನು ಅಲ್ಲ, ನಾವೇನು ಮಾಡ್ಕೊಳಕ್ ಆಗೋದಿಲ್ಲ. ಚಕ್ಕಂತ ಅಲ್ಲಿ ಗಾಡಿ ಹಾಕಿದೆ ನೋಡಿ. ಇದಕ್ಕೆ ನಾನು ಹೇಳಿದ್ದು, ಕಾಲವನ್ನ ತಿಳಿಯಬೇಕಾದ್ರೆ ಒಂದೊಂದು ಪಾಯಿಂಟ್ ಅಲ್ಲಿ ನಮಗೆ ಹೆಲ್ಪ್ ಮಾಡ್ಕೊಟ್ಟಿದ್ದು. ಒಂದೊಂದು ಪಾಯಿಂಟ್ ಅಲ್ಲಿ ನಿಲ್ಲೋಕೆ ಜಾಗ ಇಲ್ಲ, ನಮ್ ಕಾರ್ ಇಡೋಕ್ ಜಾಗ ಸಿಕ್ಕೋಯ್ತು, ಫಸ್ಟ್ ಕ್ಲಾಸ್ ಆದ ಜಾಗ. ಎಲ್ಲಿ ಹುಡುಕ್ಬೇಕಿತ್ತಿಲ್ಲ ನಮ್ಗೆ ಕಾರ್ ಇಡೋಕ್ ಜಾಗನ, ನಮ್ಗೆ ಕಾಲಿಡೋಕ್ ಜಾಗ ಅವ್ರು ಕೊಟ್ಬಿಟ್ರು, ನಮ್ ಕಾರ್ ಇಡೋಕ್ ಎಲ್ಲಿ ಜಾಗ? ಆದ್ರೆ ಕಾರ್ ಇಡೋಕು ಒಳ್ಳೆ ಜಾಗನ ಭಗವಂತ ತೋರಿಸ್ಬಿಟ್ಟ, ಫಸ್ಟ್ ಗಾಡಿನಲ್ಲಿ ಹಾಕ್ಬಿಟ್ಟು. ಎಲ್ಲಿ ಆ ಮಠ ಏನಿದೆಯಲ್ಲ, ಅದಕ್ಕಿಂತ ಒಂದು 2 ಕಾರ್ ಇಡೋ ಜಾಗ ಅಷ್ಟು ಹಿಂದೆ, ಅಷ್ಟು ಅಲ್ಲೇ ಪಕ್ಕದಲ್ಲೇ ಗಾಡಿಗೆ ಜಾಗ ಆಯ್ತು, ಒಂದ್ ನೆಮ್ಮದಿ ಆಗೋಯ್ತು. ಸೀದಾ ಒಳಗಡೆ ಹೋದ್ವಿ. ಅಲ್ಲಿ ಅವರ ಗುರುಗಳಿದ್ರೆ ಸಹಜವಾಗಿ ಪರಿವಾರ ಇರ್ತಾರೆ, ಜನ ಬಂದವರು ಇರ್ತಾರೆ, ಜಾಸ್ತಿ ಜನ ಇದ್ರು. ಈಗ ನನ್ಗೆ ವ್ಯವಸ್ಥೆ ಮಾಡಿದವರು ಇದಾರಲ್ಲ, ಅವರಲ್ಲಿ ಕಾಲ್ ಮಾಡ್ತಾ ಇದ್ರು, ಅಲ್ಲಿರೋ ಜನರಿಗೆ ಹೇಳೋದಕ್ಕೆ ಅವ್ರು ಸಿಗ್ತಾ ಇರ್ಲಿಲ್ಲ, ಬಿಸಿ ಇದ್ದಿದ್ರಿಂದ. ನಾನು ಯಾವ್ದಕ್ಕೂ ಒಂದ್ಸಲ ಮಾತಾಡೋಣ ಅಂತ ಅಲ್ಲಿ ಅವ್ರ ಮ್ಯಾನೇಜರ್ ಹತ್ರ ಹೋದೆ. ಅವ್ರು ಚೆನ್ನಾಗಿ ಮಾತಾಡಿದ್ರು. ಬಟ್ ಗುರುಜಿ ಇರೋದ್ರಿಂದ ಪರಿವಾರ ಇದೆ, ಎಲ್ಲ ಇದೆ, ಜನ ಜಾಸ್ತಿ ಇದ್ದಾರೆ, ನೋಡೋಣ, ಸ್ವಲ್ಪ ಹೊತ್ತಿರಿ, ಏನಾಗತ್ತೆ ನೋಡೋಣ ಅಂತ ಹೇಳಿದ್ರು. ಕೂತ್ಕೊಂಡ್ವಿ ಅಲ್ಲಿ. ಅಷ್ಟರಲ್ಲಿ ಇವ್ರು ಕಾಲ್ ಮಾಡಿ ಅಲ್ಲಿ ಯಾರಿಗೆ ಹೇಳ್ಬೇಕಿತ್ತು ಅವ್ರಿಗೆ ಹೇಳಿದ್ರು, ಅವರೇ ಬಂದು ಉಳ್ಕೊಳ್ಳಿ, ಏನ್ ತೊಂದರೆ ಇಲ್ಲ ಅಂತಂದ್ರು. ಅವತ್ತು ಶಿವರಾತ್ರಿ, ನಾವು ಬೆಳಿಗ್ಗೆ ಉಪವಾಸ ಏನಿರ್ಲಿಲ್ಲ, ಬಟ್ ಅವಲಕ್ಕಿ ತಿನ್ಕೊಂಡಿದ್ವಿ, ಊಟ ಏನು ಮಾಡಿರ್ಲಿಲ್ಲ. ಅಷ್ಟರಲ್ಲಿ ಹೇಗೋ ಸಂಜೆ ಮುಳುಗ್ ಹಾಕಿ ಎಲ್ಲದು ಮುಗಿದೋಯ್ತು. ಅಲ್ಲಿ ಒಳ್ಳೆ ಊಟ ನೋಡಿ, ಪ್ರಸಾದ ಅದು ಅಂದ್ಮೇಲೆ ಅಲ್ಲಿ ಯಾವ ಇದಿಲ್ಲ, ಚೆನ್ನಾಗಿ ಊಟ ಆಯ್ತು. ಹಾಸಿಗೆ ಗಿಸಿಗೆ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಟ್ರು.
ಅಷ್ಟು ಹತ್ರ, ಎಷ್ಟು ಹತ್ರ ಅಂದ್ರೆ ಜಸ್ಟ್ ಅರ್ಧ ಕಿಲೋಮೀಟರ್ ನಾವು ಸಂಗಮಕ್ಕೆ ಅಷ್ಟೇ, ಅಲ್ಲಿವರೆಗೂ ಹೋಗ್ಬಿಟ್ಟಿದೀವಿ ನಾವು ಸೀದಾ. ಹಾಗೆ ಅಲ್ಲಿ ವ್ಯವಸ್ಥೆಗೆ ಸ್ವಲ್ಪ ತಡ ಆಗ್ತಿತ್ತು, ಯಾಕಂದ್ರೆ ಜನ ಇದಾರಲ್ಲ ತುಂಬಾ, ಆ ಕಡೆಗೆ ಹೋಗೋದು ಕಷ್ಟ ಬಿಟ್ಟು. ಯಾಕಂದ್ರೆ ಎಷ್ಟು ಜನ ಇರ್ತಾರೆ ಅಂತ ಅವರಿಗೂ ಗೊತ್ತಾಗಲ್ಲ ಇಲ್ಲಾದ್ರೆ. ಹಾಗಾಗಿ ಎಲ್ಲೂ ಹೋಗಿಲ್ಲ, ನಾವು ಅಲ್ಲೇ ಕುತ್ಕೊಂಡ್ವಿ. ಅಲ್ಲೇ ಪೂಜೆ ನಡೀತಾ ಇತ್ತು, ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಯಾವುದೋ ಒಂದು ಮಂತ್ರ ಎಲ್ಲ ಕೇಳ್ತಾ ಇತ್ತು, ಅಲ್ಲೇ ಕುತ್ಕೊಂಡೆಲ್ಲ ಕೇಳಿದ್ವಿ. ಊಟ ಅಂತೂ ಹೇಗೂ ಆಗಿತ್ತು, ಮುಲ್ಲಿಗೆ ಆಯ್ತು. ಬೆಳಗ್ಗೆ ಚಳಿ ಅಂತೂ ಸಾಕಷ್ಟು ಇತ್ತು, ಅವ ಮೊದಲಷ್ಟು ಇಲ್ಲದೆ ಇದ್ರು ಇಲ್ಲಿಂದ ಹೋದವ್ರಿಗೆ ನಮ್ಗೆ ಸ್ವಲ್ಪ ಚಳಿನೇ ಅದು. ಬಟ್ ಒಳ್ಳೆ ಹಾಸಿಗೆ ಇದೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ರು, ಒಳ್ಳೆ ನಿದ್ರೆ ಆಯ್ತು. 2 ದಿವಸದಿಂದನೂ ನಿದ್ರೆ ಇರಲಿಲ್ಲ. ನೈಟ್ ಡ್ರೈವಿಂಗ್ ಈ ತರದ್ದು ಇದರಲ್ಲೇ ಹೆಚ್ಚು ನಿದ್ರೆ ಮಾಡೋಕೆ ಆಗಿರ್ಲಿಲ್ಲ. 2-3 ಗಂಟೆ 4 ಗಂಟೆ ಆ ತರದ್ದಾಗಿತ್ತು. ಇಲ್ಲಿ ಒಳ್ಳೆ ನಿದ್ರೆ ಆಯ್ತು. ಬೆಳಗ್ಗೆ ಇದ್ರೆ ಚಳಿ ಇದೆ, ಬಟ್ ಬಿಸಿ ನೀರು ಸ್ನಾನ, ಎಲ್ಲಿ ತಣ್ಣೀರು ಸ್ನಾನ ಮಾಡೋ ಸ್ಥಿತಿಯೂ ಬರಲಿಲ್ಲ. ತಿಂಡಿಯೂ ಆಯ್ತು. ತಿಂಡಿಗಿಂತ ಮೊದಲು ಹೋಗಿ ಬಂದ್ವಿ ನಾವು ಇದಕ್ಕೆ, ನಂತರ ತಿಂಡಿ ಆಯ್ತು. ಆರಾಮಾಗಿ ನಮ್ಮ ಏನ್ ಸಂಧ್ಯಾ ವಂದನ ನದಿಗಳು ಇದೆಲ್ಲ ಇದೆಯಲ್ಲ, ಎಲ್ಲದಕ್ಕೂ ವ್ಯವಸ್ಥೆ ಆಯ್ತು. ಸೀದಾ ಪ್ರಯಾಗಕ್ಕೆ ಹೋದ್ವಿ, ನಡ್ಕೊಂಡು ಹೋದ್ವಿ. ಆ ನದಿಯ ಗಂಗಾ ನದಿ ಸಂಗಮದ ಪ್ರಾರಂಭಕ್ಕೆ ಜಸ್ಟ್ ಅರ್ಧ ಕಿಲೋಮೀಟರ್, ಬಟ್ ಒಳಗಡೆ ಒಂದಿಷ್ಟು ನಡಿಬೇಕು, ಯಾಕಂದ್ರೆ ಅಲ್ಲಿವರೆಗೂ ಹೋಗ್ಬೇಕಲ್ಲ, ಅಷ್ಟು ದೂರ ಇದೆ. ಹೆಚ್ಚಂದ್ರೂ 1-2 ಕಿಲೋಮೀಟರ್ ಏನು. ಈ ನಡುವೆ ಇನ್ನೊಂದು ಮಜಾ ಏನಂದ್ರೆ, ನಾನು ಫ್ಲೈಟಲ್ಲಿ ಹೋಗುವಾಗಲೂ ವಿಚಾರ ಮಾಡಿದ್ದೆ, ಚಪ್ಪಲಿ ಹಾಕೊಂಡು ಹೋಗ್ಬೇಕಾ ಶೂ ಹಾಕೊಂಡು ಹೋಗ್ಬೇಕಾ. ಹೆಚ್ಚು ನಡೆಯೋದಿರೋದ್ರಿಂದ ಶೂ ಹಾಕೊಂಡು ಹೋದ್ರೆ ಆರಾಮ, ಬಟ್ ಅಲ್ಲಿ ತೆಗಿಬೇಕು, ಅದೆಲ್ಲ ಮಾಡ್ಬೇಕು, ರಗಳೆ ಅದು ಕಿರಿಕಿರಿ ಶೂ. ಸೊ ಶೂ ಬೇಡ, ನಡೆಯೋದು ಕಷ್ಟ ಆದ್ರೂ ಸರಿ ಚಪ್ಪಲಿ ಇರ್ಬೋದು, ಹಾಕೊಂಡು ಹೋಗಿದ್ದೆ. ಈಗ 2 ಸಲ ಹೋಗುವಾಗ್ಲೂ ಮತ್ತದೇ ಪ್ರಶ್ನೆ, ಶೂ ಹಾಕೊಂಡು ಹೋದ್ರೆ ಕಾರ್ ಓಡಿಸೋಕೆ ಸುಲಭ, ಚಪ್ಪಲಿ ಮೊದ್ಲೊಂದ್ಸಲ ಹೋಗ್ಬಿಟ್ಟಿದ್ರಿಂದ ಆರಾಮಾಗತ್ತೆ. ಶೂನ್ ಹಾಕೊಂಡು ಚಪ್ಪಲಿ ಕಾರಲ್ಲಿ ಇಟ್ಕೊಂಡು ಹೋಗ್ಬಿಡೋಣ ಅನ್ಕೊಂಡೆ. ಯಾಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು, ಕಾರ್ ಇದೆ ಅಂತ ಇಷ್ಟೆಲ್ಲ ಮಾಡ್ಕೊಂಡು ಹೋಗೋದು ಸರಿ ಆಗಲ್ಲ ಅಂತ, ಇರ್ಲಿ ಆ ಮೊದ್ಲು ಹಾಕೊಂಡು ಬಂದು ಚಪ್ಪಲಿ ಹಾಕೊಂಡು ಹೋಗ್ಬಿಟ್ಟೆ. ಬೆಳಗ್ಗೆ ಎದ್ದು ಹೊರಡೋಣ ಅಂತ ನೋಡ್ತೀನಿ, ಚಪ್ಪಲಿನೇ ಇಲ್ಲ. ಯಾರಿಗೂ ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ತಕ್ಷಣ ನಂಗೆ ನೆಗೆಟಿವ್ ಥಾಟ್ ಬರಲಿಲ್ಲ. ನಾನು ವಿಚಾರ ಮಾಡ್ತಿದ್ದೆ, ಶೂ ಹಾಕೊಂಡು ಹೋಗ್ಬೇಕಾ ಚಪ್ಪಲಿ ಹಾಕೊಂಡು ಹೋಗ್ಬೇಕಾ ಅಂತ. ಭಗವಂತ ಹೇಳ್ದ, ಶೂನೂ ಅಲ್ಲ ಚಪ್ಪಲಿನೂ ಅಲ್ಲ, ಬರಿಗಾಲಲ್ಲಿ ಹೋಗ್ಬೇಕು ಯಾತ್ರೆಗೆ ಹೋಗೋರು ಅಲ್ವಾ. ಬರಿಗಾಲಲ್ಲಿ ಹೋಗ್ಬೇಕಾಗಿದ್ದು, ಬರಿಗಾಲಲ್ಲೇ ಹೋಗೋ ಸ್ಥಿತಿ ಬಂತು. ಸ್ವಲ್ಪ ಗಲೀಜು ಉತ್ತರ ಪ್ರದೇಶ, ಇಲ್ಲ ಅಂತಲ್ಲ, ಅಲ್ಲೇ ಜಾಗ ಸ್ವಲ್ಪ ಒಳ್ಳೊಳ್ಳೆ ಜಾಗ ಹುಡ್ಕೊಂಡು, ಯಾಕಂದ್ರೆ ನಂಗೆ ಅದು ಪಾಸಿಟಿವ್ ಆಗಿ ತಗೊಂಡೆ. ನಾನು ಯಾತ್ರೆಗೆ ಬಂದು ಪೂರ್ತಿ ನಡ್ಕೊಂಡೇನು ಬಂದಿಲ್ಲ, ಬರೋಕ್ ಆಗೋದು ಇಲ್ಲ, ಪೂರ್ತಿ ಚಪ್ಪಲಿ ಇಲ್ಲದೆ ನಡೆದಿದ್ದು ಅಲ್ಲ. ಅಟ್ಲೀಸ್ಟ್ ಇಲ್ಲಿಂದ ಹತ್ರ ಅರ್ಧ ಕಿಲೋಮೀಟರ್ ಅಷ್ಟೇನೆ ಬರಿಗಾಲಲ್ಲಿ ಹೋಗು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಹಾಗಾಗಿ 2 ಸಲ ಚಪ್ಪಲಿನೋ ಶೂನೋ ಅಂತ ನಾನು ವಿಚಾರ ಮಾಡಿದ್ರೆ, ಇವನು ಹೇಳ್ತಿರೋದು ಬರಿಗಾಲಲ್ಲಿ ಹೋಗ್ಬೇಕು. ಹೇಗಿದೆ, ಸೀದಾ ಹೊರಟಾಯ್ತು. ಮತ್ತೆ ಆ ಬೆಳಿಗ್ಗೆ ಎಲ್ಲಿ ಚಪ್ಪಲಿ ಅಂಗಡಿದವ್ರು ಎಲ್ಲಿ ತೆಗ್ದಿರ್ಬೇಕು, ಇಲ್ಲ, ನಡ್ಕೊಂಡು ಹೋದೆ. ಅಲ್ಲಿ ಇನ್ನೇನು ಸಂಗಮದ ಹತ್ರ ಹೋಗಿ ಆದ್ಮೇಲೆ ಅಲ್ಲೊಂದು ಯಾರೋ ಚಪ್ಪಲಿ ಮರ್ತಿದ್ರು, ತಗೊಂಡೆ. ಹಾಗೆ ಮುಳುಗ್ ಹಾಕಿ ಆಯ್ತು. ತುಂಬಾ ರಶ್, ಅಷ್ಟು ದಿನ ಆದ್ಮೇಲೂ ಅಷ್ಟು ರಶ್. ನಾವು ಮೊದ್ಲು ಹೋದಾಗ ಏನಿತ್ತು ಅದಕ್ಕಿಂತ ರಶ್, ಒಳಗಡೆ ತಳ್ಕೊಂಡು ಹೋಗೋಷ್ಟು ರಶ್. ಇರ್ಲಿ, ಏನು ಮಾಡೋಕ್ಕಾಗಲ್ಲ, ಬಂದಿದ್ದೀವಿ. ಹಾಗೆ ಹೋಗಿ ಸ್ನಾನ ಮಾಡಿ ಆಯ್ತು. 4 ಜನ ಇದ್ವಿ, ಬಹಳ ಆರಾಮಾಗಿ. ಒಳಗಡೆ ಇಳಿದ್ಮೇಲೆ ಅಷ್ಟೊಂದು ಇದಿಲ್ಲ. ಹಾಗೆ ಮುಳುಗು ಹಾಕಿ ವಾಪಸ್ ಬಂದ್ವಿ. ಮಜಾ ನೋಡಿ, ಅಲ್ಲಿ ನಡೆದಿದ್ದೆ ಒಂದ್ ಸ್ವಲ್ಪ ಚಪ್ಪಲಿ ಹಾಕೊಂಡು, ಕಾಲಿಗೆ ಗಾಯ ಆಗೋಯ್ತು. ಅದೇನು ಮೆಟೀರಿಯಲ್ ಏನೋ ಗೊತ್ತಿಲ್ಲ. ಹಿಂದೆಲ್ಲ ಏನಾಗ್ತಿತ್ತು ಹೇಳಿ, ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು, ಕಾಲೆಲ್ಲ ಬೊಬ್ಬೆ ಬರ್ತಾ ಇತ್ತು, ಗಾಯ ಆಗ್ತಾ ಇತ್ತು ಒಂದಿಷ್ಟಾದ್ರೂ. ಯಾಕಂದ್ರೆ ಆ ಶ್ರಮ ಆಗಬೇಕು. ಅದು ಆತರ ಯಾತ್ರೆ ಅಂತಂದ್ರೆ ಶ್ರಮ ಆಗ್ಲೇಬೇಕು. ಚಪ್ಪಲಿ ತಗೊಂಡು ಹಾಕೊಂಡಿದ್ದೇನೋ ಸತ್ಯ, ಗಾಯ ಆಗೋಯ್ತು ಕಾಲಿಗೆ, ನಡೆಯೋದೇ ಕಷ್ಟ. ಈಗಲೂ ಇದೆ ಗಾಯ. ಚಪ್ಪಲಿ ಏನೋ ಸಿಕ್ತು, ಗಾಯ ಆಗೋಯ್ತು ನೋಡಿ. ಅವಾಗ ಅನಿಸ್ತು, ಯಾತ್ರೆಗೆ ಹೋದವ್ರಿಗೆ ಏನೆಲ್ಲ ಆಗ್ಬೇಕಿತ್ತು ಅದೆಲ್ಲ ಆಗ್ತಾ ಇದೆ, ಚಿಕ್ಕದಾದ್ರೂ ದೊಡ್ಡದಲ್ಲ. ಅಂದ್ರೆ ಸಾಂಕೇತಿಕ ಇವೆಲ್ಲ. ಹಾಗ ಅದಕ್ಕೂ ಬೇಜಾರು ಪ್ರಶ್ನೆ ಏನಿಲ್ಲ, ಹೇಗೇಗೋ ಚಪ್ಪಲಿ ಹಾಕೊಂಡ್ರು ನಡೆಯೋಕ್ಕಾಗಲ್ಲ. ಅಂತೂ ಹೇಗೋ ಬಂದು ಮತ್ತೆ ಮಠಕ್ಕೆ ಬಂದಾಯ್ತು. ಒಳ್ಳೆ ತಿಂಡಿ ರೆಡಿ ಮಾಡಿದ್ರು, ತಿಂಡಿ ಕೊಟ್ರು, ತಿಂಡಿ ತಿನ್ಕೊಂಡು ಸೀದಾ ಹೊರಟ್ವಿ. ಅಲ್ಲೊಂದು 2 ಗಂಟೆ 2.5 ಗಂಟೆ ಸುತ್ತಾಡಿ, 2 ಗಂಟೆ ಸುತ್ತಾಡಿರ್ಬೋದು. ನೋಡೋಕೆ ಅಷ್ಟೊಂದು ಏನು ಇರ್ಲಿಲ್ಲ, ಯಾಕಂದ್ರೆ ಎಲ್ಲಾ ಕಡಗಳೆಲ್ಲ ಮೊದಲೇ ಖಾಲಿ ಆಗಿದ್ವು, ಇನ್ನು ಒಂದಿಷ್ಟೊಂದು ಖಾಲಿ ಮಾಡ್ತಾ ಇದ್ರು. ಅಲ್ಲಿ ಇರ್ದಿದ್ದು ಜನ ಮಾತ್ರ. ಅಂದ್ರೆ ಆಗ ಹೋಗೋರಿಗೆ ಜಸ್ಟ್ ಸ್ನಾನ ಮಾಡ್ಬೇಕು, ಗಂಗೆಯಲ್ಲಿ ಸಂಗಮದಲ್ಲಿ ಮುಳುಗ್ಬೇಕು ಅನ್ನೋದು ಒಂದೇ ಉದ್ದೇಶ ಇದ್ದವರು. ಇನ್ನೇನೋ ತಗೊಳಕ್ ಹೋದವರು ಅಲ್ಲಿ ಅಷ್ಟೇನು ಇರ್ಲಿಲ್ಲ. ಎಲ್ಲರೂ ಇಷ್ಟೇ ಇದ್ದವ್ರು, ಮುಳುಗ್ ಹಾಕೋದು ಹೋಗ್ತಾ ಇರೋದು ಮಾಡ್ತಾ ಇದ್ರು ಎಲ್ರು. ನಮ್ದು ಅಷ್ಟೇ, ಸ್ವಲ್ಪ ಮಗನಿಗೆ ತೋರ್ಸೋದಕ್ಕೆ ಆ ಕಡೆ ಈ ಕಡೆ ಓಡಾಡದೆ. ಅದು ಮುಗಿಯೋದಂತೂ ಅಲ್ಲ. ನಾವು ಅದನ್ನು ಪೂರ್ತಿ ನೋಡ್ಬೇಕು ಅಂದ್ರೆ 1 ತಿಂಗಳು ಅಲ್ಲೇ ಇರ್ಬೇಕಾಗ್ಬೋದು, ಅಷ್ಟು ದೊಡ್ಡ ಜಾಗ ಇದೆ. ಹಾಗೆ ನಮಗೆ ಎಷ್ಟು ಕಾಣುತ್ತೋ ಎದುರುಗಡೆ ಅಷ್ಟು ನೋಡ್ಕೊಂಡು ಹೊರಡ್ಬೇಕು ಅಷ್ಟೇ ಇರೋದು. ಸ್ನಾನ ಮಾಡೋದು ಮುಖ್ಯ, ನಂತರ ಎಲ್ಲಿ ಎದುರುಗಡೆಗೆ ಎಷ್ಟು ಕಾಣ್ತೋ ಅಷ್ಟು ನೋಡ್ಕೊಂಡು ಬರೋದು, ಇನ್ನೇನಿಲ್ಲ.
ಹಾಗೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿಸಿದೆ. ಓಡಾಡ್ಕೊಂಡು ಸೀದಾ ಬಂದು 11 ಗಂಟೆಗೋ ಏನೋ ಹೊರಟ್ವಿ. ಮತ್ತೆ ಉಳ್ಕೋಬೇಕಲ್ಲ ರಾತ್ರಿಗೆ. ಇವ್ರು ಮತ್ತೊಬ್ರು ಹೇಳಿದ್ರು, ಆ ಲುಗರ್ವಾರ ಅನ್ನೋ ಊರಲ್ಲಿ ಮಧ್ಯಪ್ರದೇಶ, ಅಲ್ಲಿಂದ ನಾಗ್ಪುರದಿಂದ 160 ಕಿಲೋಮೀಟರ್ ಅಂತ ಅನ್ಸುತ್ತೆ, ಆ ಕಡೆ 500 ಕಿಲೋಮೀಟರ್ಸ್. ಸೀದಾ ಬಂದ್ವಿ ಅಲ್ಲಿಗೆ, ಅಲ್ಲಿ ಉಳ್ಕೊಂಡ್ಬಿಡೋದು ರಾತ್ರಿ ಅಂತ. ಸಂಜೆ 8 ಗಂಟೆನೋ ಎಷ್ಟೋ ಆಗಿತ್ತು, 8 7 ಎಷ್ಟೋ ಕರೆಕ್ಟ್ ಆಗಿ ನೆನಪಿಲ್ಲ. ಬಂದ್ವಿ, ಅಲ್ಲಿ ನೋಡ್ತೀವಿ ಎಲ್ಲ ಬೀಗ ಹಾಕ್ಬಿಟ್ಟಿದ್ರು. ಅದು ದೊಡ್ಡ ಭವನ, ಅದು ಏನೋ ಅಪಾರ್ಟ್ಮೆಂಟ್ ತರದ್ದು ಏನೋ ಕಟ್ಟಿಟ್ಬಿಟ್ಟಿದ್ದಾರೆ, ಅಗರ್ವಾಲ್ ವಿರುದ್ಧ ಕಮ್ಯುನಿಟಿ ಅಂತದ್ದು. ಅಲ್ಲೊಂದು ಟೆಂಪಲ್ ಇದೆ, ಒಬ್ಬರೇ ಇದ್ರಲ್ಲಿ. ಹೋಗಿ ಮಾತಾಡಿಸಿದೆ, ಇಲ್ಲಿ ಉಳ್ಕೊಳಕ್ಕೆ ಏನಾದ್ರು ವ್ಯವಸ್ಥೆ ಆಗತ್ತಾ, ಏನು ಕತೆ ಅಂತ. ಇಲ್ಲ, ನಿನ್ನೆಗೆ ಕುಂಭಮೇಳ ಮುಗೀತು, ಹಾಗಾಗಿ ಇದನ್ನ ಕ್ಲೋಸ್ ಮಾಡ್ಬಿಟ್ರು. ಇಲ್ಲಿವರೆಗೂ ಬಂದು ಹೋಗೋರಿಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಪ್ರತಿ ದಿವಸ ಇದರಲ್ಲಿ. ನಿನ್ನೆ ಮುಗೀತಲ್ಲ, ಮಾಡ್ಬಿಟ್ರು, ಹೋಗ್ಬಿಟ್ರು. ಈಗ ಒಂದ್ 2 ಗಂಟೆ ಮೊದಲು ಬಂದ್ರು ವ್ಯವಸ್ಥೆ ಆಗ್ತಾ ಇತ್ತು. ಈಗ ಯಾರು ಇಲ್ಲ ಇಲ್ಲಿ. ನಾನು ಈಗ ದೇವಸ್ಥಾನ ಕ್ಲೋಸ್ ಮಾಡಿ ಹೋಗ್ತೀನಿ ಅಂತ. ಒಳ್ಳೆ ಕಥೆ ಆಯ್ತಲ್ಲ, ಇನ್ನೇನ್ ಮಾಡೋದು. ಸರಿ, ಅಲ್ಲಿಂದ ಹೊರಗಡೆ ಬಂದು ಏನೋ ವ್ಯವಸ್ಥೆ ಮುಂದೆ ಮಾಡ್ಬೇಕು ಅಂದ್ಕೊಂಡು ಗೇಟ್ ದಾಟಿ ಬಂದು ಕಾರಲ್ಲಿ ಕೂತಿದ್ದೀನಿ. ಸ್ಟಾರ್ಟ್ ಮಾಡಿಲ್ಲ ಇನ್ನು. ಅಷ್ಟೊತ್ತಿಗೆ ಈ ವ್ಯವಸ್ಥೆ ಮಾಡಿದ್ರಲ್ಲ ನಾಗ್ಪುರದಲ್ಲಿ, ಮತ್ತೆ ನೆಕ್ಸ್ಟ್ ಇದರಲ್ಲಿ ಅವ್ರು ಕಾಲ್ ಮಾಡಿದ್ರು. ಎಲ್ಲಿವರೆಗೆ ಬಂದ್ರಿ, ಎಲ್ಲಿದ್ದೀರಿ? ಇಲ್ಲ, ಹೀಗಾಯ್ತು, ಈ ತರ ಹೊರಗಡೆ ಹೊರಟಿದ್ದೀನಿ. ನೀವು ನಾಗ್ಪುರಕ್ಕೆ ಮತ್ತೆ ಬಂದ್ಬಿಡಿ, ಅಲ್ಲೇ ಹೇಗೋ ಹೋಗ್ಬೇಕಾದ್ರೆ ವ್ಯವಸ್ಥೆ ಇತ್ತಲ್ಲ, ಅಲ್ಲೇ ಮಾಡಿದೀನಿ, ಮತ್ತೆ ಮಾಡ್ಬಿಡ್ತೀನಿ, ಹೇಳ್ಬಿಡ್ತೀನಿ. ನಾನು ವಿಚಾರ ಮಾಡಿದೆ, ಸ್ವಲ್ಪ ಬೇಗ ಮನೆಗೆ ಹೋಗ್ಬಿಟ್ರೆ ಅನುಕೂಲ. ಹೇಗೋ ನಮ್ ಕೆಲಸ ಆಗೋಗಿದೆ, ಹಿಂದಿನ ದಿನ ರಾತ್ರಿ ನಿದ್ರೆನೂ ಚೆನ್ನಾಗಾಗಿದೆ. ಹೇಗೂ ಇದು ಎಕ್ಸ್ಪ್ರೆಸ್ ಹೈವೇ, ನಾಗ್ಪುರದಿಂದ ನಾಗ್ಪುರಕ್ಕೆ ಅಲ್ಲಿಂದ ಜಸ್ಟ್ 160 ಕಿಲೋಮೀಟರ್ ಏನೋ ಸಮಥಿಂಗ್. ಓಡಿಸ್ಬಿಟ್ರಣ. ಇವ್ರಿಗೆ ಹೇಳಿದೆ, ನೋಡ್ತೀವಿ, ಮುಂದೆ ಬರೋ ಪ್ರಯತ್ನ ಮಾಡ್ತೀನಿ. ಅಲ್ಲೇನಾದ್ರೂ ನಾಗ್ಪುರದ ಹತ್ರ ಎಲ್ಲರೂ ವ್ಯವಸ್ಥೆ ಇದ್ರೆ ನೋಡೋಣ. ನಾಗ್ಪುರ ಅಲ್ಲ, ಅಲ್ಲಿ ಬೀಡ್ ಅಂತ ಬರುತ್ತೆ, ಅಲ್ಲಿ ಹೈವೇ, ಎಕ್ಸ್ಪ್ರೆಸ್ ಹೈವೇ ಇಂದ ಕೆಳಗಡೆ ಹೇಳಿದ್ಮೇಲೆ ಅಲ್ಲೇನಾದ್ರೂ ವ್ಯವಸ್ಥೆ ಆದ್ರೆ ನೋಡೋಣ ನಂತರ ಅಂತ ಅಲ್ಲಿಂದ ಹೊರಟ್ವಿ. ಹೊರಟ್ವಿ. ಆ ಎಕ್ಸ್ಪ್ರೆಸ್ ಹೈವೇ ಸಾಕಷ್ಟು ಜನ ನೋಡಿದ್ದೀರಿ, ಏನು ಕೆಲಸ ಇರಲ್ಲ ಹೈವೇಲಿ, ಸುಮ್ಮನೆ ಇದ್ರೆ ಎಳಿಯುತ್ತೆ. ಎಷ್ಟು 2 ಗಂಟೆಗೋ ಎಷ್ಟೋ 2-2:30 3 ಗಂಟೆ ಇರ್ಬೇಕು. ತುಂಬಾ ನಿದ್ರೆ ಬಂತು. ಸರಿ, ಇನ್ನೇನ್ ಮಾಡೋದು, ಅಲ್ಲೇ ಒಳಗಡೆ ಪೆಟ್ರೋಲ್ ಬಂಕ್ ಇದೆ ಒಂದು, ಹೋಗಿ ಗಾಡಿ ನಿಲ್ಲಿಸಿ ಮಲ್ಕೊಂಡಿದ್ದಾಯ್ತು. ಗಾಡಿ ನಿಲ್ಲಿಸಿ ಸುಮ್ಮನೆ 1 ಗಂಟೆ ಅಷ್ಟೇ ನಿದ್ರೆ ಮಾಡಿದ್ದು. ಬಂದು ದಪ ದಪ ಅಂತ ಗಾಡಿ ಗ್ಲಾಸ್ ಬಿಡು, ಜಾಗ ಇಲ್ಲ ಅಲ್ಲಿ ನಿಲ್ಲೋಕೆ. ನಮ್ ಬಸ್ ಬರೋದಿದೆ, ಹೊರಡಿ. ಒಳ್ಳೆ ಕಥೆ ಆಯ್ತಲ್ಲ. ಹೊರಟಾಯ್ತು, ಇನ್ನೇನ್ ಮಾಡೋಕ್ಕಾಗಲ್ಲ, ಜಾಗನೇ ಇಲ್ಲ ಅಲ್ಲಿ. ಇನ್ನು 114-120 ಕಿಲೋಮೀಟರ್ ಇದೆ ಹೈವೇ. ಓಡಿಸ್ಬಿಟ್ರೆ ಸಾಕು. 1 ಗಂಟೆ ನಿದ್ರೆ ಇಲ್ಲ, ಸಾಕಾಗ್ಲಿಲ್ಲ. ಮತ್ತೆ ಕಣ್ಬಿಡೋಕೆ ಆಗಲ್ಲ. ಮತ್ತೆ 100 ಕಿಲೋಮೀಟರ್ ಬಂದಾಯ್ತು, ಹೇಗೋ ನಿದ್ದೆಗಣ್ಣಲ್ಲೇ. ಒಂದು ಮಾತ್ರ ಅದೃಷ್ಟ ದೊಡ್ಡದು, ಅಲ್ಲಿ ಆ ಹೈವೇನಲ್ಲಿ ಸ್ಪೀಡ್ ಇರಲಿಲ್ಲ ಬಿಡಿ. ನಾನು 90 ಕಿಲೋಮೀಟರ್ ಒಳಗಡೆ 88-90 ಸೆಟ್ ಮಾಡಿದ್ದೆ, ಅದು ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿಬಿಟ್ಟಿದ್ದೆ, ಹೋಗ್ತಾ ಇತ್ತು ಗಾಡಿ. ಒಂದು ಲಾರಿ ಟೈರು ರೋಡಲ್ಲಿ ಬಿದ್ದುಬಿಟ್ಟಿದೆ, ಕಳ್ಚ್ಕೊಂಡು ಹೋಗ್ಬಿಟ್ಟಿದೆ ಅದು. ಲಾರಿ ಗೊತ್ತೇ ಇಲ್ಲ ಅವ್ರಿಗೆ, ಹೋಗ್ಬಿಟ್ಟಿದ್ದಾರೆ ಯಾರು. ರೋಡಲ್ಲಿ ಟೈರ್ ಇದೆ. ರಾತ್ರಿ ಅದು ಹತ್ರ ಹೋದ್ಮೇಲೆ ಕಾಣಿಸಿದ್ದು, ಬಟ್ ನಮ್ಮ ಟ್ರ್ಯಾಕ್ ಅಲ್ಲಿ ಇರಲಿಲ್ಲ, ಜಸ್ಟ್ ಆಚೆ ಇತ್ತು. ಒಂದು 3 ಅಡಿ ಆಚೆ ಇರ್ಬೋದು. ಅದನ್ನೇನಾದ್ರೂ ಹೊತ್ತಿದ್ರೆ ಗಾಡಿ ಹೊಡೆಯೋದಿಲ್ಲ. ಒಂದ್ಸಲ ಮೈಯಲ್ಲಿ ಜುಮ್ ಅಂದ್ಬಿಡ್ತು, ಹೇಗೋ ಬಚಾವಾಯ್ತಲ್ಲ ಅಂತ. ಅದೊಂದು ತುಂಬಾ ದೊಡ್ಡ ಅದೃಷ್ಟ ಅಂತ ಹೇಳ್ಬೇಕು. ಅದು ಸಮಯ ಅದನ್ನೊಂದು ಅನುಕೂಲ ಮಾಡ್ಕೊಟ್ಟಿತ್ತು. ಲಾರಿ ಟೈರ್ ಬಿದ್ದಿರೋದು ರಸ್ತೆಯಲ್ಲಿ, ಹೈವೇನಲ್ಲಿ. ಅದೊಂದು ದಾಟ್ತು, ಸ್ವಲ್ಪ ಎಚ್ಚರ ಆಯ್ತು, ಬಟ್ ಸಮಾಧಾನ ಆಗ್ಲಿಲ್ಲ. ನಿದ್ರೆ ಹೇಗೋ ಇತ್ತು ಕಣ್ಣಲ್ಲಿ. ಅಷ್ಟರಲ್ಲಿ ಮತ್ತೊಂದು ಪೆಟ್ರೋಲ್ ಬಂಕ್ ಬಂತು, ಮತ್ತೆ ಹೋಗಿ ಮಲ್ಕೊಂಡ್ಬಿಟ್ಟು. ಅಲ್ಲಿ ಜಾಗ ಇತ್ತು. 5 ಗಂಟೆ ಆಗ. ಮತ್ತೆ 7 ಗಂಟೆವರೆಗೆ 2 ಗಂಟೆ ನಿದ್ರೆ ಆಯ್ತು. ಸೀದಾ ಹೊರಟ್ವಿ. ಎದ್ದು 7:30 ಎಷ್ಟೊತ್ತಿಗೆ, 7:30 7:45 ಆಗಿರ್ಬೋದು, ಹೊರಟ್ವಿ. ಮತ್ತೆ ವಿಜಯಪುರ ಇತ್ತಲ್ಲ ಪಾಯಿಂಟ್, ಹೋಗ್ಬೇಕಾದ್ರೆ ಉಳ್ಕೊಂಡಿದ್ದು. ಅವ್ರಿಗೆ ಕಾಲ್ ಮಾಡಿದ್ರೆ ಅಲ್ಲಿ ಹೋಗಿ ಒಂದು ಮಧ್ಯಾಹ್ನ ಇದೆಲ್ಲ ಮುಗಿಸಿ ಹೊರಟ್ಬಿಡ್ಬೋದು, ಅಡುಗೆ ಮಾಡ್ಕೊಂಡೆಲ್ಲ. ಅವ್ರು ನಾನಿಲ್ಲ, ಎಲ್ಲ ಹೊರಗಡೆ ಹೋಗಿದ್ದೀನಿ ಅಂದ್ರು. ಓಕೆ, ತೊಂದರೆ ಇಲ್ಲ. ಮತ್ತೆ ರಸ್ತೆಯಲ್ಲಿ ನಿಂತು ಅಡಿಗೆ ಮಾಡ್ಕೊಂಡು, ಊಟ ಮಾಡ್ಕೊಂಡು, ಎಲ್ಲ ಮಾಡ್ಕೊಂಡು ಸೀದಾ ನಾನ್ ಸ್ಟಾಪ್ ಅನ್ನೋ ತರ ಡ್ರೈವ್. ಕರೆಕ್ಟಾಗಿ 36 ಗಂಟೆ ನಾವು ಹೊರಟು, ರಾತ್ರಿ 11 ಗಂಟೆಗೆ 10:15 ಮನೆ. ಒಟ್ಟು ನಾವು ಮನೆಯಿಂದ ಹೊರಟು 102 ಗಂಟೆ, 102 ಗಂಟೆಯಲ್ಲಿ ಮನೆಗೆ ಬಂದಿದ್ದೀವಿ. ಅದರಲ್ಲಿ ಡ್ರೈವ್ ಮಾಡಿದ್ದು 60 ಗಂಟೆ 30 ನಿಮಿಷ. ಹಾಗೆ ಬರುವಾಗ ಪ್ಲಾನ್ ಏನಿತ್ತು, ಮತ್ತೆ ಗೋಕರ್ಣ ಹೋಗಿ ಮಗನ್ ಬಿಟ್ಟು ಮನೆಗೆ ಬರೋದು ಅಂತ ವಿಚಾರ ಮಾಡಿದೆ.
ನಾವು ತುಂಬಾ ಬೇಗ ಬಂದ್ಬಿಟ್ಟಿದೀವಿ. 4 ಕಾಲು ದಿವಸದಲ್ಲಿ ವಾಪಸ್ ಬಂದ್ಬಿಟ್ಟಿದೀವಿ. ನಂದು 6 ರಿಂದ 7 ದಿನ ಇತ್ತು ಪ್ಲಾನ್. ಫ್ಲೈಟ್ ಅಲ್ಲಿ ಹೋದಾಗಲೂ ಅಷ್ಟು ಬೇಗ ಬಂದಿರಲಿಲ್ಲ ನಾನು. ತುಂಬಾ ಬೇಗ ಬಂದ್ಬಿಟ್ಟಿದೀವಿ. ಟೈಮ್ ಉಳಿದಿದೆ ಅನ್ನೋದೇ ಒಂದೇ ಮುಖ್ಯ ಅಲ್ಲ. ಈ ಮಕ್ಕಳಿಗೆ ಏನಂದ್ರೆ, ಈಗ ಅವ್ನು ಬಂದ, ಅಷ್ಟು ಎಕ್ಸೈಟ್ಮೆಂಟ್, ಅವನಿಗಾಗಿ ಕರ್ಕೊಂಡು ಹೋಗಿದ್ ನಾವು. ನೋಡ್ದ, ಅದನ್ನ ಅವನ ಅಮ್ಮನಿಗೆ ಹೇಳ್ಬೇಕು. ಯಾವಾಗ ಹೇಳ್ಬೇಕು? ಅವಳು ಬಂದಿಲ್ಲ, ನಾವೆಲ್ಲ ಅವ್ನು ಬಿಟ್ಟು ಬಂದ್ರೆ ಅವನಿಗೆ ಸಿಗೋದು 1-1.5 ತಿಂಗಳಾಗತ್ತೆ. ಆ 1.5 ತಿಂಗಳ ನಂತರ ಹೇಳೋದಕ್ಕೆ ಎಕ್ಸೈಟ್ಮೆಂಟ್ ಉಳ್ಕೊಂಡಿರುತ್ತಾ? ಇಲ್ಲ. ಹಾಗಾಗಿ ಅದನ್ನು ತಪ್ಪಿಸಬಾರದು. ಮತ್ತೊಮ್ಮೆ ನಾನು ಗೋಕರ್ಣಕ್ಕೆ ಹೋಗಿ ಬಿಟ್ಟು ಬರೋದಾದ್ರೂ ಸರಿ, ಇನ್ನೊಂದು ತಿರುಗಾಟ ಎಕ್ಸ್ಟ್ರಾ ಆದ್ರೂ ಸರಿ, ಇದನ್ನು ತಪ್ಪಿಸಬಾರದು. ಹಾಗಾಗಿ ಪ್ಲಾನ್ ಚೇಂಜ್ ಮಾಡಿ ಅಲ್ಲಿಂದ ಬರುವಾಗ ಗೋಕರ್ಣಕ್ಕೆ ಹೋಗ್ಲೇ ಇಲ್ಲ, ವಾಪಸ್ ಮನೆ ಕರ್ಕೊಂಡ್ಬಿಟ್ಟೆ. ಇಲ್ಲೊಂದು ಸರ್ಪ್ರೈಸ್ ಸಹ. ಹೆಂಡತಿಗೂ ಹೇಳಿದ್ದು ಸೀದಾ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಅಂತ. ಮಗನಿಗೂ ಹೇಳಿರಲಿಲ್ಲ, ನೀನ್ ಮಲ್ಕೊ ಒಂದು ಹುಬ್ಳಿ ಬರ್ತಿದ್ದಾಗೆ. ನೀನ್ ಹಾಗೆ ಗೋಕರ್ಣದಲ್ಲಿ ಅವ್ರಿಗೆ ಹೇಳಿದ್ಯಾ ಎಲ್ಲ ಕೇಳ್ದ, ನಿನ್ಗೆಲ್ಲ ವ್ಯವಸ್ಥೆ ಮಾಡ್ತೀನಿ, ನೀನ್ ಮಲ್ಕೊಂಡ. ಹಾಗೆ ಮ್ಯಾಪ್ ಅಲ್ಲಿ ಈ ನ್ಯಾವಿಗೇಷನ್ ಇದನ್ನೆಲ್ಲ ಹಾಕುವಾಗ ಸೌಂಡ್ ಎಲ್ಲ ಆಫ್ ಮಾಡಿ ಗೊತ್ತಾಗ್ಬಾರದು ಅಂತ ಎದ್ದು ಕೂತ್ಕೊಂಡ್ಬಿಟ್ರೆ ಬೋರ್ಡ್ ಕಂಡುಬಿಡುತ್ತೆ. ಇಲ್ಲಿ ಸಾಗರನೋ ಸ್ವರೂಪನೋ ಇದೇನೋ ಶಿವಮೊಗ್ಗ ಎಲ್ಲ ಕಂಡುಬಿಡುತ್ತೆ ರೋಡ್. ಮಲ್ಕೊಂಡ ಸೀದಾ. ಮನೆಗೆ ಬಂದು ಗಾಡಿ ನಿಲ್ಲಿಸಿದೆ. ನಾವು ಮಾತ್ರ ಬಂದಿದ್ದೀವಿ ಅಂದ್ಕೊಂಡು ಇವಳಿರೋದು. ಅವನು ಎದ್ದ ಕೂತ್ಕೊಂಡು ಅವನು ಕರ್ಕೊಂಡು, ಎಲ್ಲಿ ಬಂದಿದ್ದೀವಿ ನೋಡು, ಹಾ ಅಂದ ಇವನು. ಸೀದಾ ಮನೆ ಕರ್ಕೊಂಡ್ ಬಂದೆ. ಅಂದ್ರೆ ಆ ಎಕ್ಸೈಟ್ಮೆಂಟ್ ಅಮ್ಮನಿಗೆ ಅವ್ನು ಹೇಳ್ಬೇಕು ಫಸ್ಟ್. ಅದೆಲ್ಲ ಹೇಳ್ಬೇಕು, ಖುಷಿ ಪಡಬೇಕು, ಇಬ್ರು ಖುಷಿ ಪಡ್ಬೇಕು. ಇಲ್ಲ ಅಂದ್ರೆ 1.5 ತಿಂಗಳ ನಂತರ ಆ ಬಿಸಿ ಉಳಿಯೋದೇ ಇಲ್ಲ, ಹೋಗ್ಬಿಡುತ್ತೆ. ಅದಾಗಬಾರ್ದು. ಪೂರ್ತಿ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಸೀದಾ ಅಲ್ಲಿಗೆ ಹೋಗೋ ಬದಲಿಗೆ ಮನೆ ಕರ್ಕೊಂಡು. ಅಲ್ಲಿಗೆ ಇನ್ನೊಂದು ವಿಶೇಷ ಅಂದ್ರೆ, ಇಲ್ಲಿ ನಮ್ಮ ಯಾತ್ರೆ ಒಂದ್ ಮಟ್ಟಕ್ಕೆ ಮುಗಿದು ಹೋದ್ರು ಪೂರ್ತಿ ಆಗ್ಲಿಲ್ಲ. ಯಾಕಂದ್ರೆ ಇವನ್ನ ವಾಪಸ್ ಅಲ್ಲಿ ಕರ್ಕೊಂಡು ಬಿಡ್ಬೇಕಲ್ಲ. ಇಲ್ಲಿಂದ ಹೋಗೋದಕ್ಕೆ 3 ಗಂಟೆ, ಬರೋದಕ್ಕೆ 3 ಗಂಟೆ, 6 ಗಂಟೆ ಆಯ್ತು. ಇಲ್ಲಿ ಬಂದಿದ್ದು ಒಟ್ಟಾರೆ 102 ಗಂಟೆ, ಒಟ್ಟಾರೆ 108 ಗಂಟೆ ಆಯ್ತು ಈ ಯಾತ್ರೆ. ಇವತ್ತು ಹೋಗಿ ಬಂದಿದ್ದು ಅದಕ್ಕೇನೆ. ಇವತ್ತು ಈಗಿನ ಇಲ್ಲಿ ಸೆಷನ್ ಪ್ರಾರಂಭ ಮಾಡಿದ್ದು 9 ಗಂಟೆಗೆ, ನಾನು 7:45 ಮನೆಗೆ ಬಂದಿದ್ದೆ. ಅಲ್ಲಿ ಹೋಗಿ ಕಳಿಸಿ ವಾಪಸ್ ಬಂದಿರೋದು. ಹೋಗಿ ಬಂದಿದ್ದ ಆಯಾಸನೇ ಪೂರ್ತಿ ಕಡಿಮೆ ಆಗಿಲ್ಲ. ಬಟ್ ಇದು ಬಿಡ್ಬೇಕಾದ್ರೆ ಅನಿವಾರ್ಯ. 12 ದಿವಸ ಉಳಿಸ್ಕೊಂಡ್ರೆ ಅದು ನ್ಯಾಯ ಅಲ್ಲ. ಅವರ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಹಾಗೆ ಮಿಸ್ಯೂಸ್ ಮಾಡ್ಕೊಳ್ಳೋ ಆಗಿಲ್ಲ. ಅಂದ್ರೆ ನಾವು ಪ್ರತಿ ಹಂತದಲ್ಲೂ ಯಾವ್ದನ್ನ ಹೇಗೆ ನಡ್ಸ್ಕೋಬೇಕೋ ಆ ತರ ನಡ್ಕೊಂಡಿದ್ರೆ ಅದಕ್ಕೆ ವ್ಯಾಲ್ಯೂ ಬರುತ್ತೆ. ನಾನು ಸೀದಾ ಅಲ್ಲಿ ಕರ್ಕೊಂಡು ಹೋಗ್ಬೇಕಿತ್ತು, ಬಟ್ ಟೈಮ್ ಉಳಿದಿದೆ. ಮೇಲಿಂದ ಈ ವಿಚಾರ, ಆ ಎಕ್ಸೈಟ್ಮೆಂಟ್ ಹಾಳಾಗೋದಕ್ಕೆ, ಅದನ್ನ ಆ ಖುಷಿ ತಪ್ಪೋದಕ್ಕೆ ಬಿಡಬಾರದು ಇಬ್ರಿಗೂ ಸಹ. ಹಾಗಾಗಿ ಮನೆ ಕರ್ಕೊಂಡ್ಬಂದು ಇವತ್ತು ಬೆಳಗ್ಗೆ ಹೋಗಿ ಕಳಿಸಿ, ಅದು ಅವಿನಾಶ್ ಸಹ ಜೊತೆಗೇನೆ. ಸಾಮಾನ್ಯ ನಾವು ಹೋಗುವಾಗ ಏನೋ ತೀರಾ ಅರ್ಜೆಂಟ್ ಕೆಲಸ ಇಲ್ಲ ಅಂದ್ರೆ ಒಟ್ಟಿಗೆ ಹೋಗ್ತಾ ಇರ್ತೀವಿ. ಇವತ್ತು ಅಲ್ಲಿಗೆ ಹೋಗಿ ಕಳಿಸಿ ಈಗ ಬಂದು ಕೂತಿರೋದು. ಅಂದ್ರೆ ಇಲ್ಲಿ ನಮ್ಮ ಸಂಕಲ್ಪ, ಎಲ್ಲರೂ ಕೇಳ್ತಾ ಇರೋದು ಅದನ್ನೇ, ಮತ್ತೆ ಯಾಕೆ ಹೋದೆ. ಮಗ ಏನೋ ಬೇಡದೇ ಇರೋದನ್ನು ಕೇಳಿಲ್ಲ, ಬೇಕಾಗಿರೋದನ್ನು ಕೇಳಿದ್ದು. ಇದಕ್ಕೂ ನಾವು ಇದನ್ನು ಮಾಡದೇ ಇದ್ರೆ ಕೊನೆಯಲ್ಲಿ ಒಂದು ಪ್ರಶ್ನೆ ಉಳ್ಕೊಂಡ್ಬಿಡುತ್ತೆ. ಅವನಿಗಿರುತ್ತೋ ಇಲ್ವೋ ಬೇರೆ ವಿಚಾರ, ನಾನ್ ಮಾಡಿಲ್ವಲ್ಲ ಇದಿಷ್ಟನ್ನ ಅಂತ. ಇದು ಕಷ್ಟನೋ ಸುಖನೋ ಅದೆಲ್ಲ ಸೆಕೆಂಡರಿ. ಬಟ್ ಮಾಡ್ಬೇಕಾದ್ದು ಅಂತ ಹೊರಟ ಮೇಲೆ ಮಾಡ್ಲೇಬೇಕು, ಅಲ್ಲೇನು ಪ್ರಶ್ನೆ ಇಲ್ಲ. ಹಾಗಾಗಿ ಈ 4,200 ಕಿಲೋಮೀಟರ್ ಹತ್ರ, 200 ಕಿಲೋಮೀಟರ್ ಹತ್ರ ಏನು, 4,200 ಕಿಲೋಮೀಟರ್ ಇವತ್ತು ಗೋಕರ್ಣಕ್ಕೆ ಹೋಗಿ ಬಂದಿದ್ದು ಸೇರಿ ಈ ಯಾತ್ರೆ ಒಳಗಡೆ ಸೇರ್ಕೊಂಡಿರೋದು. ಹಾಗಾಗಿ ಒಮ್ಮೆ ಹೋಗಿ ಬಂದು ಜಸ್ಟ್ 4 ದಿನದ ನಂತರ ಇನ್ನೊಮ್ಮೆ. ಈ ಒಂದು ಮಾತಿದೆ, ಎಲ್ಲೋ ಏನೋ ಕೆಲಸ ಆದ್ರೆ ಸೂಡಿದ ಹೂ ಬಾಡದೇ ಇರೋ ಹಾಗೆ ಬಂದ್ರು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಸುರಕ್ಷಿತವಾಗಿ. ನಮ್ದು ಒಂಥರ ಹಾಗೆ. ಹೇಗೆ ಗೊತ್ತಾ, ನನ್ನ ಗಾಡಿಗೆ ಹೋಗೋ ದಿನ ಪೂಜೆ ಮಾಡಿದ್ದೆ, ಅರಿಶಿನ ಕುಂಕುಮ. ನಿಮ್ಗೆ ಗೊತ್ತಲ್ಲ, ಅರಿಶಿನ ಹಚ್ಚಿ ಮಧ್ಯೆ ಕುಂಕುಮ ಟಿಕ್ಕಿಡು. ಇನ್ನು ಬಂದು ಒಂದು ರಾತ್ರಿ ನೋಡಿದೆ ಮೊನ್ನೆ, ಅರಿಶಿನ ಕುಂಕುಮ ಹಾಗೆ ಇತ್ತು. ಇದೆ, ಈಗಲೂ ಇದೆ. ನಾಳೆ ಸರ್ವಿಸ್ ತಗೊಂಡೋಗಿ ವಾಶ್ ಮಾಡಿಸ್ಬೇಕು. ಆ ಅರಿಶಿನ ಕುಂಕುಮ ಹಾಗೆ ಇದೆ, ಅಂದ್ರೆ ಅದು ಸಹ ಬಿದ್ದೋಗಿಲ್ಲ, ಹಾಗೆ ಇದೆ. ಅಂದ್ರೆ ಈ ಕಾಲ ಅನ್ನೋದು ಅನುಗ್ರಹ ಮಾಡಿದ್ರೆ, ಅದಕ್ಕೆ ನಾವು ಮಾತಾಡ್ಕೊಂಡ್ವಿ, ಇದು ನಾವು ಬಂದಿದ್ದು ಮಾಡಿದ್ದೇನೋ ಅಲ್ಲ, ಆ ಕಾಲ ಕರ್ಸ್ಕೊಂಡಿದ್ದು. ನನ್ನ ಮಗ ಹೋಗ್ಬೇಕು ಅಂತ ಹೇಳ್ಬಿಟ್ಟ, ಅದೊಂದಕ್ಕಾಗಿ ನಾನು ಓಕೆ, ಇದರಲ್ಲಿ ಮತ್ತೇನು ಪ್ರಶ್ನೆ ಇಲ್ಲ, ಹೋಗೋಣ ಅಂತ ಒಂದು ವಿಚಾರ ಮಾಡಿದೆ. ಮುಂದೆಲ್ಲ ವ್ಯವಸ್ಥೆ ಮಾಡಿದ್ದು ಈ ಕಾಲ ಅಂತ, ನಾವೇನೂ ಅಲ್ಲ. ಹಾಗಾಗಿ ಅಷ್ಟು ಬೇಗ ಇಲ್ಲಿ ಊರಲ್ಲಿದ್ದವರಿಗೆ ಇವರಿಗೆಲ್ಲ ಯಾರಿಗೂ ನಂಬಿಕೆನೇ ಇಲ್ಲ. ಕಾರಲ್ಲಿ ಹೋಗಿ 4 ಕಾಲ ದಿನದಲ್ಲಿ ವಾಪಸ್ ಬಂದಿದ್ದಾರೆ. ಹೇಗೆ ನಂಬಕ್ಕಾಗತ್ತೆ? ಸ್ವಲ್ಪ ದೂರ ಅಲ್ಲ ನೋಡಿ, 3,900 ಕಿಲೋಮೀಟರ್ ಇಲ್ಲಿ ಮನೆಯವರಿಗೆ ಬಂದಾಗ 4 ಕಾಲ ದಿನದಲ್ಲಿ
4 ದಿವಸಕ್ಕೆ ಹೆಚ್ಚು ಕಡಿಮೆ 1000 ಕಿಲೋಮೀಟರ್ ಲೆಕ್ಕ ಬರುತ್ತೆ ದಿನಕ್ಕೆ. ಅಷ್ಟು ಓಡಿಸಿರ್ಬೇಕು ಗಾಡಿನ. ಗಾಡಿಲೇ ಇದೀವಿ ಹೆಚ್ಚು ಹೋದಾಗಿಂದ ಹೆಚ್ಚು ಸಮಯ. ಬಟ್ ಯಾರಿಗೂ ಏನು ಹೆಲ್ತ್ ಪ್ರಾಬ್ಲಮ್ ಆಗಿಲ್ಲ. ಅದಕ್ಕೊಂದು ಮೇನ್ ರೀಸನ್ ನಾವು ಹೊರಗಡೆಗೆ ಅಲ್ಲಿ ಮಠದ ಬಿಟ್ರೆ, ಮಠದನ್ನ ನಾವು ಯಾವತ್ತು ಹೊರಗಡೆ ಅಂತ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ಅದು ಮನೆಯದೇ ಇದ್ದ ಹಾಗೇನೆ ಅದು. ಅದನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲೂ ನಾವು ಹೊರಗಡೆ ನೀರು ಕುಡಿಲ್ಲ. ನೀರು ತಗೊಂಡೋಗಿದ್ವಿ ನಾವು. ದೊಡ್ಡ ಕ್ಯಾನಲ್ಲಿ ನೀರು ಇತ್ತು ಗಾಡಿನಲ್ಲಿ. ಒಂದು ಸ್ಟವ್ ಇದೆ, ನೀರಿದೆ, ಅಕ್ಕಿ ಇದೆ, ಇನ್ನು ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದು. ಪುಳಿಯೋಗರೆ ಮನೇಲೆ ಮಾಡಿದ್ರೆ ಪುಳಿಯೋಗರೆ ಇದೆ, ಇನ್ನೇನೋ ಪುದೀನ ಚಟ್ನಿ ಇತ್ತು, ಏನೇನೋ ಇತ್ತು. ಅನ್ನ ಮಾಡ್ಕೊಳ್ಳೋದು, ಊಟ ಮಾಡೋದು, ಕಾಫಿ ಮಾಡೋದು. ಕಾಫಿಗೆ ಮತ್ತೆ ಈ ಒಂದ್ಸಲ ಮಾಡಿದ್ರೆ ಕುಡಿಯೋದು, ಮತ್ತೊಂದ್ಸಲ ಮಾಡೋಕ್ಕಾಗಲ್ಲ ಅಂತ ಫ್ಲಾಸ್ಕ್ ಇತ್ತು. ಒಟ್ಟಾರೆ ಗಾಡಿ ತುಂಬಿಕೊಂಡಿದ್ವಿ ಎಲ್ಲದನ್ನು. ಏನು ಸಮಸ್ಯೆ ಆಗ್ಲಿಲ್ಲ. ಈ ತರದೊಂದು ತುಂಬಾ ಕಾಲದಿಂದ ಆಲೋಚನೆ ಇತ್ತು, ಒಂದ್ಸಲ ಹೊರಡಬೇಕು ಗಾಡಿ ತಗೊಂಡು ಅಂತ. ಸಮಯ ಅದಾಗೆ ಬಂದ್ಬಿಡ್ತು. ಸರಿ, ಈಗ್ಲೇ ಯಾಕೆ ಹೋಗ್ಬಾರ್ದು, ಈಗ್ಲೇ ಯಾಕೆ ಇದನ್ನ ಮಾಡ್ಬಾರ್ದು, ಮಾಡಿ ಆಗೋಯ್ತು. ತುಂಬಾ ಆರಾಮಾಗಿ, ಅಂದ್ರೆ ಆ ಕಾಲದ ಸಪೋರ್ಟ್ ಇದ್ರೆ ಎಷ್ಟು ಆರಾಮಾಗಿರುತ್ತೆ ಅಂದ್ರೆ ಆ ಅರಿಶಿನ ಕುಂಕುಮನು ಹಾಗೆ ಇತ್ತು. ನಾವು ಆರಾಮಾಗಿ ಇದ್ದೀವಿ. ಅಂದ್ರೆ ಯಾಕೆ ಇದನ್ನು ಒತ್ತು ಕೊಟ್ಟು ಮತ್ತೆ ಹೇಳ್ತಿದ್ದೀನಿ ಅಂದ್ರೆ, ಕಾಲವನ್ನ ನಂಬಿಕೊಂಡು ಕಾಲವನ್ನ ಧ್ಯಾನಿಸ್ತಾ ಇದ್ರೆ ನೋಡಿ, ಎಷ್ಟೊಂದು ಎವಿಡೆನ್ಸ್ ಹೇಳಿದೆ ನಾನು. ಆ ಟೈಮ್ ಕರೆಕ್ಟ್ ಆಗಿ ನಮ್ಗೆ ಏನೇನೋ ಹೆಲ್ಪ್ ಮಾಡಿ, ಏನೇನೋ ಮಾಡಿ ಅಷ್ಟು ಕಡೆಯಲ್ಲಿ ಆಗ್ಬೇಕಾದ್ರೆ ಆಗಾಯ್ತು. ಪರ್ಫೆಕ್ಟ್. ಇನ್ನು ಸ್ವಲ್ಪ ಲೇಟ್ ಆದ್ರೆ ಮಿಸ್ ಆಗೋಗ್ತಿತ್ತಲ್ಲ ಅನ್ನೋ ತರನೇ ಆಗೋಗಿ, ಮತ್ತೆ ಎಲ್ಲೂ ಸಹ ನಾವು ಆ ಪಾಯಿಂಟ್ ಇಷ್ಟೊತ್ತಿಗೆ ರೀಚ್ ಆಗ್ಬೇಕು ಅನ್ನೋ ತರ ಗಾಡಿ ಓಡಿಸಿಲ್ಲ. ನಮ್ ಇದ್ರಲ್ಲಿ ಹೋಗ್ತಾ ಇದೀವಿ ಅಷ್ಟೇನೆ, ನಿಲ್ತೇ ಇಲ್ಲ ಗಾಡಿನ. ಇನ್ನೇನಾದ್ರೂ ನಾನು ಹತ್ತು ಮಾಡಿದ್ರೆ ಅಲ್ಲಿ ಮುಗೀತು ಕತೆ. ಸೀದಾ ನಾವು ಅಲ್ಲಿ ಹೋಗಿ ಗೇಟ್ ನೋಡ್ಕೊಂಡು ವಾಪಸ್ ಬರ್ಬೇಕಿತ್ತು. ಹಾಗೆ ಇನ್ನೂ ಒಂದು ಮಜಾ ಇದೆ. ಹೋಗುವಾಗ ಏನ್ ಪ್ಲಾನ್ ಮಾಡಿದ್ದೆ, ಬರುವಾಗ ಅಕಸ್ಮಾತ್ ಸಾಧ್ಯ ಆದ್ರೆ ಮಹಾಕಾಲನೊಂದು ನೋಡ್ಕೊಂಡ್ ಬರ್ಬೇಕು ಉಜ್ಜಯಿನಿ ಅಂತ. ಕೊನೆಗೆ ಮ್ಯಾಪ್ ಅಲ್ಲಿ ನೋಡಿದೆ, ಅದು ಮತ್ತೊಂದು ಸೈಡ್ ಮಧ್ಯಪ್ರದೇಶದಲ್ಲಿ, ತುಂಬಾ ದೂರ ಆಗುತ್ತೆ ಅಲ್ಲಿಂದ. 500 ಕಿಲೋಮೀಟರ್ ಆಗ್ಬಿಡುತ್ತೆ ಆ ಕಡೆ. ಓ, ಈ ಸಲ ಆಗೋದಿಲ್ಲ, ಇನ್ನೊಂದ್ಸಲ ನೋಡೋಣ, ಮಹಾಕಾಲನ್ನ ನೋಡ್ಕೊಳ್ಳೋಕೆ ಈ ಸಲ ಯೋಗ ಬಂದಿಲ್ಲ ಅಂತ ಅನ್ಕೊಂಡಿದ್ದೆ. ಮಜಾ ಅಂದ್ರೆ ನಾವು ಹೋಗಿರೋ ಆ ಘಾಟ್ ಇದೆಯಲ್ಲ, ಅಲ್ಲೊಂದು ದೇವಸ್ಥಾನ ಇದೆ, ಮಹಾಕಾಲ. ಎಲ್ಲ ಇದು ಕತಿಗೆ ಏನಿದು, ಇದಕ್ಕೇನ್ ಹೇಳ್ಬೇಕು ಇದಕ್ಕೆ. ಆ ಮಹಾಕಾಲದ ನೋಡಕ್ ಹೋಗಕ್ ಆಗ್ಲಿಲ್ಲ, ಇಲ್ಲಿರೋದು ಮಹಾಕಾಲನೇ. ಹೋಗಿ ಒಂದು ನಮಸ್ಕಾರ ಮಾಡಿ, ಸದ್ಯಕ್ಕೆ ಈ ಮಹಾಕಾಲನ ದರ್ಶನ ಆಯ್ತು, ಮುಂದೆ ಅಲ್ಲಿಗೆಲ್ಲ ಹೋಗೋಣ ನೋಡಿ. ಹಾಗಾಗಿ ಹೊರಟಲ್ಲಿಂದ ವಾಪಸ್ ಬರೋವರೆಗೂ ಅಷ್ಟೂ ಸಹ ನಾವು ತೀರ್ಮಾನ ಮಾಡಿದ ರೀತಿಲಿ ಇಲ್ಲ. ಅದು ಯಾವುದು ಎಲ್ಲ ಕಾಲ ಕೊಟ್ಟಿದ್ದು, ಕಾಲ ಕೂಡಿಸಿದ್ದು ಎಲ್ಲವನ್ನ. ಇದರಲ್ಲಿ ವಿಶೇಷವಾಗಿ ನಮ್ಗೆ ಸಹಕಾರ ಕೊಟ್ಟವರು ಇಲ್ಲಿದ್ದಾರೆ. ಅವರು ವ್ಯವಸ್ಥೆ ಮಾಡಿಕೊಟ್ಟಿದ್ದು, ಪ್ರತಿ ಹಂತದಲ್ಲಿ ನೀವು ಎಲ್ಲಿದ್ದೀರಿ, ಎಲ್ಲಿ ವ್ಯವಸ್ಥೆ ಆಗ್ಬೇಕು ಕೇಳ್ಕೊಂಡೇ ಮಾಡ್ತಾ ಇದ್ದವ್ರು. ಅವರ ಸಪೋರ್ಟ್, ಅವರಿಗೊಂದು ಧನ್ಯವಾದ ಹೇಳ್ಬೇಕು. ಅವ್ರ ಹೆಸರು ಹೇಳ್ಬಿಡ್ಬೋದಿತ್ತು, ಇಲ್ಲ ಅವ್ರೇನೋ ಹೇಳಿಲ್ಲ, ನೋಡೋಣ. ಓಕೆ ಅಂದ್ರೆ ಹೇಳ್ಬಿಡ್ತೀನಿ. ಸಾಕಷ್ಟು ವಿಚಾರ ಹೇಳಿದ್ದೀನಿ. ಫಸ್ಟ್ ಹೋಗಿ ಬಂದಿದ್ದು ಪಾಯಿಂಟ್ ಅನ್ನು ಕವರ್ ಮಾಡಿಲ್ಲ, ಯಾಕಂದ್ರೆ ಅದು ಗೊತ್ತಿರೋದೆ, ಫ್ಲೈಟಲ್ಲಿ ಹೋಗ್ಬಿಡೋದೇನಂತ ಕಷ್ಟ ಅಲ್ಲ. ಬಟ್ ಕಷ್ಟ ಆಯ್ತು ಅವತ್ತು. ಒಂದು ಘಟನೆ ಹೇಳ್ತೀನಿ, ಅಲ್ಲೂ ಒಂದು ಕಾಲ ಹೇಗೆ ಸಪೋರ್ಟ್ ಮಾಡುತ್ತೆ, ಮಾರ್ಕೆಟಿಗೆ ಅನುಕೂಲ ಆಗುವಂತ ವಿಚಾರ ಹೇಳ್ತೀನಿ ಇದರಲ್ಲಿ. ನೋಡಿ, ನಾವು 2 ದಿನ ನಮ್ಮ ಫ್ಲೈಟ್ ಟಿಕೆಟ್ ಬುಕ್ ಮಾಡುವಾಗ ನನ್ನ ಅಕ್ಕನ ಮಗ ಅಳಿಯಂಪ ಮಾಡಿದ್ದು, 1 ದಿನ ಅಲ್ಲಿರೋ ತರ ಬುಕ್ ಮಾಡ್ತೀನಿ ಇಂದ. ಬೇಡ, 2 ದಿನ ಇರೋ ಹಾಗೆ ಮಾಡು. ಏನಾದ್ರೂ ಪ್ರಾಬ್ಲಮ್ ಆಯ್ತು, ಟೈಮ್ ಅಡ್ಜಸ್ಟ್ ಮಾಡೋಕ್ ಆಗಲಿಲ್ಲ ಅಂದ್ರೆ ಫ್ಲೈಟ್ ಮಿಸ್ ಆಗ್ಬಿಡುತ್ತೆ, ನಾವು ಅಡ್ಜಸ್ಟ್ ಮಾಡೋಕ್ ಟೈಮ್ ಬೇಕು ನಮಗೆ ಅಂತಂದೆ. ನಾವು ಹೋಗಿರೋದು ಅಲ್ಲಿ ಹೋಗ್ಬೇಕಿದ್ದು ಶನಿವಾರ ಸಂಜೆ ಫ್ಲೈಟ್, ಅದು ಭಾನುವಾರ ಬೆಳಿಗ್ಗೆ 5 ಗಂಟೆ ಟ್ರೈನ್ ಇದ್ದಿದ್ದು ಲಕ್ನೋದಿಂದ. ಟ್ರೈನ್ ಮಿಸ್ ಆಯ್ತು, ಎಲ್ಲ ಆಯ್ತು. ಅಂತೂ ಭಾನುವಾರ ಮಧ್ಯಾಹ್ನ ನಾವು ಹೋಗಿ ಕ್ಯಾಬ್ ಮಾಡ್ಕೊಂಡು ರೀಚ್ ಆದ್ವಿ. ನಮ್ಮ ಫ್ಲೈಟ್ ವಾಪಸ್ ಇದ್ದಿದ್ದು ಮಂಗಳವಾರ ಸಂಜೆ 6 ಗಂಟೆಗೆ ಲಕ್ನೋದಿಂದ. ಅಂದ್ರೆ 2 ದಿನಕ್ಕಿಂತ 2.5 ದಿನವನ್ನು ನಾವು ಇಟ್ಕೊಂಡಿದ್ವಿ ಇಲ್ಲಿ ಪ್ರಯಾಗ್ರಾಜಲ್ಲಿ. ಮಂಗಳವಾರ ಬೆಳಿಗ್ಗೆ ಹೊರಟ್ರೆ ಸಾಕು, ಪ್ರಯಾಗ್ರಾಜಿಂದ ಲಕ್ನೋಗೆ ಬಂದು ಮಧ್ಯಾಹ್ನ ಬಂದು ಸಂಜೆ ಫ್ಲೈಟ್ ಹಾಕ್ಬಹುದು. ಹಾಗೆ ಹಿಂದಿನ ದಿನ ಅಲ್ಲಿ ರಶ್ಶು ಇದನ್ನೆಲ್ಲ ನೋಡ್ತಾ ಬಂದೆ, ಓಡಾಡಿದ್ವಿ ತುಂಬಾ. ಡಿಸಿಷನ್ ಚೇಂಜ್ ಮಾಡಿದೆ. ನಾವು ಬೆಳಗ್ಗೆ ಹೊರಟ್ರೆ ಕಷ್ಟ, ಸಂಜೆ ರೀಚ್ ಆಗದಿದ್ರೆ ಫ್ಲೈಟ್ ಮಿಸ್ ಆಗ್ಬಿಡುತ್ತೆ, ರಾತ್ರಿನೇ ಹೊರಟ್ಬಿಡೋಣ. ನಡ್ಕೊಂಡು ಏನೋ ಲೇಟ್ ಆದ್ರೂ ಸರಿ, ಸಿಟಿ ಒಂದು ದಾಟ್ಕೊಂಡು ಆ ಕಡೆ ಹೋದ್ರೆ ಲಕ್ನೋಗೆ ಒಂದು ಹೋಗ್ಲೇಬೇಕು, ಫ್ಲೈಟ್ ಮಿಸ್ ಆಗೋಗಿಲ್ಲ. ಹೊರಟ್ಬಿಟ್ವಿ. ಎಲ್ಲೋ ಆಟೋ ಹತ್ಕೊಂಡ್ವಿ, ಹೋದ ಜಾಗಕ್ಕೆ ಹೋಗಲ್ಲ, ಮತ್ತೆ ಬೈಕ್ ಹತ್ಕೊಂಡ್ವಿ, ಎಲ್ಲೆಲ್ಲೋ ಹೋದ್ವಿ. ಒಂದ್ ಕಡೆ ಪೊಲೀಸ್ ಕೇಳಿದ್ವಿ, ದಾರಿ ಕೇಳಿದ್ವಿ. ಪಾಪ ಅವರು ರಾಂಗ್ ಇನ್ಫಾರ್ಮೇಶನ್ ಅಂತ ಕೊಟ್ಟಿಲ್ಲ ಅವರು, ಆದ್ರೆ ರಾಂಗ್ ಆಯ್ತು. ಏನಂದ್ರೆ ನಮ್ಗೆ ಲಕ್ನೋಗೆ ಹೋಗೋ ಬಸ್ ಬೇಕಿತ್ತು. ಅವ್ರು ಒಂದು ಪಾಯಿಂಟ್ ಹೇಳಿದ್ರು, ನೆಹರು ಪಾರ್ಕ್ ಅಂತ, ಅಲ್ಲಿ ಬಸ್ ಸಿಗುತ್ತೆ ಅಂತ. ಆಕ್ಚುಲಿ ಅಲ್ಲಿ ಬಸ್ ಸಿಗೋದು ಹೌದು, ಬಟ್ ಲಕ್ನೋಗೆ ಹೋಗೋ ಬಸ್ ಸಿಗಲ್ಲ. ಅವ್ರಿಗೆ ಅದು ಗೊತ್ತಿಲ್ಲ, ಅಲ್ಲಿ ಬಸ್ಗಳು ಬರ್ತವೆ ಅಂತ ಹೇಳಿದ್ರು ಅವರು. ಬಹುಶಃ ಅವ್ರು ಬೇರೆ ಸ್ಟೇಟ್ ಅವ್ರು ಇರ್ಬೋದು. ನಾವು ಅಲ್ಲಿ 12 ಕಿಲೋಮೀಟರ್ ಬೈಕ್ ಹತ್ಕೊಂಡು ಹೇಗೋ ಮಾಡಿ ದುಡ್ಡು ಸುರಿಬೇಕು ಎಲ್ಲ ಬೈಕ್ನವ್ರಿಗೆ. ಹೋದ್ವಿ ಅಲ್ಲಿಗೆ. ಅಲ್ಲಿ ಹೋಗಿ ನೋಡಿದ್ರೆ
ಕಾನ್ಪುರ್ ಬಸ್ ಇದೆ, ಡೆಲ್ಲಿ ಬಸ್ ಇದೆ, ಆಗ್ರಾ ಬಸ್ ಇದೆ, ಗ್ವಾಲಿಯರ್ ಇದೆ, ಲಕ್ನೋ ಇಲ್ಲ. ಕೇಳಿದ್ವಿ ಲಕ್ನೋ ಬಸ್ ಇಲ್ಲಿ ಬರುತ್ತೆ, ಅದು ಇನ್ನೊಂದು ಪಾಯಿಂಟ್ ಅಲ್ಲಿ ಬರುತ್ತೆ. ಒಳ್ಳೆ ಕತೆ ಆಯ್ತಲ್ಲ, ಏನ್ ಮಾಡೋದು, ಎಲ್ಲೂ ಓಡಾಡೋ ಜಾಗ ಗಾಡಿಗಳಿಲ್ಲ. ಕೊನೆಗೆ ಲಕ್ನೋ ಎಷ್ಟು ದೂರ ನೋಡು, ಸೇಮ್ ಸಾರಿ ಕಾನ್ಪುರ್ ಎಷ್ಟು ಬಸ್ ಇತ್ತು, ಕಾನ್ಪುರ ಎಷ್ಟು ದೂರ ನೋಡು ಅಂದೆ ನಮ್ಮ ಹುಡುಗನ ಹತ್ರ. ಈ ನಡುವೆ ಏನಾಗಿತ್ತು, ಎಲ್ಲ ಬುಕ್ ಮಾಡಿದ್ದು, ಎಲ್ಲ ಪಾಯಿಂಟ್ ಇಟ್ಕೊಂಡಿದ್ದು, ಎಲ್ಲ ಡೀಟೇಲ್ಸ್ ಇದ್ದು ಮೊಬೈಲ್ ಇದೆಯಲ್ಲ ನಮ್ಮ ಹಳ್ಳಿಯಿಂದ ಬಂದು, ಒಂದು ಮೊಬೈಲ್ ಹಾಳಾಗುತ್ತೆ. ಆ ಡೀಟೇಲ್ಸ್ ಏನೂ ಸಿಕ್ತಿಲ್ಲ. ಆ ಬರುವಾಗ ಬಂದು ಕ್ಯಾಬ್ಗಳ ನಂಬರ್ ಎಲ್ಲ ಇಟ್ಕೊಂಡಿದ್ದೆ, ಅದ್ಯಾವುದು ಸಿಕ್ಲಿಲ್ಲ. ಇನ್ಯಾರು ಕೇಳಿದ್ರು ಬರೋಲ್ಲ, ಆ ತರ ಇತ್ತು. ಕೊನೆಗೆ ಕಾನ್ಪುರ ಎಷ್ಟು ದೂರ ನೋಡು ಅಂದೆ, 200 ಕಿಲೋಮೀಟರ್ಸ್. ಲಕ್ನೋಗೂ ಅಷ್ಟೇ, ಕಾನ್ಪುರದಿಂದ ಲಕ್ನೋ ಎಷ್ಟು ನೋಡು, 85 ಕಿಲೋಮೀಟರ್ಸ್. ಸರಿ ಕಾನ್ಪುರಕ್ಕೆ ಹೋಗ್ಬಿಡೋಣ, ಯಾಕಂದ್ರೆ ನಮ್ಗೆ ಹೇಗೂ ಟೈಮ್ ಇದೆ, ನಾವು ಮೊದಲೇ ಹೊರಟ್ಬಿಟ್ಟಿದ್ವಿ, ಅಲ್ಲಿಂದ ಹೋಗಿ ವಾಪಸ್ ಬರ್ಬೋದು. 85 ಕಿಲೋಮೀಟರ್ಸ್ ಎಕ್ಸ್ಟ್ರಾ. ಫಸ್ಟ್ ಈ ಪಾಯಿಂಟ್ ಇಂದ, ಅಂದ್ರೆ ಈ ಟ್ರಾಫಿಕ್ ಪಾಯಿಂಟ್ ಇಂದ ಹೊರಗೆ ಹೋಗ್ಬೇಕಷ್ಟೇ, ಯಾವ ಕಡೆದಾದ್ರೂ ಸರಿ ಹೋಗ್ಬಿಡ್ಬೇಕು. ಸರಿ, ಒಂದ್ಸಲ ವಿಚಾರ ಮಾಡಿ, ನಮ್ಗೆ ಇನ್ನು ಟೈಮ್ ಇರೋದ್ರಿಂದ ರಾತ್ರಿ 10 ಹೊರಟಿದ್ದು, ಅಲ್ಲಿ ಬರುವಾಗ 11 ಏನೋ ಆಗಿರುತ್ತೆ, 12 ಗಂಟೆ ಇರ್ಬೋದು. ಇನ್ನು ಸ್ವಲ್ಪ ಟೈಮ್ ಇದೆ, ಒಂದೆರಡು ಬಸ್ ಕೇಳ್ಕೊಂಡು ಇಲ್ಲಿ ಏನಾದ್ರು ಅಲ್ಲಿ ಹೋಗಕ್ಕಾಗತ್ತಾ ಲಕ್ನೋ ಪಾಯಿಂಟ್ಗೆ ಅಂತ, ನಂತರ ಕಾನ್ಪುರ್ ಬಸ್ ಹತ್ತು ಬಿಡೋದು ಅಂತ ವಿಚಾರ ಮಾಡಿ. ಒಂದು ಬಸ್ ಬಂತು, ಅಲ್ಲೆಲ್ಲ ಟೆಂಪ್ರರಿ ಬಸ್ ಸ್ಟ್ಯಾಂಡ್ ಅದಂತ ಅನ್ಸುತ್ತೆ ಇದ್ರಲ್ಲಿ ಬಡದಾಗೆ. ಅಲ್ಲಾಗ ಒಬ್ರು ಹುಡುಗನ ಕೇಳಿದೆ, ನೋಡಿ ಯಾರೋ ಒಬ್ರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟರು, ನಾವ್ ಎಲ್ಲೆಲ್ಲ ಓಡಾಡ್ಬಿಟ್ವಿ, ನೀವು ಈಗ ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಿದ್ರೆ ಮಾತ್ರ ನಮ್ಗೆ ಹೇಳಿ, ಲಕ್ನೋ ಹೋಗೋ ಬಸ್ ಎಲ್ಲಿ ಸಿಗುತ್ತೆ. ಅವ್ರು ಹೇಳಿದ್ರು, ಆಕ್ಚುಲಿ ನಾವು ಬಂದ ಪಾಯಿಂಟ್ ಇದೆಯಲ್ಲ ಪ್ರಯಾಗ್ರಾಜಲ್ಲಿ ಇದ್ದಿದ್ದು, ಅಲ್ಲಿಂದ ಒಂದು 9 ಕಿಲೋಮೀಟರ್ ಅಷ್ಟೇ ಆ ಲಕ್ನೋ ಹೋಗೋ ಬಸ್ ಸಿಗೋ ಪಾಯಿಂಟ್, ಪಾಪ ಮಾವು ಅಂತ. ನಾವು ಅಲ್ಲಿಂದ ತುಂಬಾ ದೂರ ಮತ್ತೊಂದು ಸೈಡಲ್ಲಿ ಬಂದ್ಬಿಟ್ಟಿದ್ವಿ. ಹಾಗೆ ಅಲ್ಲಿ ಸಿಗುತ್ತೆ ಒಂದ್ ಕಡೆ, ಇಂಥ ಕಡೆ ಬಸ್ಸು, ಅಲ್ಲಿ ಎಲ್ಲ ಲಕ್ನೋ ಬಸ್ ಇರುತ್ತೆ ಅಂತಂದ್ರು ಅವರು. 2 ಬಸ್ ಹತ್ಬೇಕು, ಒಂದೇ ಬಸ್ ಆಗಲ್ಲ. ಹಾಗೆ ಒಂದು ಬಸ್ ಹತ್ಕೊಂಡು ಒಂದ್ ಸರ್ಕಲ್ ಅವ್ರಿಗೆ ಬಂದು ಇಳ್ಕೊಂಡ್ವಿ. ಇಲ್ಲೊಂದು ಮಜಾ ಘಟನೆ ಇದೆ ನೋಡಿ. ಇಲ್ಲಿ ಪೊಲೀಸ್ ಏನ್ ಮಾಡ್ತಿದ್ದಾರೆ ಗೊತ್ತಾ, ಈಗ ಯಾರೋ 2 ಜನ ಹೋಗೋರು ಬಂದ್ರು, ಬೈಕ್ನವರೆಲ್ಲ ನಿಂತ್ಕೊಂಡಿರ್ತಾರೆ. ಆ ಬೈಕ್ನವ್ರಿಗೆ ಇವರೇ ಮಾತಾಡಿ, ಕರ್ಕೊಂಡೋಗಿ ಇವ್ರಿಬ್ರನ್ನ ಅಂತ ಹೇಳಿ ಹತ್ಸಿ ಕಳಿಸೋದು. ಇವ್ರಿಗೆ 200 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, ಎಷ್ಟು ಅಂತ ಡಿಸ್ಟೆನ್ಸ್ ನೋಡ್ಕೊಂಡು, ಮತ್ತೆ ಅವ್ರು ಜಾಸ್ತಿ ಕೇಳ್ಬಿಟ್ರೆ ಅಂತ ಇಂಥ ಕೆಲಸ ಮಾಡ್ತಿದ್ದಾರೆ ಪೊಲೀಸರು. ಈ ಬೇರೆ ರೂಲ್ಸ್ ಗಿಲ್ಸ್ ಏನಿಲ್ಲ, ಬೈಕಲ್ಲೆಲ್ಲ 2 ಜನ ಹತ್ಕೊಂಡು ಹೋಗ್ತಾ ಇರೋದು. ಹಾಗೆ ನಾವು ಆ ಸರ್ಕಲ್ ಬಂದು ನಿಂತ್ಕೊಂಡ್ವಿ, ಒಂದ್ ಬಸ್ ಹತ್ತಿ ಅರ್ಧ ದಾರಿ ಬಂದ್ವಿ, ಮತ್ತೊಂದು ಬಸ್ ಹತ್ಬೇಕು. ರಾತ್ರಿ ಅಷ್ಟೊತ್ತಿಗೆ 1 ಗಂಟೆ ಏನೋ ಆಗಿದೆ, ಬಸ್ ಯಾವ್ದು ಬರ್ತಾ ಇಲ್ಲ, ಆಟೋಗಳು ಸಿಗ್ತಾ ಇಲ್ಲ. ಹಾಗೆ ಒಂದು ಗೂಡ್ಸ್ ಆಟೋ ಬಂತು, ಈ ಆಟೋ ಅಲ್ಲ ಅದು ಗೂಡ್ಸ್, ಈ ಏಸ್ ತರದ್ದು ಒಂದು ಗಾಡಿ ಬಂತು, ನಿಂತು. ನಾವು 4 ಜನ, ಇನ್ನೊಂದಿಬ್ರು 2 ಜನ ಇದ್ರು, ಇನ್ನೊಂದು ಟೀಮ್ ಬಂದಿತ್ತು, 17 ಜನ ಇದ್ರು. ಅವರು ಎಲ್ಲ ಪಾಪ ತಪ್ಪಿಕೊಂಡು ಬಂದ್ಬಿಟ್ಟಿದ್ದಾರೆ ಅಲ್ಲಿಗೆ. ಹಾಗೆ ಅವನು ಗೂಡ್ಸ್ ಗಾಡಿಯನ್ನು ನಿಲ್ಸ್ದ. ನಾವು ಫಸ್ಟ್ ಹೋಗಿ ಕೇಳಿದ್ವಿ, ಪಾಪ ಮಾವು ಬರ್ತೀಯ? ಹೌದು, ಅಲ್ಲಿಗೆ ಹೋಗೋದು. ಎಷ್ಟು ಕೊಡ್ಬೇಕು? 100 ರೂಪಾಯಿ ಕೊಡಿ. ಓಕೆ, 100 ರೂಪಾಯಿ. ನಾವು ಹೊತ್ತು ಕೂತ್ಬಿಟ್ವಿ ಗಾಡಿನ. ಹಾಗೆ ಆ ಪಕ್ಕದಲ್ಲಿ ಇಬ್ರು ಇದ್ರಲ್ಲ, ಇನ್ನೊಂದು ಟೀಮ್ ಇಬ್ರು, ಅವ್ರನ್ನ ಕೇಳೋದು. ಅವ್ರು ಬರ್ತೀನಿ ಅಂದ್ರೆ ಹತ್ತಲಿಲ್ಲ, ಅಲ್ಲೇ ಇದ್ರು. ನಾವು ಬರ್ತೀನಿ. ಇವನ್ ಏನ್ ಮಾಡೋದು, ಅಷ್ಟೊತ್ತಿಗೆ ಒಬ್ಬ ಪೊಲೀಸ್ ಬಂದ, ಏನೋ ಮಾತಾಡ್ಕೊಂಡ್ರು ಅವರು. ನಾನು ಇವ್ರ ಬಹುಶಃ ಗೂಡ್ಸ್ ಗಾಡಿಲಿ ಜನರ ಹತ್ತೋಕ್ ಬಿಡ್ತಾ ಇಲ್ಲ ಅಂತ ಅನ್ಸುತ್ತೆ ಅಂತ ಅನ್ಕೊಂಡು ಡ್ರೈವರ್ ಹತ್ರ ಹೇಳಿದೆ, ಬೇಕಾದ್ರೆ ನಾನು ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ತೀನಿ ಪೊಲೀಸ್ ಹತ್ರ. ಅವನೇನೋ ನನ್ನ ಮಾತು ಕೇಳಿ ಎಲ್ಲ ಮಾತಾಡ್ಸ್ಲಿಲ್ಲ, ಇಳ್ಕೊಂಡು ಹೋದ. ನಾವು ಕುತ್ಕೊಂಡಿದ್ವಿ ಗಾಡಿಲಿ, ಏನೋ ನಡೀತಾ ಇತ್ತು ಮಾತುಕತೆಯಲ್ಲಿ. ಹಾಗೆ ನಮ್ ಜೊತೆಗಿದ್ದವರು ಅಲ್ಲಿ ಸ್ವಲ್ಪ ಗಮನ ಹಾಕಿ ಕೇಳಿದ್ರು, ಏನ್ ಇದು ರಗಳೆ ಅಂತ. ಕೊನೆಗೆ ನೋಡಿದ್ರೆ ಆ ಪೊಲೀಸ್ ಮಾಡ್ತಿದ್ದೇನು ಗೊತ್ತಾ, ಆ 17 ಜನ ಇದಾರಲ್ಲ ಅವ್ರನ್ನು ಕರ್ಕೊಂಡು ಹೋಗು ಅಂತ. ನೋಡಿ, ಇಂಥ ಒಳ್ಳೆ ಮನಸ್ಥಿತಿ. ಅಲ್ಲೇನಾಗ್ಬಿಟ್ಟಿದೆ, ಅವರು ಒಬ್ರಿಗೆ 50 ರೂಪಾಯಿ ಕೊಡ್ತೀವಿ ಅಂತ ಕೂತಿದ್ದಾರೆ. 17 ಜನ ಇದ್ದಾರೆ ಅವರು. ಅಲ್ಲೇ ಅವ್ರನ್ನು ಮಾತಾಡ್ಸಿದ್ದೀನಿ ನಾನು, ಉತ್ತರ ಪ್ರದೇಶ್ ಆ ಕಡೆ ಮತ್ತು ಮಧ್ಯಪ್ರದೇಶ್ ಬಾರ್ಡರ್ ಯಾವ್ದೋ ಡಿಸ್ಟ್ರಿಕ್ಟ್ನವರು. 17 ಜನ ಟೀಮ್ ಬಂದಿದ್ದಾರೆ ಅವರು. ಹಾಗೆ ಅವ್ರ ಜೊತೆ ಬಾರ್ಗೇನ್ ನಡೀತಿದೆ, ನೀವು ಇವ್ರನ್ನು ಕರ್ಕೊಂಡು ಹೋಗು ಅಂತ. ಇವ್ನು 50 ರೂಪಾಯಿಗೆ ಆಗೋದಿಲ್ಲ ಅಂತ, ಎಷ್ಟು ಜಾಸ್ತಿ ಹೇಳಿದ್ರೆ ಗೊತ್ತಿಲ್ಲ, 100 ರೂಪಾಯಿ ಅಂತ ನಮ್ಗೆ ಹೇಳಿದ್ದು. ಕೊನೆಗೂ ಅವರು ಸೆಟ್ಲ್ಮೆಂಟ್ ಆಗ್ಲೇ ಇಲ್ಲ 50 ರೂಪಾಯಿಗೆ, ಇವನು ಕರ್ಕೊಂಡು ಹೋಗಕ್ ಒಪ್ಲಿಲ್ಲ. ಪೊಲೀಸ್ ಏನ್ ಮಾಡ್ತಾ ಗೊತ್ತಾ, ನೀನು ಕರ್ಕೊಂಡು ಹೋಗೋದಾದ್ರೆ ಇದಿಷ್ಟು ಜನರನ್ನು ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಇಷ್ಟು ಜನರನ್ನ ನಿಲ್ಸು. ನಮ್ಮನ್ನು ಇಳಿಸಿದ್ರು. ನಂತರ ನಮ್ಗನ್ಸ್ತು, ಇಂಥ ಪೊಲೀಸ್ ಎಲ್ಲಿ ಇರ್ತಾರೆ, ಎಷ್ಟು ಒಳ್ಳೆ ಮನಸ್ಸು ನೋಡಿ, ಇವ್ರನ್ನು ಕರ್ಕೊಂಡೇ ಹೋಗ್ಬಿಡ್ಲಿ, ಪಾಪ ಇವ್ರಲ್ಲಿ ಕುತ್ಕೊಂಡು ಕಾಯ್ತಾರಲ್ಲ ಅಂತ. ಕೊನೆಗೂ ಅಲ್ಲಿವರೆಗೂ ಅವ್ನು ಡೀಲ್ ಮಾಡಿದ್ದು ಇವನ್ ಎಲ್ಲರನ್ನು ಕಳಿಸೋದಕ್ಕೆ. ನಂತರ ಅವ್ನು ಸಿಟ್ಟು ಬಂದ್ಬಿಟ್ಟು, ಇಳಿಸು ಇವ್ರನ್ನೆಲ್ಲರನ್ನು, ಯಾರನ್ನು ಕರ್ಕೊಂಡು ಹೋಗ್ಬೇಡ, ನಮ್ಮನ್ನು ಇಳಿಸ್ಬಿಟ್ಟು. ಬೇಜಾರಾಗ್ಲಿಲ್ಲ ನಮ್ಗೆ, ಯಾಕಂದ್ರೆ ಆ ಪೊಲೀಸ್ ಮಾಡಿದ ಪ್ರಯತ್ನ ಇದೆಯಲ್ಲ ನಿಜಕ್ಕೂ ಚೆನ್ನಾಗಿತ್ತು, ಖುಷಿ ಆಯ್ತು. ಇಳಿಸ್ಬಿಟ್ರು. ಮತ್ತೆ ನಾವು ಅವರು 17, ನಾವು 4, 21, 2, 23 ಜನ ನಿಂತ್ಕೊಂಡಿದ್ದೀವಿ ಅಲ್ಲಿ. ಸಾಕಷ್ಟು ಸಮಯ ಆಯ್ತು. ಒಂದು ಬಸ್ ಬಂತು. ಆ ಬಸ್ ಆಲ್ರೆಡಿ ರಶ್. ಅದು ಎಲೆಕ್ಟ್ರಿಕ್ ಬಸ್, ದೊಡ್ಡ ಬಸ್ ಅಲ್ಲ, ತುಂಬಾ ಆಲ್ರೆಡಿ ರಶ್ ಇದೆ. ಅದರಲ್ಲಿ 40 ಜನದ ಒಂದು ಟೀಮ್ ಇದೆ. ಒಬ್ಬ ತಾತ ಬಂದಿದ್ದಾರೆ, ಅವ್ರಿಗೆ ಆಗ್ಲೇ 80 ವರ್ಷ. ಅವ್ರು ಟೀಮ್ ಕರ್ಕೊಂಡು ಬಂದಿದ್ದಾರೆ. ಅದೇ ಉತ್ತರ ಪ್ರದೇಶದವ್ರೆ, ಯಾವ್ದೋ ಬೇರೆ ಡಿಸ್ಟ್ರಿಕ್ಟ್. ಅವರು ಅಲ್ಲಿಗೆ ಹೊರಟಿರೋರು. ಬಸ್ ಅಲ್ಲಿ ಆಲ್ರೆಡಿ ರಶ್, ಹತ್ತೋಕ್ ಜಾಗ ಇಲ್ಲ. ಕಂಡಕ್ಟರ್ ಹೇಳ್ತಿದ್ದಾರೆ,
ಹತ್ತಿ ಹತ್ತಿ ಎಲ್ಲರೂ ಹತ್ತಿ, ಮತ್ತೆ ಇನ್ನು ಬಿಟ್ರೆ ಲಾಸ್ಟ್ ಬಸ್ ಇದು, ಮತ್ತೆ ಸಿಗಲ್ಲ ನಿಮ್ಗೆ ಬಸ್ ಇದು, ಒಬ್ಬರನ್ನ ಬಿಡ್ಬೇಡಿ ಎಲ್ಲರೂ ಹತ್ತಿ. ಅಲ್ಲ, ಇಲ್ಲಾಂದ್ರೆ ಜಾಗ ಇಲ್ಲ, ಇನ್ನೊಂದು ಬಸ್ ಬರುತ್ತೆ ಅಂತ ಸುಳ್ಳು ಹೇಳಿ ಆದ್ರೂ ಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ಆತರ ಹೆವಿ ಡ್ಯೂಟಿ ಮಾಡಿರ್ತಾರೆ, ರಾತ್ರಿ 1:30 ಗಂಟೆ ಅವ್ರು ಹೇಳ್ತಿದ್ದಾರೆ ಹತ್ತಿ ಎಲ್ರು, ಮತ್ತೆ ಬಸ್ ಇಲ್ಲ, ಕಷ್ಟ ಆಗತ್ತೆ ನಿಮಗೆ ಅಂತ. ಮೊದಲೇ ಫುಲ್ ಆಗಿದ್ ಬಸ್ಸಿಗೆ ಮತ್ತೆ 23 ಜನ ಹತ್ತಿದ್ವಿ. ಮತ್ತೆ ಎಲ್ಲರ ಹತ್ರ ಒಂದೊಂದು ಬ್ಯಾಗ್ ಇರುತ್ತೆ ಅವ್ರಿಗೆ, ಯಾಕಂದ್ರೆ ದೂರದಿಂದ ಬಂದಿರ್ತಾರೆ. ಬಸ್ ಒಳಗಡೆ ಟೈಟ್ ಅಂದ್ರೆ ವಿಚಾರ ಮಾಡಿದ್ರೆ, ಮೊದಲೇ ರಶ್ ಫುಲ್ ಇದ್ದ ಬಸ್ಸಿಗೆ 23 ಜನ ಹತ್ತಿದ್ವಿ. ಆ ಕಂಡಕ್ಟರ್ಗೆ ಒಳಗಡೆ ಆ ಕಡೆ ಈ ಕಡೆ ಹನ್ನೆರಡಕ್ಕೂ ಜಾಗ ಇಲ್ಲ, ಆದ್ರೂ ಹತ್ಸ್ಕೊಂಡು ಕರ್ಕೊಂಡು ಬಂದು ಆ ಲಕ್ನೋ ಪಾಯಿಂಟ್ಗೆ ಬಿಟ್ರು. 2 ಗಂಟೆನೋ 2 ಕಾಲ. ಅಷ್ಟರಲ್ಲಿ ಕಾಲು ನೋವು ಸ್ವಲ್ಪ ಓಡಾಡಿದ್ದಿತ್ತಲ್ಲ ಹಿಂದಿನ ದಿವಸ 2 ದಿವಸ, ಒಂದ್ ಹೆಜ್ಜೆ ಇಡೋಕ್ಕಾಗೋದಿಲ್ಲ, ಆ ತರ ನೋವು. ಕರೆಕ್ಟ್ ಆಗಿ ಆ ಪಾಯಿಂಟ್ ಅಲ್ಲಿ ಇಳಿದು ಎದುರುಗಡೆ ನೋಡ್ತೀವಿ, ಲಕ್ನೋ ಒಂದು ಬಸ್, AC ಬಸ್ ಬರ್ತಾ ಇದೆ, ಎಲ್ಲಿ ಪಾಯಿಂಟ್ ಹೊರತು ಗೊತ್ತಿಲ್ಲ, ಅಲ್ಲಿವರೆಗೂ ಬಂದ್ಬಿಟ್ಟಿತ್ತು. ಸೀದಾ ಹೋಗಿ ಒಳಗೆ ಹತ್ಕೊಂಡ್ವಿ. ಒಂದು 8-10 ಸೀಟ್ ಇತ್ತು, ನಮ್ಗೆ 4 ಜನಕ್ಕೆ 6-8 ಸೀಟ್ ಇರ್ಬೋದು, ನಮ್ಗೆ 4 ಜನಕ್ಕೆ ಸೀಟ್ ಸಿಕ್ತು. ನಂತರನೂ ಒಂದು 4 ಜನ ಹತ್ಕೊಂಡ್ರು, ಆರಾಮಾಗಿ ಹೊರಟಲ್ಲಿಂದ ಸೀದಾ 6:45 ಏನೋ ಲಕ್ನೋಗೆ ತಂದ್ಬಿಟ್ರು. ನೋಡಿ, ನಮ್ಗೆ ಟೆನ್ಷನ್ ಆಗಿಲ್ಲ. ಯಾಕೆ ಗೊತ್ತಾ, ಟೈಮ್ ಇತ್ತು ನಮ್ಮ ಹತ್ರ. ಇದು ಮಾರ್ಕೆಟಿಗೆ ಅಪ್ಲೈ ಆಗೋದು. ಯಾರ ಹತ್ರ ಟೈಮ್ ಇರುತ್ತೋ ಏನು ವರಿ ಇಲ್ಲ. ಮರುದಿವಸ ಸಂಜೆ ನಮ್ಗೆ ಫ್ಲೈಟ್ ಇರೋದು, ನಾವು ರಾತ್ರಿ ಹೊರಟಿದೀವಿ, ಬೆಳಗ್ಗೆ ಹೊರಡೋ ಬದಲಿಗೆ ನಿದ್ರೆ ಒಂದು ಹಾಳಾಗಬಹುದು ಅಷ್ಟೇ, ಬಿಟ್ಟರೆ ನಮ್ಗೆ ಟೆನ್ಷನ್ ಆಗಲ್ಲ. ಇನ್ ಕೇಸ್ ಇಲ್ಲಿ ಸಿಕ್ಲೇ ಇಲ್ಲ ಅಂದ್ರೂ ನಾವು ಕಾನ್ಪುರಕ್ಕೋ ಇನ್ನೆಲ್ಲಿಗೋ ಹೋಗೋಕೆ ರೆಡಿ ಇದ್ವಿ, ಹತ್ ಬಿಡೋದು. ಈ ಸಿಟಿಯಿಂದ ಟ್ರಾಫಿಕ್ ಏರಿಯಾದಿಂದ ಫಸ್ಟ್ ಹೊರಟ್ರೆ ಇನ್ನೊಂದು ಪಾಯಿಂಟ್ಗೆ, ಸೆಕೆಂಡ್ ಪಾಯಿಂಟ್ ಇಂದ ಥರ್ಡ್ ಪಾಯಿಂಟ್ಗೆ ಹೋಗೋದು ಕಷ್ಟ ಅಲ್ಲ, ಈ ಪಾಯಿಂಟ್ ಮಾತ್ರನೇ ಕಷ್ಟ. ಹಾಗಾಗಿ ಯಾರು ಟೈಮ್ ಇಟ್ಕೊಂಡಿರ್ತಾರೋ ಇವ್ರು ಸೋಲೋದಿಲ್ಲ, ಸೋಲೋ ಸಾಧ್ಯತೆ ತುಂಬಾ ಕಡಿಮೆ. ಇನ್ ಕೇಸ್ ನಾವು ಬೆಳಗ್ಗೆ ಹೊರಟಿದ್ರೆ ಟೆನ್ಷನ್ ಆಗ್ಬಿಡ್ತಾ ಇತ್ತು, ಫ್ಲೈಟ್ ಮಿಸ್ ಆದ್ರೆ ಏನ್ ಮಾಡೋದು ಅಂತ. ಹಾಗಾಗಿ ಯಾವತ್ತೂ ಹೇಳ್ತೀನಿ, ಟೈಮ್ ಇಟ್ಕೊಳ್ಳೋದನ್ನೇ ವ್ಯವಹಾರ ಮಾಡಬೇಡಿ, ಟೈಮ್ ಜೊತೆ ಕಾಂಪಿಟೇಷನ್ಗೆ ಹೋಗ್ಬೇಡಿ, ವಿನ್ ಆಗ್ತೀರಿ. ಹಾಗಾಗಿ ಅಲ್ಲಿ ಡಿಸಿಷನ್ ಚೇಂಜ್ ಮಾಡಿ ಬೆಳಗ್ಗೆ ಹೊರಡೋ ಬದಲಿಗೆ ರಾತ್ರಿನೇ ಹೊರಟ್ವಿ. ನಾವು ಓಡಾಡಿದ್ವಿ, ಆ ರಾತ್ರಿ ಎಲ್ಲೆಲ್ಲೋ ಹುಡ್ಕೊಂಡು ಎಲ್ಲೆಲ್ಲೋ ತಿರುಗ್ಬಿಟ್ವಿ. ಸ್ಟಿಲ್ ನಾವು ನಮ್ಮ ಟೈಮ್ಗಿಂತ ತುಂಬಾ ಮೊದಲು ಲಕ್ನೋಗೆ ಬಂದ್ವಿ. ಒಂದು ರೂಮ್ ಮಾಡ್ಕೊಂಡು ಆರಾಮ್ ನಿದ್ರೆ ಮಾಡಿ ಎದ್ದು ಹಾಗೆ ಮೆಟ್ರೋ ಟ್ರೈನ್ ಹೊತ್ಕೊಂಡು ಸೀದಾ ಏರ್ಪೋರ್ಟ್ಗೆ ಬಂದು ಆಯ್ತು ಬಿಡಿ. ಅಂದ್ರೆ ಯಾಕೆ ಇದನ್ನ ಹೇಳೋದು ಅಂದ್ರೆ, ಟೈಮ್ ಇಟ್ಕೊಳ್ಳದೆ ಇರೋರು ಯಾರು ಸರ್ವೈವ್ ಆಗೋದಿಲ್ಲ. ಒಂದಲ್ಲ ಒಂದು ಟೈಮಲ್ಲಿ ಏಟ್ ಕೊಡುತ್ತೆ ಅದು. ಓಕೆ, ಅದಕ್ಕೆ ಹೇಳೋದು, ಕಾಲ ಒಂದನ್ನೇ ನಂಬ್ಕೊಂಡಿರೋದು. ಆ ಕಾಲ ಸಪೋರ್ಟ್ ಮಾಡಿದೆ, ಎಲ್ಲಿಯೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಆರಾಮಾಗಿ 2 ಸಲ ತುಂಬಾ ಆರಾಮಾಗಿ ಹೋಗಿ ಬಂದಿದ್ದೀವಿ. ಸಾಕಷ್ಟು ವಿಷಯ ಇದೆ, ಇದನ್ನೆಲ್ಲ ಉಳಿದಿರೋ ವಿಷಯಗಳನ್ನು ಹೇಳ್ತಾ ಹೋದ್ರೆ ಇನ್ನು 3 ಗಂಟೆ ಮಾತಾಡ್ಬೇಕಾಗ್ಬೋದು. ಈಗಾಗಲೇ 1 ಗಂಟೆ ಆಗೋಯ್ತು. ಓಕೆ, ನಿಮ್ದು ಒಪಿನಿಯನ್ ಏನಾದ್ರು ಇದ್ರೆ ಮಾತಾಡ್ಬೋದು. 1 ಸೆಕೆಂಡ್ ಓಪನ್ ಮಾಡ್ತೀನಿ. ಹಾಗೆ ಅವಿನಾಶ್ ಜಾಯ್ನ್ ಆಗಿದ್ದಾರೆ, ಎಲ್ಲ ನೋಡಿಲ್ಲ, ಜಾಯ್ನ್ ಆಗಿದ್ದಾರೆ ಅಂತ ಭಾವಿಸ್ತೀನಿ. ಅವರು ಮಾತಾಡ್ಬೋದು. ಅದ್ರಲ್ಲಿ ಮೆಸೇಜ್ಗಳು ಏನಿದೆ ನೋಡೋಣ, ಅವ್ರ ಹೆಸರು ಹೇಳಬೇಕು ಅಂತ. ಮಾರ್ಕೆಟ್ ಅಲ್ಲಿ ಖಾಲಿ ಬಸ್ ಹತ್ತೋರು, ಇಲ್ಲಿ ರಶ್ ಇರೋ ಬಸ್. ಇಲ್ಲಿ ರಶ್ ಇರೋ ಬಸ್ಸೇ ಹೋಗೋದು, ಆ ಬಸ್ ಬಿಟ್ರೆ ಮತ್ತೆ ಬಸ್ ಇರ್ಲಿಲ್ಲ ಅಂತೆ, ಲಾಸ್ಟ್ ಬಸ್ ಅಂತದ್ದು. ಹಾಗಾಗಿ ಕಂಡಕ್ಟರ್ ಹತ್ಕೊಳ್ಳಿ ಅಂತ ಹೇಳಿದ್ವಿ ಪಾಪ. ಮತ್ತೆ ಖುಷಿಯಾಗಿದ್ದೇನೆ ಗೊತ್ತಾ, ಅಷ್ಟು ಹೆವಿ ಡ್ಯೂಟಿ ಮಾಡಿರ್ತಾರೆ, ಒಬ್ಬರ ಮುಖದಲ್ಲಿ ಸಿಡುಕಾಗೋದು ಈ ತರದ್ದು ಏನೂ ಇಲ್ಲ. ಎಷ್ಟು ತಮಾಷೆ ಮಾತಾಡ್ತಾ ಇದ್ರು ಅವರು, ಆ ಕಂಡಕ್ಟರ್. ಓಡಾಡೋಕ್ ಜಾಗ ಇಲ್ಲ ಒಳಗಡೆ. ನಮಗನ್ಸಿದ್ದು ಏನಿದು ಮನೋಭಾವ ಇದು. ಆ ಪೊಲೀಸು ಎಷ್ಟೆಷ್ಟು ಗಂಟೆ ಡ್ಯೂಟಿ ಮಾಡಿದಾರೋ ಗೊತ್ತಿಲ್ಲ, ಬಟ್ ಒಬ್ರು ಮುಖದಲ್ಲೂ ಸಿಡುಕಿಲ್ಲ. ಎಲ್ಲರೂ ಚೆನ್ನಾಗಿ ಮಾತಾಡ್ತಾ ಇದ್ರು, ಅವ್ರವರೇ ಇದು ಜನರನ್ನು ವ್ಯವಸ್ಥೆ ಮಾಡಿ ಕಳಿಸ್ತಾ ಇದ್ರು. ನಿಜಕ್ಕೂ ಖುಷಿ ಪಡೋ ವಿಚಾರ, ಅದ್ಭುತ ಅದು. ಮತ್ತೆ ಅಲ್ಲಿ ಜನರು ಯಾರ ಹತ್ರ ಕೇಳಿ ಅವ್ರು ಬಂದೆಲ್ಲ ದಾರಿ ತೋರಿಸಿ ಹೋಗ್ತಾರೆ. ಏನ್ ಹೇಳ್ಬೇಕು, ನಾವು ಬಹುಶಃ ನಾವಿಲ್ಲಿ ಅದನ್ನ ಕಾಣೋಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನಾವು ಮುಂದುವರೆದಿದ್ದೀವಿ ಹೇಳ್ಬೇಕೋ ಹಿಂದುವರೆದಿದ್ದೀವಿ ಅಂತ ಹೇಳ್ಬೇಕೋ ಗೊತ್ತಿಲ್ಲ. ವ್ಯವಸ್ಥೆ ಇದೆಲ್ಲ ದೃಷ್ಟಿಯಲ್ಲಿ ನೋಡಿದ್ರೆ UP ಒಂದು 20 ವರ್ಷ ಹಿಂದಿದೆ ನಮ್ಗಿಂತ. ಆದ್ರೆ ಈ ತರ ಮಾನವೀಯತೆಯೋ ಈ ತರದ ಇದರಲ್ಲಿ ನಾವು ಬಹಳ ಮುಂದೆ ಬಂದ್ಬಿಟ್ಟಿದೀವಿ. ಅದನ್ನೆಲ್ಲ ಬಿಟ್ಟು ಅಲ್ಲಿ ಬಹಳ ಖುಷಿ ಆಗುತ್ತೆ. ಓಕೆ, ಹಾಗೆ ಅವ್ರ ಹೆಸರು ಇನ್ನೇ ಅವ್ರು ಬೇಜಾರು ಮಾಡ್ಕೊಳ್ತಾರೆ ಏನೋ ಗೊತ್ತಿಲ್ಲ ನನಗೆ, ಇರ್ಲಿ. ಇಲ್ಲೇ ಇರೋರು ಅನಂತ ಕೃಷ್ಣ ಭಟ್ ಅಂತ, ಉಡುಪಿಯವರು. ಅವರು ಇದಿಷ್ಟು ವ್ಯವಸ್ಥೆ ಮಾಡಿದ್ದು. ಒಟ್ಟಾರೆ ನಾವು ಹೋಗುವಾಗ ನಮ್ ಜೊತೆಗೆ ಅವರು ಇದ್ದಾರೆ ಅಂದ ಹಾಗೆ. ಭೌತಿಕವಾಗಿ ಒಂದು ಇಲ್ಲ ಬಿಟ್ರೆ ನಮ್ ಜೊತೆಗೆ ಇದ್ದಾರೆ ಅವರು. ಒಟ್ಟು ವ್ಯವಸ್ಥೆ ಮಾಡಿ ಅಲ್ಲಿ ಎಲ್ಲೂ ಸಹ ನಮ್ಗೆ ಸಮಸ್ಯೆ ಆಗಲಿಲ್ಲ. ಆರಾಮಾಗಿ ಉಳ್ಕೊಂಡು, ಅಂದ್ರೆ ಚಳಿ ಇದ್ದಲ್ಲಿ ಬೆಚ್ಚಗಾಗಿ ಬಂದ್ವಿ, ಸೆಕೆ ಇದ್ದಲ್ಲಿ ತಂಪಾಗಿ ಬಂದ್ವಿ, ಒಟ್ಟಾರೆ ಅನುಕೂಲಕರವಾಗಿ ಬಂದ್ವಿ. ತುಂಬಾ ಧನ್ಯವಾದ ಅವರಿಗೆ.
ಹಾಗೆ ಹ್ಯಾಂಡ್ ರೈಸ್ ಮಾಡಿದ್ರೆ ಕಾಣಿಸ್ತಾ ಇಲ್ಲ ಇಲ್ಲಿಗ. ಇನ್ನು ಸಾಕಷ್ಟು ವಿಷಯ ಇದೆ, ನಿಮ್ಗೆ ಏನಾದ್ರು ಬಿಟ್ಟು ಹೋಗಿದೆ ಅಥವಾ ಆ ತರ ವಿಚಾರ ಬೇಕು ಅಂದ್ರೆ ಕೇಳ್ಬೋದು. ಹಾಗೆ ಇಲ್ಲಿ ಹೆಚ್ಚು ವರ್ಕ್ ಆಗಿದ್ದೇನೆಂದ್ರೆ ಈ ಒಟ್ಟಾರೆ 2ನೇ ಟ್ರಿಪ್ ಅಲ್ಲಿ ಭಾವ ಅಷ್ಟೇನೆ. ಎಲ್ರಿಗೂ ಅನ್ಸ್ಬೋದು ಮಗ ಕೇಳ್ದ ಅನ್ನೋ ಒಂದೇ ಕಾರಣಕ್ಕೆ ಅಲ್ಲಿಗೆ ಹೋಗಿ ಬಂದ್ಬಿಡೋದ. ಎಸ್, ಅದು ಏನು ವಿಷಯ ಏನು ಅನ್ನೋದು ಇಂಪಾರ್ಟೆಂಟ್. ಇಲ್ಲಾಂದ್ರೆ ಈ ಚಿಕ್ಕ ಪುಟ್ಟದ್ ಬೇಡದಿದ್ದೇನೋ ಕೇಳಿದ್ರೆ ಚಿಕ್ಕ ಪುಟ್ಟದನ್ನು ನಾನು ರಿಜೆಕ್ಟ್ ಮಾಡ್ತೀನಿ. ಅದಾಗೋದಿಲ್ಲ, ಮಾಡಬಾರ್ದು ಅದನ್ನ ಅಂತ. ಕೇಳ್ಬೇಕಾದ್ದನ್ನ ಕೇಳಿದಾಗ ನಾವು ಮಾಡ್ಲೇಬೇಕಾಗುತ್ತೆ. ಉಳಿದಿದ್ದು ಯಾವುದು ಮುಖ್ಯ ಅಲ್ಲ, ಯಾಕಂದ್ರೆ ಇದು ಮತ್ತೆ ಸಿಗೋದಿಲ್ವಲ್ಲ. ಅವನಿಗೆ ಏನಂದ್ರೆ ಅಲ್ಲಿ ಗುರುಗಳು ಹೇಳಿದ್ರು, ಅವ್ನು ಕಾಲ್ ಮಾಡಿದಾಗ ಹೇಳಿದಂತೆ ಮನೆಯೊಳಗೆ. ನಾ ಫಸ್ಟ್ ಟೈಮ್ ಅಲ್ಲಿಗೆ ಹೋದಾಗ ಅವ್ನು ಕಾಲ್ ಮಾಡಿದ್ದು, ನಾವು ತುಂಬಾ ಹೋಗ್ಬೇಕು ಅಂತ ಆಸೆ ಪಟ್ಕೊಂಡಿದ್ರೆ ನಾವಿದ್ದಲ್ಲೇ ಗಂಗೆ ಬರ್ತಾಳಂತೆ, ಹಾಗಾಗಿ ನಂಗೆ ತೊಂದರೆ ಇಲ್ಲ, ಇಲ್ಲೇ ಸಿಗುತ್ತೆ ಹೀಗೆ ಹೇಳ್ದ ಅಂತಂದ್ಲು ಇವಳು. ನಾನು ಅಷ್ಟೊತ್ತಿಗೆ ಮತ್ತೆ ಕರ್ಕೊಂಡು ಹೋಗಿ ಡಿಸೈಡ್ ಮಾಡಿದ್ನಲ್ಲ, ಅವನಿಗೆ ಹೇಳ್ಬೇಡ ಅಂತ ಹೇಳಿದ್ದು. ಅವಾಗ ನಾನು ಹೇಳಿದೆ, ಅಷ್ಟೊಂದು ಬಲವಾದ ಆಸೆ ಇಟ್ಕೊಂಡ್ಬಿಟ್ರೆ ಹೋಗೋಕೆ ಆಗ್ಬಿಡುತ್ತೆ ಅಂತ ಅಲ್ವಾ. ಯಾಕಂದ್ರೆ ಅವನ ಆಸೆ ಆ ಮಟ್ಟಕ್ಕಿತ್ತು, ಅಲ್ಲಿಗೆ ಹೋಗೋ ತರನೇ ಆಗೋಯ್ತಲ್ಲ, ಇನ್ನೇನು. ಹಾಗೆ ಅದು. ಅದಕ್ಕೆ ಯಾವಾಗ ನಮ್ಮ ಸಂಕಲ್ಪಗಳು ತುಂಬಾ ಒಳ್ಳೇದಿರುತ್ತೋ ಅದಕ್ಕೆ ಪ್ರಕೃತಿ ಅಂದ್ರೆ ಕಾಲ ಸಪೋರ್ಟ್ ಮಾಡುತ್ತೆ, ನಮಗೇನೂ ತೊಂದರೆ ಆಗದೆ ಇರೋ ತರ ನೋಡ್ಕೊಳುತ್ತೆ. ಆರಾಮಾಗಿ ನಾವು ಹೋಗಿ ಬಂದ್ಬಿಡ್ಬೋದು ಅಥವಾ ಯಾವುದೇ ಕೆಲಸ ಮಾಡ್ಬೋದು. ಯಾವಾಗ ಕಾಲ ನಮಗೆ ಸಪೋರ್ಟಿಗೆ ಇರೋದಿಲ್ವೋ ಆಗ ನಾವು ಮಾಡಿದ ಕೆಲಸಗಳೆಲ್ಲ ಏನೇನೋ ಆಗ್ತಾ ಹೋಗ್ತಾ ಇರುತ್ತೆ. ನೋಡಿ, ಹೋಗಿ ಬಂದು ಜಸ್ಟ್ 4 ದಿನಕ್ಕೆ ಆ ಮಧ್ಯದಲ್ಲಿ ಎಷ್ಟು ಟೆನ್ಷನ್ ಆಗಿತ್ತು ಅಂದ್ರೆ, ನಾವು ಅಟ್ಲೀಸ್ಟ್ ಫ್ಲೈಟ್ ಅಲ್ಲಿ ಹೋಗುವಾಗ ಮೊದಲೇ ಆದ್ರೂ ಬುಕ್ ಮಾಡ್ಕೊಂಡಿದ್ರೆ ನಂತರ ಟೈಮ್ ಉಳಿತಿತ್ತು ಇನ್ನೊಂದ್ಸಲ ಹೋಗ್ಬರೋಕೆ. ಟೈಮೇ ಇಲ್ಲ, ಇಷ್ಟು ಟೈಮ್ ಇದಾಗ್ಬಿಟ್ಟಿದೆ, ಏನ್ ಮಾಡೋದು. ಮತ್ತೆ ಶಿವರಾತ್ರಿ ಗಡಿಬಿಡಿ ಬೇರೆ ಇರುತ್ತೆ, ರಶ್ ಇರುತ್ತೆ. ನಾವು ನೋಡಿ ಟೈಮ್ ಇಟ್ಕೊಂಡಿದ್ದು 3 ದಿವಸಕ್ಕೆ ಹೋಗ್ಬೇಕು ಅಲ್ಲಿಗೆ ಅಂತ. ಶಿವರಾತ್ರಿಗೆ ಹೋಗ್ಬಿಟ್ಟು ಪ್ಲಾನೇ ಇರ್ಲಿಲ್ಲ, ಹೇಗೋ ಆಗಲ್ಲ ರಶ್ ಇರುತ್ತೆ ಅಂತ, ನೆಕ್ಸ್ಟ್ ಡೇಗೆ ಅಂತ. ಆದ್ರೆ ಹೋಗುವಾಗ ಫಸ್ಟ್ ಡಿಸೈಡ್ ಮಾಡಿದ್ನಲ್ಲ ರಾತ್ರಿ ಓಡಿಸ್ಬಿಡೋಣ ಅಂತ, ಅದೊಂದು ತೀರ್ಮಾನದಿಂದ ನಾವು ಶಿವರಾತ್ರಿ ದಿವಸ ಸಂಜೆಗೆ ರೀಚ್ ಆಗ್ಬಿಟ್ವಿ. ಇದು ಕಾಲ ಮಾಡೋ ಸಪೋರ್ಟ್. 6 ದಿವಸದಿಂದ 7 ದಿವಸದ ಪ್ಲಾನ್ ಇದ್ದಿದ್ದು 4 ದಿವಸಕ್ಕೆ ಮುಗ್ದೇ ಹೋಯ್ತು, ವಾಪಸ್ ಬಂದ್ಬಿಟ್ಟು. ಯಾರು ನಿರೀಕ್ಷೆ ಮಾಡೋ ಹಾಗಿಲ್ಲ. ಇದು ಕಾಲದ ಅನುಗ್ರಹ, ಮತ್ತೇನಿಲ್ಲ. ಮೆಸೇಜ್, ಕಾಲಕ್ಕೆ ಬೆಲೆ ಕೊಟ್ಟು ನಡೆದ್ರೆ ಕಾಲ ನಮಗೆ ಎಲ್ಲೆಲ್ಲಿ ಏನೇನ್ ಬೇಕೋ ಆ ಅನುಕೂಲ, ಕಾಲ ಅನುಕೂಲ ಅದು ಆಗ್ತಾ ಹೋಗುತ್ತೆ, ಕೊಡ್ತಾ ಹೋಗುತ್ತೆ. ನಾವೇನ್ ಮಾಡ್ಬೇಕಾಗಿಲ್ಲ, ಅದು ಕೊಡುತ್ತೆ. ಇದನ್ನೇ ಮುಖ್ಯವಾಗಿ ಹೇಳ್ಬೇಕಿತ್ತು. ಯಾಕಂದ್ರೆ ಕಾಲ ಕಾಲ ಅಂತ ಹೇಳ್ತೀರಿ, ನಿಮ್ಗೇನ್ ಸಿಕ್ಕಿದೆ ಅನ್ನೋ ಪ್ರಶ್ನೆಯನ್ನು ಬರ್ಬೋದು ಎಷ್ಟೋ ಜನರಿಂದ. ಎಷ್ಟೋ ಸಿಕ್ಕಿದೆ, ಈ ಒಂದು ಘಟನೆ, ಈ ಒಂದು ಯಾತ್ರೆಯಲ್ಲಿ ಎಷ್ಟು ಸಿಕ್ಕಿದೆ ಅನ್ನೋದನ್ನೇ ಹೇಳ್ಬಿಡ್ತೀನಿ ಡೈರೆಕ್ಟ್ ಆಗಿ. ಓಕೆ ಅವಿನಾಶ್. ಅನಂತ ಕೃಷ್ಣ ಅವರು ಬಿಸಿ ಇದ್ದಾರೋ ಏನೋ ಗೊತ್ತಿಲ್ಲ, ಮಾತಾಡ್ತಾರ. ಹೇಗಂತ ಹೇಳೋದಂತ ಹೇಳ್ಬಿಟ್ಟಿದ್ದೀನಿ ಯಾರು ಅಂತ, ಯಾಕಂದ್ರೆ ಹೇಳದಿದ್ರೆ ನನಗೆ ಸಮಾಧಾನ ಆಗ್ಬೇಕಲ್ಲ. ಹಲೋ, ನಮಸ್ಕಾರ ಸೀತಾರಾಮ್ ಸರ್. ನಮಸ್ಕಾರ. ಇದೆಲ್ಲ ನೀವು ಅನ್ಕೊಂಡಿದ್ದೆ ನಿಮ್ಮ ಸಂಕಲ್ಪ, ನಮ್ದೇನ್ ಇದೇನಿಲ್ಲ. ಆದ್ರೂ ಅದನ್ನೆಲ್ಲ ನೀವು ಇಷ್ಟು ಚೆನ್ನಾಗಿ ಹೇಳ್ತಿರೋದು, ನಿಮ್ ಜೊತೆ ನಾವು ಹೋಗ್ ಬಂದಂಗೆ ಆತರ ಅನ್ಸ್ತು. ಹಾಗಾಗಿ ಇದನ್ನ ಹೇಳಿದಕ್ಕೆ ತುಂಬಾ ಧನ್ಯವಾದ. ಹಾಗೆ ಇನ್ನೂ ಒಂದ್ ಕಾರಣ ಏನು ಅಂತಂದ್ರೆ, ನೀವು ಅಂದ್ರೆ ಸಾಕ್ಷಾತ್ ದೇವ್ರ ಸ್ವರೂಪ ನಿಮ್ ಗುರುಗಳು ಅಲ್ಲಿ ನಿಂತಿದ್ರು, ಅದಕ್ಕೋಸ್ಕರನೇ ನಿಮ್ಗೆ ಅಂದ್ರೆ ಅಲ್ಲೆಲ್ಲ ಆಯ್ತು, ಅವ್ರ ಪರಮಾನುಗ್ರಹನು ಅಲ್ಲಿದೆ ಅಂತ ಹೇಳಿ ಹೇಳೋದಕ್ಕೆ ಮೇಲ್ ಬಂದೆ ಸರ್, ಬೇರೆ ಏನಿಲ್ಲ. ಅವ್ರು ಎಲ್ಲೆಲ್ಲಿ ಹೋಗಿದ್ರು ನೀವು ಅಲ್ಲೆಲ್ಲ ಹೋಗ್ ಬಂದಿದ್ದಾಯ್ತು. ಆಮೇಲೆ ನೀವು ಅವತ್ತು ಹೇಳಿದ್ರಿ, ಅವರು ಹೇಳಿದ್ರು, ಅವರ ಇದ್ರಲ್ಲೂ ಅವರು ಕುಂಭಾನುಭವದಲ್ಲೂ ಅವರು ಹೇಳಿದ್ರು ಇದನ್ನ. ಹಾಗೆ ನೀವು ಇವತ್ತು ಅದನ್ನ ಹೇಳಿದ್ರಿಂದ ಅದೆರಡು ಒಟ್ಟಿಗೆ, ಅಂದ್ರೆ ಗುರು ಶಿಷ್ಯರ ಅನುಭವ ತುಂಬಾ ಅದ್ಭುತ ಅಂತ ಹೇಳೋಣ ಅಂತ ಬಂದೆ ಮೇಲೆ. ಥ್ಯಾಂಕ್ ಯು. ನೋಡಿ, ನಮ್ಮ ಗುರುಗಳಿಗೂ ಅಲ್ಲೇ ವ್ಯವಸ್ಥೆ ಆಗಿದ್ದು, ಅದೇ ಮಠದವ್ರು ವ್ಯವಸ್ಥೆ ಮಾಡಿದ್ದು. ಈಗ ನಮಗೂ ಅಲ್ಲೇ ವ್ಯವಸ್ಥೆ ಆಯ್ತು. ಅಂದ್ರೆ ಅದೊಂಥರ ಎಲ್ಲೆಲ್ಲಿ ಹೋಗ್ಬೇಕೋ ಅಲ್ಲಿಗೆ ಹೋಗ್ತಾ ಇದ್ವಿ ಕರೆಕ್ಟ್ ಆಗಿ. ಅಲ್ಲಿ ಕಷ್ಟ ಅನ್ನೋದು ಬರ್ಲೇ ಇಲ್ಲ. ಅದೆಷ್ಟೇ ಜನರ ಸಂದಣಿ ಇರಲಿ, ಒತ್ತಡ ಇರಲಿ, ಕಷ್ಟಗಳೇ ಬರ್ಲಿಲ್ಲ. ಅದೇ ಹೇಳ್ದಲ್ಲ, ಆಗ ಕಾರ್ ನಿಲ್ಸಕ್ಕೂ ನಮ್ಗೆ ಜಾಗ ಇತ್ತು. ಯಾರಿಗೆ ಸಿಗ್ಬೇಕು, ಎಲ್ಲಿ ಸಿಗ್ಬೇಕು, ಸಿಕ್ತು ಆದ್ರು ಹಾಗೆ. ಆದ್ರೆ ಒಂದೇ ಒಂದು ಇದು ಮಿಸ್ ಆಗಿದೆ, ಅದನ್ನ ನೆಕ್ಸ್ಟ್ ಕವರ್ ಮಾಡ್ಬೇಕು. ಅಲ್ಲಿ ಗುರುಗಳು ನಮಗೆ ಸಿಗ್ಲಿಲ್ಲ.
ಅಷ್ಟರಲ್ಲಿ ಅವ್ರು ಹೊರಟು ಬಿಟ್ಟಿದ್ರು, ನಾವು ಬರೋಷ್ಟರಲ್ಲಿ. ಇರ್ಲಿ, ನೋಡೋಣ, ನಮ್ಗೆ ಇವಾಗ ನೆಕ್ಸ್ಟ್ ಯಾವತ್ತು ಬರುತ್ತೆ. ಓಕೆ. ಒಟ್ಟಾರೆ ಅನಂತ ಕೃಷ್ಣ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಯಾಕಂದ್ರೆ ನಮ್ಮ ಕಷ್ಟ ಬರದೇ ಇರೋ ತರ ನೋಡ್ಕೊಂಡಿದ್ದೀರಿ ನೀವು. ನೋಡಿ, ನಮ್ಮಲ್ಲಿ ತುಂಬಾ ಸಲ ಹೇಳ್ತಾರೆ ಎಲ್ಲರೂ, ವ್ಯವಸ್ಥೆ ಮಾಡ್ಬಿಡ್ತೀನಿ 5 ನಿಮಿಷದಲ್ಲಿ ಅಂತ. 5 ನಿಮಿಷನೋ 10 ಎಷ್ಟೋ ಒಂದು ಟೈಮ್ ನಂತರ ಸಿಗೋದೇ ಕಷ್ಟ. ಇವ್ರು 5 ನಿಮಿಷ ಹೇಳಿದ್ದು 5 ನಿಮಿಷ ಅಲ್ಲ, 3 ನಿಮಿಷ ಬಹುಶಃ ಕರೆಕ್ಟಾಗಿ ನೋಡಿದ್ರೆ. ವಾಪಸ್ ಕಾಲ್ ಬಂದ್ ಆಯ್ತು. ಅವಾಗ ಅನ್ಸುದು ಏನಿದು ಏನ್ ವ್ಯವಸ್ಥೆ ಇದು. ಮತ್ತೆ ಇನ್ನೊಂದಂದ್ರೆ, ನಾವು ಯಾರಿಗೋ ಏನೋ ಒಂದನ್ನು ಹೇಳಿದ್ರೆ ಅವ್ರು ಮಾಡ್ಬೇಕು ಅಂತಾದ್ರೆ, ಮಾಡಿದ್ರು ಅಂತಾದ್ರೆ ನಮ್ಮ ಹೆಸರು ಸರಿ ಚೆನ್ನಾಗಿರ್ಬೇಕಲ್ವ ಅಲ್ಲಿ. ಇಲ್ಲಾಂದ್ರೆ ಯಾರು ಕೇಳ್ತಾರೆ? ಅದು ಇನ್ಯಾವುದೋ ಸ್ಟೇಟ್, ನಮ್ದು ಅಲ್ಲ. ನಮ್ದೇ ಜಾಗ ಅಂದ್ರೆ ಅದು ಬೇರೆ ವಿಚಾರ, ಇನ್ನೆಲ್ಲೋ ದೂರ. ಅಂದ್ರೆ ಆ ಹೇಳ್ತಾ ಇರುವವರ ಹೆಸರು ಹೇಗಿದೆ ಅನ್ನೋದನ್ನು ಸೂಚಿಸುತ್ತೆ ಇದು. ಇಲ್ಲಾಂದ್ರೆ ಆಗ್ಬಿಡೋದಿಲ್ಲ ವ್ಯವಸ್ಥೆ. ಅದು ಹೇಳ್ತಾ ಇದ್ದ ಹಾಗೆ ಆಗ್ತಾ ಇದೆ ಅಂತಾದ್ರೆ ಅವ್ರ ಹೆಸರು ಆ ಮಟ್ಟದಲ್ಲಿ ಇದೆ ಅಂತ ಅರ್ಥ. ಇದನ್ನು ನಾವು ಗುರುತಿಸ್ಬೇಕಾಗಿದೆ. ಸರ್, ಹಂಗೆ ಇದು ನಮ್ದೇನಿಲ್ಲ. ನಿಮ್ಗೂ ಹೇಳಿದೀನಿ ಇದನ್ನ, ಪದೇ ಪದೇ ಹೇಳ್ತಾ ಇದೀನಿ. ಯಾರೋ ಅಂದ್ರೆ ನಮ್ಮ ಹಿರಿಯವ್ರು ಮಾಡಿದ್ದ ಕಷ್ಟಗಳಿಂದ ನಾವ್ ಇವತ್ತೇನೋ ಒಂದ್ ಇದ್ ಮಾಡೋಕಾಯ್ತು ಅಷ್ಟೇ. ನಮ್ದೇನು ಇದೇನಿಲ್ಲ ಸರ್. ನಾವೆಲ್ಲ ಮಾಮೂಲಿ ಅಂದ್ರೆ ಹಂಗಲ್ಲ, ನಮ್ಮ ಈ ಲೌಕಿಕದಲ್ಲೇ ಬಹಳ ಇದ್ರಲ್ಲಿ ವ್ಯಸ್ತರಾಗಿರೋರು. ಹಾಗಾಗಿ ನಮ್ದೇನಿಲ್ಲ, ನಮ್ಮ ಹಿರಿಯವರು ಬಹಳ ಕಷ್ಟಪಟ್ಟು ಮಾಡಿದ್ರು ಅದನ್ನ. ಆಗ್ಲಿ, ನಿಮಗೂ ಅದು ಬಂದಿದೆ. ಒಟ್ಟಾರೆ ಅಲ್ಲಂತೂ ನೋಡಿ, ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಎಲ್ಲರೂ ಸಹ. ಅಲ್ಲಿ ಹೆಚ್ಚಿನವ್ರು ಎಲ್ಲ ಬಂದವ್ರೆ. ಕನ್ನಡದವರು ಸಾಕಷ್ಟು ಜನ ಸಿಕ್ಕಿದ್ರು, ಬೆಂಗಳೂರಿಂದ ಅಲ್ಲಿಂದ ಇಲ್ಲಿಂದ ಬಂದವರೆಲ್ಲ. ಬೇರೆ ಇವರು ಇದ್ರು. ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಎಲ್ಲೂ ಸಹ ಯಾರಲ್ಲೂ ನಮಗೆ ಒಂದು ಸಿಡುಕು ಕಾಣೋದಾಗ್ಲಿ ಈ ತರದ್ದು ಏನು ಆಗ್ಲೇ ಇಲ್ಲ. ಇದು ವಿಶೇಷ. ಒಂದೇ ಒಂದು ಬ್ಯಾಡ್ ಇನ್ಸಿಡೆಂಟ್ ಹೇಳೋದಕ್ಕಿಲ್ಲ ಅಂತ. ನಾನು 2 ಸಲ ಹೋಗಿ ಬಂದಿದ್ದೀನಿ, ಬ್ಯಾಡ್ ಇನ್ಸಿಡೆಂಟ್ ಇಲ್ಲ ಹೇಳೋಕೊಂದು. ಅಷ್ಟು ಚೆನ್ನಾಗಿದೆ ವ್ಯವಸ್ಥೆ. ಇನ್ನು ಅಲ್ಲಿಯ ಕುಂಭಮೇಳದ ವ್ಯವಸ್ಥೆಯ ಬಗ್ಗೆ ನಾನು ಹೇಳೋದು ಬೇಡ. ಎಲ್ಲ ಕಡೆ ಸಾಕಷ್ಟು ಓದಿದ್ದೀರಿ, ಸಾಕಷ್ಟು ಜನ ಹೋಗಿ ಬಂದಿದ್ದೀರಿ, ನೋಡಿದ್ದೀರಿ, ಅದೆಲ್ಲ ಮಾಡಿದ್ದೀರಿ. ಅದೊಂದು ಅದ್ಭುತವೇ. ಸಾಮಾನ್ಯ ಕೆಲಸ ಅದಲ್ಲ, ಅಂಥದ್ದೊಂದನ್ನು ಮಾಡಿದ್ದಾರೆ. ಇಲ್ಲಿ ಹೇಳ್ಬೇಕಿದ್ದು ನಾವೆಂತ ಮಾಡಿದ್ವಿ ಅನ್ನೋದು ಅಷ್ಟು ಮಾತ್ರ. ಇದರಿಂದ ಒಂದು ಲಾಭನೂ ಆಯ್ತು. ಏನಂದ್ರೆ, ನಾನು ಇಷ್ಟೆಲ್ಲ ದೂರ ಕಾರ್ ಓಡಿಸಿರ್ಲಿಲ್ಲ, ಅಂದ್ರೆ ಹೋಗಿ ಅನುಭವ ಇರ್ಲಿಲ್ಲ. ಇನ್ನೇನಾದ್ರೂ ಒಂದಿದ್ರೆ ಆರಾಮಾಗಿ ಬರೋಣ ಬಿಡು ಅನ್ನೋ ತರದ ಅನುಭವ ಆಯ್ತು. ಯಾಕಂದ್ರೆ ಯಾವುದೇ ಆದ್ರೂ ಎಕ್ಸ್ಪೀರಿಯನ್ಸ್ ಆಗೋದಕ್ಕಿಂತ ಮೊದಲು ಸ್ವಲ್ಪ ಭಯ ಇರುತ್ತೆ, ಏನಾಗುತ್ತೇನೋ, ಹೇಗಿರುತ್ತೇನೋ ಅನ್ನೋದೆಲ್ಲ. ಬಟ್ ಒಮ್ಮೆ ಹೋಗಿ ಬಂದ್ಬಿಟ್ರೆ ನಂತರ ಗೊತ್ತಾಗ್ಬಿಡುತ್ತೆ ಹೇಗೆ ಅಂತ. ಓಕೆ. ಏನಾದ್ರು ಕೇಳೋದಿದ್ರೆ ಅಥವಾ ಹೇಳೋದಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಅಂದ್ರೆ ಇದೊಂಥರ ಮತ್ತೆ ನೆನಪಿಸಿಕೊಳ್ಳೋ ಕಾರ್ಯಕ್ರಮದ ಹಾಗೆ. ನೆನಪಿಸಿಕೊಂಡಾಗ ಅಂದ್ರೆ ಅದನ್ನ ಇನ್ನೊಮ್ಮೆ ಕೇಳಿದ್ರೆ ಇನ್ನೂ ಒಂದಿಷ್ಟು ಸಂತೋಷ ಸಿಗುತ್ತೆ, ಖುಷಿ ಸಿಗುತ್ತೆ ಎಲ್ರಿಗೂ. ನಮ್ಮ ಒಟ್ಟಾರೆ ಎಲ್ಲರ ಜೀವನದ ಉದ್ದೇಶ ಏನ್ ಹೇಳಿ, ನಾವು ಚೆನ್ನಾಗಿರ್ಬೇಕು, ಒಳ್ಳೊಳ್ಳೆ ವಿಚಾರಗಳನ್ನ ಹಂಚ್ಕೋಬೇಕು. ಈ ದುಃಖದ ಘಟನೆಗಳು, ಕಷ್ಟದ ಘಟನೆಗಳು ಮತ್ತೆ 10 ಸಲ ಹೇಳಿದ್ರೆ ಮತ್ತೆ 10 ಸಲ ನೋವು ನೆನಪಾಗೋದು, ಈ ತರದ್ದು ಇರುತ್ತೆ. ಇಲ್ಲಿ ಹಾಗಿದೇನಲ್ಲ, ಖುಷಿಯ ವಿಚಾರ ಅಷ್ಟೇ. ಅವಿನಾಶ್ ಕಾಣಿಸ್ತಾ ಇಲ್ಲ, ಬಹುಶಃ ಹೇಗೋ ಗೊತ್ತಿರೋದೇ ಆಗಿರೋದ್ರಿಂದ ಇನ್ನೇನ್ ಕೇಳೋದು ಅಂತ ಮಧ್ಯದಲ್ಲಿ ಇದ್ದೋದ್ರು ಏನೋ ಗೊತ್ತಿಲ್ಲ. ಅವ್ರಿಗೆ ಹೇಳಿದ ಪಾಯಿಂಟ್ ಅವರು ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ ಅಲ್ಲಿ. ಸ್ವಲ್ಪ ಖಾರವಾಗಿ ಮಾತಾಡೋದು. ಆಕ್ಚುಲಿ ಅವಿನಾಶ್ ನಾನು ಖಾರವಾಗಿ ಮಾತಾಡಿದ್ದಿಲ್ವೇ ಇಲ್ಲ ಇಷ್ಟು ವರ್ಷದಲ್ಲೂ. ಆದ್ರೆ ಮೊನ್ನೆ ಮಾತ್ರ ಬರೋಲ್ಲ ಅಂದಾಗ ಸ್ವಲ್ಪ ಸಿಟ್ಟು ಬಂದ್ಬಿಟ್ಟಿತ್ತು. ಏನು ಬರೋಲ್ಲ ಅಂತ ನೀವು ಹೇಳಿದ್ರು ಸ್ವಲ್ಪ. ಹಾಗಾಗಿ ಖಾರವಾಗಿ ಮಾತಾಡ್ಬೇಕಾಯ್ತು. ಯಾಕಂದ್ರೆ ಅಲ್ಲೊಂದು ಶಕ್ತಿ ಇದೆ. ನಮ್ಗೆ ಬೇಕಾಗಿರೋದೇನು ಹೇಳಿ? ಎನರ್ಜಿ. ಆ ಎನರ್ಜಿ ಸಿಕ್ಕಬೇಕು ನಮ್ಗೆ ಅಂತಂದ್ರೆ ನಾವು ಹೋಗ್ಬೇಕು. ಆ ಒಮ್ಮೆ ಹೋಗುವ ಎನರ್ಜಿ ಸಿಕ್ಕಿದ್ರಿಂದ ನಾನು ಇನ್ನೊಂದ್ಸಲ ಒಂದೇ ವಾರದಲ್ಲಿ ಹೋಗೋಕ್ ಸಾಧ್ಯ ಆಗಿದ್ದು. ಇಷ್ಟೆಲ್ಲ ಇದೆ, ಇವನ್ ಬರಲ್ಲ ಅಂತಿದ್ದಾನಲ್ಲ ಅನ್ಸ್ಬಿಟ್ಟಿತ್ತು. ಬಟ್ ಅವಾಗ್ಲೇ ಹೇಳಿದ್ದು, ಕಾಲ
ಮತ್ತೆ ಯೋಗ ಯಾರಿಗಿದೆಯೋ, ಕಾಲ ಏನ್ ಹೇಳುತ್ತೆ ಅದಾಗತ್ತೆ, ಯೋಗ ಯಾರಿಗಿದೆಯೋ ಅವ್ರು ಬರ್ತಾರೆ. ಅವನಿಗೆ ಯೋಗ ಇತ್ತು, ಹಾಗಾಗಿ ಬಿಡ್ಲಿಲ್ಲ. ಮತ್ತೆ ಬರಲ್ಲ ಅಂತಿದ್ರು ಮತ್ತೆ ವಾಪಸ್ ಹೇಳ್ಕೊಂಡು ಬಂದು ಸೇರಿಸ್ತು. ಇರ್ಲಿ, ಪ್ರಶಾಂತ್ ಅವರೇ ಮಾತಾಡಿಸಿ. ನಮಸ್ತೆ ಸರ್. ತುಂಬಾ ಚೆನ್ನಾಗಿತ್ತು ನರೇಶನ್. ನಾವೇ ಒಂದ್ಸರಿ ಅಲ್ಲಿ ನೀವು ಹೇಳಿದ್ದೆಲ್ಲ ನಾವೇ ಅಲ್ಲಿ ಅನುಭವಿಸಾಗೆ ಇತ್ತು, ಯಾಕಂದ್ರೆ ನಾನು ಹೋಗಿ ಬಂದಿದ್ನಲ್ಲ. ಸೊ ಅದೆಲ್ಲ ಒಂಥರ ಫ್ಲಾಶ್ ಬ್ಯಾಕ್ ತರ ಆಯ್ತು. ಮತ್ತೆ ನೀವು ಪೊಲೀಸ್ ಅವರು ಹೇಳಿದ್ದು ಅಥವಾ ಬೈಕರ್ಸ್ ಪ್ರತಿಯೊಬ್ರು ತುಂಬಾ ಒಂಥರ ಅವ್ರಿಗೂ ಏನೋ ಪುಣ್ಯ, ಅಂದ್ರೆ ಯಾತ್ರಾರ್ಥಿಗಳಿಗೆ ಸೇವೆ ಮಾಡಿ ಪುಣ್ಯ ಕಟ್ಕೊಳ್ಳೋ ಅಂತ ಭಾವನೆ ಇತ್ತೇನೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಇದ್ ಮಾಡ್ತಾ ಇದ್ರು. ಆದ್ರೂ ಆರ್ಗ್ಯೂ ಮಾಡೋರು ಇದ್ರ ಬೈಕ್ ಅವ್ರ ಜೊತೆ ಜಾಸ್ತಿ ಕೊಡಲ್ಲ ಹಾಗೆ ಹೀಗೆ ಅಂತೆಲ್ಲ, ಅದೆಲ್ಲ ಸಹಜ. ಕೆಲವ್ರಿಗೆ ಕೊಡತ್ತ ಅನ್ನೋ ತಾಕತ್ತಿಲ್ದೇ ಇರ್ಬೋದು. ಬಟ್ ಈಗ ಸಪ್ಲೈ ಅಂಡ್ ಡಿಮ್ಯಾಂಡ್ ಪ್ರಶ್ನೆ ಅಲ್ಲ. ಸೊ ಅದು ತುಂಬಾ ಒಳ್ಳೆ ಅನುಭವ. ಪೊಲೀಸ್ ಅವ್ರು ಕೂಡ ಒಬ್ರ ಹತ್ರನೂ ಲಾಠಿ ನೋಡಿಲ್ಲ, ಮತ್ತೆ ಅವ್ರು ಇದ್ ಮಾಡಿದ್ದು ಕೂಡ ಇದು ಅನುಭವ ಆಗಿಲ್ಲ. ಅಯೋಧ್ಯೆ ಆಗ್ಲಿ ಕಾಶಿ ಆಗ್ಲಿ ಅಲ್ಲೆಲ್ಲ ಹೋದವ್ರು ಕೂಡ ಅಷ್ಟೇ, ಎಲ್ಲರೂ ಒಂಥರ ಒಂದು ನಗುಮುಖದಲ್ಲೇ ಎಲ್ಲಾರ್ಗು ಇದ್ ಮಾಡ್ತಾ ಇದ್ರು. ಮತ್ ನೀವ್ ಹೇಳಿದ್ದು ಕೇಳ್ತಾ ಇದ್ರೆ ನಾನು ಹೋಗಿದ್ದು ಒಂಥರ ಮಿರಾಕಲ್. ಸಡನ್ ಆಗಿ ಡಿಸೈಡ್ ಮಾಡಿ ಒಬ್ರಿಗೆ ಹೇಳಿದ್ರೆ ಅವ್ರು ಇನ್ನೊಬ್ರಿಗೆ ಹೇಳಿ ಒಟ್ಟು ಇಬ್ರು ಸ್ಟಾರ್ಟ್ ಮಾಡಿದ್ದು 8 ಜನ ಆಯ್ತು. ಇಲ್ಲಿ ಗಣಪತಿ ಅವರು ಇದಾರೆ, ಅವರು ಕೂಡ ಬಂದಿದ್ರು. ಎಲ್ಲರಿಗೂ ಆಶ್ಚರ್ಯ, ಹೋಗಿದ್ದು ಬಂದಿದ್ದು. ಮತ್ತೆ ನೀವ್ ಹೇಳ್ದಾಗೆ ಕಾಲ ಎಲ್ಲಾ ಕಡೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗ್ತಾ ಇತ್ತು, ಒಂದ್ ಕಡೆನೂ ಸ್ಟಕ್ ಆಗಿಲ್ಲ. ಅಷ್ಟು ರಶ್ ಇದ್ರು ಕೂಡ ಅವ್ರು ಕರೆಸ್ಕೊಂಡ್ಬೇಕು, ನಮ್ ಕಾಲ ಕೂಡಿ ಬರ್ಬೇಕು, ಹೋಗಿ ಬರ್ಬೇಕು ಅಷ್ಟೇ. ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿ ಉತ್ತಮವಾಗಿ ಹೇಳಿದ್ರಿ. ಒಂಥರ ತುಂಬಾ ರೋಮಾಂಚನ ಒಂಥರ ಅನುಭವ. ನಾನ್ ಕೇಳ್ತಾ ಇದ್ರೆ ನಮ್ಗೆ ಒಂಥರ ಪುಳಕ ತರ ಆಗ್ತಾ ಇತ್ತು. ಥ್ಯಾಂಕ್ ಯು ಸರ್. ನೋಡಿ, ಸ್ವಲ್ಪ ಕಷ್ಟ ಅಂತ ಅನ್ಸಿದ್ದನ್ನು ಹೇಳ್ಬೇಕು. ಆ ಎಕ್ಸ್ಪ್ರೆಸ್ ಹೈವೇ ನಲ್ಲಿ ರಾತ್ರಿ ಡ್ರೈವ್ ಮಾಡಿದ್ದು, ಯಾಕಂದ್ರೆ ತುಂಬಾ ಸುಸ್ತಾಗಿತ್ತು ಆಲ್ರೆಡಿ. ಆ ನೈಟ್ ಓಡಿಸ್ತಾ ಇರೋದು, ಅಲ್ಲಿ ಗಾಡಿಗಳು ಕಡಿಮೆನೆ, ಲಾರಿಗಳು ಜಾಸ್ತಿ ಆ ರಾತ್ರಿನಲ್ಲಿ. ಕೆಲವು ಕಾರ್ಗಳು ಬರೋದೆಲ್ಲ 150-180 ಕಿಲೋಮೀಟರ್ಸ್ ರಾಕೆಟ್ ತರ ಹಾರ್ ಹೋಗ್ತವೆ. ಇನ್ನೊಂದು ಸ್ವಲ್ಪ ರೋಡ್ ರಿಪೇರಿ ನಡೀತಾ ಇದೆ. ಅಷ್ಟು ದೂರಕ್ಕೆ ಒಂದೊಂದು ಟ್ರ್ಯಾಕ್ ಅನ್ನ, ಅಲ್ಲಿ 3 ಟ್ರ್ಯಾಕ್ ಇರೋದು, ಒಂದೊಂದು ಟ್ರ್ಯಾಕ್ ಅನ್ನ ಕ್ಲೋಸ್ ಮಾಡಿರ್ತಾರೆ, ಗೊತ್ತಾಗಲ್ಲ ಹತ್ರ ಬಂದಂತೂ. ನಿದ್ರೆ ಬೇಡ ಎಳಿತಾ ಇದೆ, ಹಾಗಾಗಿ ಸ್ವಲ್ಪ ಅಲ್ಲಿ ಟೆನ್ಷನ್ ಇತ್ತು. ಇವಾಗ ಫಸ್ಟ್ ಒಂದು ಪೆಟ್ರೋಲ್ ಬಂಕ್ ಹೋಗಿ ಮಲಗೋಕ್ ಹೊರಟ್ರೆ ನೋಡಿ, ಥಿಂಕಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ, ಲಾಜಿಕ್ಗಳು ಎಲ್ಲ. ಫಸ್ಟ್ ಪೆಟ್ರೋಲ್ ಬಂಕ್ ಅಲ್ಲಿ ಮಲಗೋಕ್ ಹೊರಟ್ರೆ ಲೈಟ್ ಆಫ್ ಮಾಡ್ಬಿಟ್ಟಿದ್ದಾರೆ, ಫುಲ್ ಲಾರಿಗಳು ತುಂಬಿಟ್ಟಿವೆ, ಜಾಗ ಏನೋ ಇತ್ತು ಸ್ವಲ್ಪ, ಏನು ಇಲ್ಲ, ಜನನೂ ಇಲ್ಲ, ಬಾಕಿ ಕಾರ್ನವರು ಲೈಟ್ ಆಫ್ ಮಾಡಿದ್ದಾರೆ. ಮಲ್ಗೋಣ ಅಂತ ನಿಲ್ಸಿ ವಿಚಾರ ಮಾಡ್ದವನು, 2 ರಿಸ್ಕ್. ಯಾವುದು? ಅಲ್ಲಿ ಮಲಗೋದು ರಿಸ್ಕ್, ಯಾಕಂದ್ರೆ ಅಲ್ಲಿ ಯಾರು ಇರ್ತಾರೆ ಏನು ಗೊತ್ತಿಲ್ಲ, ಏನೋ ಮಾಡಿದ್ರು ಗೊತ್ತಾಗಲ್ಲ. ಆಗ ವಿಚಾರ ಮಾಡಿದೆ, ಇಲ್ಲಿ ಮಲಗೋದು ಹೆಚ್ಚು ರಿಸ್ಕಾ, ರೋಡಿಗಿಳಿಯೋದು ಹೆಚ್ಚು ರಿಸ್ಕಾ? ಮಲಗೋದೇ ಹೆಚ್ಚು ರಿಸ್ಕ್ ಅಂತ ಅನಿಸ್ತು. ಯಾಕಂದ್ರೆ ಅದು ಔಟ್ ಆಫ್ ಕಂಟ್ರೋಲ್, ಯಾರ್ದೋ ಕಂಟ್ರೋಲ್ ಇರುತ್ತೆ. ರೋಡಲ್ಲಿ ನಿದ್ರೆ ಬರ್ತಾ ಇದೆ ಸತ್ಯ, ಬಟ್ ಏನೋ ಕಷ್ಟಪಟ್ರೆ ನನ್ನ ಕೈಲಿದೆ ಅದು, ಸ್ವಲ್ಪ ಕಣ್ಣು ಅಗಲ ಮಾಡ್ಕೊಂಡಾದ್ರೂ ಓಡಿಸ್ಬೋದು. ಇಲ್ಲಿ ನಿಲ್ಸ್ಕೊಂಡು ಸಿಕ್ಕಾಕೊಳ್ಳೋ ಬದ್ಲಿಗೆ ಇವ್ರ ಕೈಲಿ ಆ ರಿಸ್ಕ್ಗಿಂತ ರೋಡಿಗಿಳಿಯೋದೇ ಸೇಫ್ ಅಂತ ಅನ್ಸಿ ಮತ್ತೆ ರೋಡಿಗಿಳಿದು ಅಲ್ಲಿ ಮಲಗಿಲ್ಲ. ಆದ್ರೆ ಆಕ್ಚುಲಿ ಸ್ವಲ್ಪ ಕಷ್ಟ ಆಯ್ತು ಅಷ್ಟೊತ್ತು ಆ ರಾತ್ರಿನಲ್ಲಿ ಡ್ರೈವ್ ಮಾಡುವಾಗ, ಒಂಥರ ನಿದ್ರೆಗಣ್ಣಲ್ಲಿ. ಮತ್ತೆ ಇನ್ನೊಂದೇನಾಯ್ತು ಅಂದ್ರೆ, ಹಿಂದ್ಗಡೆ ಇದ್ದವರು ಅವರಿಬ್ರು ಮೊದಲೇ ಮಲಗ್ಬಿಟ್ರು. ಹೇಳಿದೀನಿ ಮಲಗ್ಬಿಟ್ರು ಅಂತ, ಮಲಗ್ಬಿಟ್ಟಿದ್ದಾರೆ. ಎಲ್ರು ಮಲಗ್ಬಿಟ್ರೆ ಕಷ್ಟ. ಅವಿನಾಶ್, ಇದೊಂದು ತಮಾಷೆನೂ ಇದೆ, ಅವಿನಾಶ್ ಹತ್ರ ಹೇಳಿದ್ದೆ ಮಲಗ್ಬೇಡ ಮತ್ತೆ ನೀನು. ಒಂದ್ ಸುಮಾರು ಮಲಗಲಿಲ್ಲ, ಹಾಗೆ ಇದ್ದ. ಕೊನೆಗೆ ಒಂದ್ಸಲ ನೋಡ್ತೀನಿ ಕಣ್ಬಿಟ್ಕೊಂಡೇ ಇದ್ದೆ, ನಿದ್ರೆ ಬಂದ್ರು. ಕೊನೆ ಮತ್ತೆ ಇಬ್ಸ್ ಕೇಳ್ದೆ, ಅಲ್ಲ ನಿನಗೆ ಈ ಕಣ್ಬಿಟ್ಕೊಂಡು ನಿದ್ರೆ ಮಾಡೋಕ್ ಮಾತ್ರ ಬರುತ್ತಾ, ಅಥವಾ ಅಲ್ಲ ನಿದ್ರೆ ಮಾಡ್ತಾ ಕಣ್ಬಿಟ್ಕೊಂಡಿರೋಕ್ ಮಾತ್ರ ಬರುತ್ತಾ, ಅಥವಾ ನಿದ್ರೆ ಮಾಡ್ತಾ ಮಾತಾಡೋಕ್ಕೂ ಬರುತ್ತಾ ಕೇಳಿದೆ. ಯಾಕಂದ್ರೆ ಮಾತಾಡ್ತಾ ಇದ್ದಾನೆ, ನಿದ್ರೆ ಮಾಡ್ತಾ ನಿದ್ರೆ ಬಿಟ್ರೆ ತಮಾಷೆಗೆ. ಅವಾಗ ಅವನಿಗೆ ಗೊತ್ತಾಯ್ತು ಇದು ಕಷ್ಟ. ಕೊನೆಗೆ ಅವನಂದ, ಏನ್ ಮಾಡಿದ್ರು ಕಣ್ ಬಿಡೋಕೆ ಆಗ್ತಿಲ್ಲ, ಏನ್ ಮಾಡೋದು, ಏನಿಲ್ಲ. ಹಾಗೆ ಒಂಥರ ನಿದ್ರೆಗಣ್ಣಲ್ಲೇ ಹೇಗೋ. ಮತ್ತೆ ಸ್ಪೀಡ್ ಇರ್ಲಿಲ್ಲ ನೋಡಿ, 88 ಕಿಲೋಮೀಟರ್ ನಾನು ಸ್ಪೀಡ್ ಸೆಟ್ ಮಾಡಿದ್ದೆ ಫಸ್ಟ್ ಹೊರಟಾಗ. 88 92 ಏನಾಯ್ತು. ನಂತರ ಇನ್ನೂ ಡೌನ್ ಮಾಡಿದೆ. ಆ ರೋಡಿಗೆ ಅದು ಸ್ಪೀಡೇ ಅಲ್ಲ, 80 ಕಿಲೋಮೀಟರ್ ಜಸ್ಟ್ ಸ್ಪೀಡ್. ಯಾಕಂದ್ರೆ ಸ್ವಲ್ಪ ಕಣ್ಣು ಎಳೆದ್ರು, ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂದ್ರೆ, ಜಸ್ಟ್ ಕಣ್ಣು ಎಳಿತು ಅಂತ ಅನ್ಕೊಳ್ಳಿ, ಎಲ್ಲೋ ಒಂದು ಕ್ವಾರ್ಟರ್ ಸೆಕೆಂಡ್ ಗಾಡಿ ತುಂಬಾ ಎಲ್ಲೋ ಹೋಗ್ಬಿಟ್ಬಿಡ್ಬಾರ್ದು. ಆ ಸೈಡಿನ ಇವೆಲ್ಲ ಹಾಕಿರ್ತಾರೆ ಹೈವೇನಲ್ಲಿ, ಗಾಡಿ ಡಗ 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 ಅನ್ನತ್ತೆ ಆ ಕಟ್ಟೆ ಸಣ್ಣದಿದು ಹತ್ತಿದ್ರೆ, ಅಷ್ಟು ಕೆಸರ ಬಿಡ್ಬೇಕು. ಇವೆಲ್ಲ ಲಾಜಿಕ್ಗಳು. ಸ್ಪೀಡ್ ಇದ್ರೆ ಅದನ್ನ ಹತ್ತದ ಮೇಲೆ ಎಚ್ಚರ ಆಗೋದ್ರೊಳಗೆ ಎಲ್ಲೋ ಹೊಡೆದು ಬಿಟ್ಟಿರುತ್ತೆ. ಇದು ಹಾಗಲ್ಲ, ಜಸ್ಟ್ ಕಟಕಟ ಅಂತಿದ್ದ ಹಾಗೆ ನಮ್ಗೆ ಕಂಡ್ಬಿಟ್ಟು ಬಿಡ್ಬೇಕು. ನೋಡಿ, ಇಲ್ಲಿ ಇನ್ನೊಂದು ಹೇಳ್ತೀನಿ, ನಾವು ಹೊರಡು ತುಂಬಾ ಜನರದ್ದೇನು ಗೊತ್ತಾ, ನಾನು ಎಷ್ಟು ವರ್ಷ ಡ್ರೈವ್ ಮಾಡಿದ್ದೀನಿ, ಅದೆಷ್ಟು ಮಾಡಿದ್ದೀನಿ, ನಾನೇನು ಸಾಮಾನ್ಯ ಅಲ್ಲ, ಎಷ್ಟು ಲಕ್ಷ ಕಿಲೋಮೀಟರ್ ಓಡಿಸಿದ್ದೀನಿ, ನಾನ್ ಸ್ಟಾಪ್ 24 ಗಂಟೆ ಓಡಿಸಿದ ಹಿಸ್ಟ್ರಿ ಇದೆ. ಇವೆಲ್ಲ ತುಂಬಾ ಜನರ ತಲೆ ಮೇಲೆ ಇರುತ್ತೆ, ಕಿರೀಟದ. ಅದರಿಂದನೇ ಹಾಳಾಗೋದವ್ರು. ನಾನು ಸಾಕಷ್ಟು ಗಾಡಿ ಓಡಿಸಿದ್ದೀನಿ, ಎಲ್ಲ ಗೊತ್ತು, ಎಷ್ಟೋ ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲ ಸತ್ಯ. ಬಟ್
ಹೊರಡುವಾಗ ಮಾತ್ರ ಈ ಕಿರೀಟ ಎಲ್ಲ ತೆಗೆದು, ಕಿರೀಟ ಬಿರುದು ಬಾವಲಿಗಳೆಲ್ಲ ಇದ್ವಲ್ಲ ತೆಗೆದು ಈ ಕಡೆ ಇಟ್ಟು ಹೊರಗಿದ್ದೆ. ಅದೆಷ್ಟೇ ಇದ್ರು ಇದೊಂದು ಫ್ರೆಶ್ ಟ್ರೇಡ್ ಇದ್ದ ಹಾಗೆ, ಇದೊಂದು ಫ್ರೆಶ್ ಡ್ರೈವ್. ಇಲ್ಲಿ ಆ ಹಳೆ ಅನುಭವ ಕೆಲಸಕ್ಕೆ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಅದನ್ನ ನಾನೇನು ಕಮ್ಮಿನ ಅನ್ನೋದು ಕಿರೀಟಗಳಿದೆಯಲ್ಲ, ಫಸ್ಟ್ ಅದನ್ನ ಆಚೆ ಇಟ್ಬಿಟ್ಟು ಹೈವೇಗೆ ಹೋದ್ರೆ ನನಗೂ ಆ ಹೈವೇ ಇಲ್ಯೂಷನ್ಗಳೆಲ್ಲ ಇರೋದು, ಅದು ಆಗ್ಬೋದು, ನನಗೂ ನಿದ್ರೆ ಎಳಿಬಹುದು, ಇವೆಲ್ಲ ಅಪಾಯಕಾರಿ. ಹಾಗಾಗಿ ಇದೆಲ್ಲ ನನಗೂ ಆಗ್ಬೋದು, ನಾನೇನು ಈ ವಿಶೇಷ ಜನ ಅಲ್ಲ ಅಂತ ಆಲೋಚನೆ ಇಟ್ಕೊಂಡೇ ಹೊರಟಿದ್ದು. ಯಾವಾಗ ಕಿರೀಟಗಳನ್ನ ಇಟ್ಕೊಂಡು ಹೊರಡ್ತೀವಲ್ಲ ಅಲ್ಲಿ ಅಪಾಯ ಜಾಸ್ತಿ. ಕಿರೀಟಗಳನ್ನೆಲ್ಲ ತೆಗೆದು ಇಟ್ಬಿಡ್ಬೇಕು ಫಸ್ಟ್. ನಾನು ಒಬ್ಬ ಸಾಮಾನ್ಯ ಜನ ಅಂತ ಅನ್ಕೊಂಡೆ ಹೋಗ್ಬೇಕು. ಹಾಗಾಗಿ ನಂಗೆ ನಿದ್ರೆ ಬರೋದೇ ಇಲ್ಲ, ನಾನೇನೊಂದು ಸಾಮಾನ್ಯ ಅಲ್ಲ, ಈ ತರದ್ ಯಾವ ಆಲೋಚನೆಗಳಿರ್ಲಿಲ್ಲ. ಹಾಗೆ ನನಗೂ ಕಣ್ಣು ಮುಚ್ಚಬಹುದು ಅನ್ನೋ ತರ ಆಲೋಚನೆಗಳೆಲ್ಲ ಇತ್ತು. ಹಾಗಾಗಿ ಅದಕ್ಕೆ ತಕ್ಕಂತೆನೆ ಪ್ಲಾನ್ ಮಾಡಿದ್ದು, ಸ್ಪೀಡ್ ಇರೋ ಹಾಗಿಲ್ಲ, ಸ್ಲೋ ಇರಬೇಕು. ಜಸ್ಟ್ ಆ ಕಡೆ ಈ ಕಡೆ ಒಮ್ಮೆ ಕಣ್ಣು ಮುಚ್ಚಿದ್ರು ಆ ಡಗಡಗ ಅನ್ನೋ ಸೌಂಡಿಂದ ಎಚ್ಚರ ಆಗ್ಬಿಡ್ಬೇಕು, ಮತ್ತೆ ಟ್ರ್ಯಾಕಿಗೆ ಬಂದ್ಬಿಡ್ಬೇಕು, ಇನ್ನೇನು ಆಗೋಗ್ಬಿಡ್ಬಾರ್ದು. ಈ ತರದ ಎಚ್ಚರಿಕೆ ತಗೊಂಡು ಸ್ಪೀಡ್ ಮತ್ತೆ ಡೌನ್ ಮಾಡಿ. ಮತ್ತೆ ಇನ್ನೊಂದಂದ್ರೆ, ಮೊದಲೇ ಕೆಲಸ ಇಲ್ಲ, ಇನ್ನು ಅಷ್ಟೆಲ್ಲ ದೂರ ಆಕ್ಸಿಲೇಟರ್ ಒತ್ತು ಹಿಡ್ಕೊಂಡು ಇರೋಕ್ಕಾಗಲ್ಲ. ಆ ಕ್ರೂಸ್ ಕಂಟ್ರೋಲ್ ಅಂತ ಒಂದು ಕೊಟ್ಬಿಟ್ಟಿದ್ದಾರೆ, ಅದು ಅನುಕೂಲ ಹೌದು, ಸ್ವಲ್ಪ ಸಮಸ್ಯೆನೂ ಹೌದು. ಕೆಲಸನೇ ಇಲ್ಲ, ಆ ರೋಡಲ್ಲಿ ಟರ್ನೂ ಇಲ್ಲ, ಸ್ಟೇರಿಂಗ್ಗೂ ಸುಮ್ಮನೆ ಹಿಡ್ಕೊಂಡಿದ್ರೆ ಸಾಕು, ಬಿಟ್ರೆ ಕೆಲಸ ಇಲ್ಲ. ಕಾಲಿಗಂತೂ ಇದು ಆಟೋ ಗೇರ್ ಗಾಡಿ, ಇದು ಕ್ಲಚ್ ಆಲ್ರೆಡಿ ಇಲ್ಲ, ಆಕ್ಸಿಲೇಟರ್ ಕೆಲಸ ಇಲ್ಲ. ಹಾಗೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕು, ಅಷ್ಟೊಂದು ಡ್ರೈವ್ ಮಾಡೋದಕ್ಕೆ ಇದು DCT ಟೆಕ್ನಾಲಜಿ ಇದು ತುಂಬಾ ಅನುಕೂಲ ಆಗಿದೆ. ಯಾಕಂದ್ರೆ ಅಷ್ಟು ದೂರ ಕ್ಲಚ್ ಒತ್ತೋದು, ಗೇರ್ ಹಾಕೋದು ಮಾಡ್ತಾ ಇದ್ರೆ ಎಡಗೈ ಮತ್ತೆ ಎಡಗಾಲು ಬಿದ್ದೋಗಿರೋದು, ತಡ್ಕೊಳಕ್ ಆಗದಿರೋ ಸ್ಥಿತಿ ಬಂದ್ಬಿಟ್ಟಿರೋದು. ಬಟ್ ಆ ಕೈ ಆ ಕಾಲಿಗೆ ಕೆಲಸನೇ ಇಲ್ಲ, ಜಸ್ಟ್ ಎಕ್ಸಲರೇಷನ್ ಅದೊಂದೇ. ಹಾಗಾಗಿ ಆಟೋ ಗೇರ್ ಗಾಡಿ ಈ ತರ ನಂಗೂ ಗೊತ್ತಿರಲಿಲ್ಲ, ಇತ್ತೀಚೆ ತಗೊಂಡು ಗಾಡಿ ಅದು ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಯ್ತು. ಅದು ಹೆಚ್ಚು ಕೆಲಸನೇ ಇಲ್ಲ, ಹೋಗ್ತಾ ಇರೋದು. ಇನ್ನಷ್ಟು ಆ ತರ ಹೈವೇಗಳು ಸಿಕ್ಕಿದಾಗಂತೂ ಕ್ರೂಸ್ ಕಂಟ್ರೋಲ್, ಅದು ಆಕ್ಸಲೇಟರ್ ಕೊಡೋ ಅವಶ್ಯಕತೆ ಇಲ್ಲ, ಹೋಗ್ತಾನೆ ಇರುತ್ತೆ ಅದರಷ್ಟಕ್ಕೆ. ಹಾಗಾಗಿ ಇವೆಲ್ಲ ಟೆಕ್ನಾಲಜಿ ಒಂದಿಷ್ಟು ಕೊಟ್ಟಿರೋದು ತುಂಬಾ ಅನುಕೂಲ ಆಯ್ತು. ಬಟ್ ಹೈವೇಗೆ ಹೋಗುವಾಗ ಮತ್ತೆ ನಾನು ಅದನ್ನೇ ನೆನಪಿಸ್ತೀನಿ, ಯಾರೇ ಆದ್ರೂ ಡ್ರೈವ್ ಮಾಡ್ಕೊಂಡು ದೂರ ಹೋಗುವಾಗ ನನ್ನ ಎಕ್ಸ್ಪೀರಿಯನ್ಸ್ ಎಷ್ಟು ಅನ್ನೋ ಆ ತರದ ಕಿರೀಟಗಳನ್ನೆಲ್ಲ ಇಟ್ಕೊಂಡು ಹೊರಡಬೇಡಿ, ಅವೆಲ್ಲ ವರ್ಕ್ ಆಗೋದಿಲ್ಲ. ಅಂದ್ರೆ ಅನುಭವ ವರ್ಕ್ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ನಿದ್ರೆ ಅನ್ನೋದು ಮನುಷ್ಯನಿಗೆ ಸಹಜವಾಗಿ ಬರುತ್ತೆ. ಇನ್ನೊಂದೇನಂದ್ರೆ, ಒಂದು ಆಯಾಸ ಆಗಿರುತ್ತೆ, ಎರಡನೇದು ಫುಡ್ ಸರಿಯಾಗಿ ಸಿಕ್ಕಿರೋದಿಲ್ಲ. ಇದೆಲ್ಲ ಕಾರಣಗಳಿಂದ ನಿದ್ರೆ ಎಳೆಯೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಾನೆಷ್ಟವ್ರು, ನಾನೇನ್ ಸಾಮಾನ್ಯನ, ಈ ತರದನ್ನೆಲ್ಲ ಎಲ್ಲೋ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲೇ ಗಂಟು ಕಟ್ಟಿಟ್ಟು ಹೋಗ್ಬಿಡ್ಬೇಕು. ವಾಪಸ್ ಬಂದ್ಮೇಲೆ ಬೇಕಾದ್ರೆ ಆ ಕಿರೀಟ ಎಲ್ಲ ಮತ್ತೆ ಹಾಕೊಳ್ಳೋಣ, ಏನ್ ತೊಂದರೆ ಇಲ್ಲ. ಮತ್ತೊಂದು ಕಿರೀಟಕ್ಕೆ, ಆ ಕಿರೀಟಕ್ಕೆ ಜೊತೆಗೆ ಇನ್ನೊಂದು ಸ್ಟೆಪ್ ಕಿರೀಟ ಏರ್ಸ್ಕೊಂಡ್ರೆ ಆಯ್ತು. ಯಾಕಂದ್ರೆ ಹೋಗಿ ಬಂದ್ವಲ್ಲ, ನಾನೇನ್ ಸಾಮಾನ್ಯನ ಅನ್ನೋದಕ್ಕೆ ಇನ್ನೊಂದು ಇನ್ನೂ ಸಾಮಾನ್ಯನ ಅನ್ನೋ ತರದೊಂದು ಎಕ್ಸ್ಟ್ರಾ ಸೇರ್ಸ್ಕೊಂಡ್ಬಿಡೋಣ, ಅದೇನು ತೊಂದರೆ ಇಲ್ಲ ಸೇಫ್ ಆಗಿ ಬಂದ್ಮೇಲೆ. ಆದ್ರೆ ಹೊರಡುವಾಗ ಮಾತ್ರ ನಾನೊಬ್ಬ ಸಾಮಾನ್ಯ ಅಂತಾನೆ ಹೋಗ್ಬೇಕು. ಕಿರೀಟ ಇಟ್ಕೊಂಡು ಹೋದ್ರೆ ಕಿರೀಟ ಉಳಿಯುತ್ತೆ ಅಂತ ಹೇಳೋಕ್ ಆಗೋದಿಲ್ಲ, ಸೇಫ್ ಆಗಿ ಬರೋಕ್ಕಾಗತ್ತೆ ಅಂತ ಹೇಳೋಕ್ ಆಗಲ್ಲ. ಯಾಕಂದ್ರೆ ಆ ಅಹಂಕಾರದ ಜೊತೆ ನೆಗ್ಲಿಜೆನ್ಸಿ ಬಂದ್ಬಿಡುತ್ತೆ. ಇದಿಂತದ್ದು ಎಷ್ಟು ಕಂಡಿದ್ದೀನಿ ಹೈವೇ, ನಾನು ಹೋಗ್ಬಿಡೋಣ ಅಂತ. ಹಾಗಾಗೋದಿಲ್ಲ ಅದು. ಯಾಕಂದ್ರೆ ಇವೆಲ್ಲ ಸಹಜವಾದಂತಹ ಸ್ಥಿತಿಗಳು, ನಿದ್ರೆ ಬರ್ಬೋದು. ಅದ್ರ ನಿರೀಕ್ಷೆಯಲ್ಲಿ ನಾವಿದ್ರೆ ಅದಕ್ಕೆ ಬೇಕಾದ ಸೇಫ್ಟಿಗಳನ್ನ ಮಾಡ್ಕೋಬಹುದು. ಒಂದಿಷ್ಟನ್ನ ಕಂಪ್ಲೀಟ್ ಏನು ಕಂಟ್ರೋಲ್ ಆಗೋಲ್ಲ, ಇನ್ಯಾರು ಬಂದು ಏನೋ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ನಮ್ ಕಡೆಯಿಂದ ತಪ್ಪಾಗದೆ ಇರೋ ತರ ನೋಡ್ಕೋಬಹುದು ನಾವು. ಸೊ 80 ಕಿಲೋಮೀಟರ್ 90 ಕಿಲೋಮೀಟರ್ ಸ್ಪೀಡ್ ತುಂಬಾ ಹೆಲ್ಪ್ ಮಾಡಿದೆ. ಮತ್ತು ಒಟ್ಟಾರೆ ಓಡಿಸಿದ್ದೆ ಗಾಡಿನ 90 ಕಿಲೋಮೀಟರ್ ಆವರೇಜ್ ಸ್ಪೀಡ್, 80 ಇಂದ 100 ಒಳಗಡೆ ಅಷ್ಟೇ ಹೋಗಿಲ್ಲ. ಯಾಕಂದ್ರೆ ನಾವು ಮೊದಲು ಹೇಳಿದಾಗೆ ಟೈಮ್ ಜೊತೆ ನಮ್ದು ಯಾವ ಕಾಂಪಿಟೇಷನ್ ಇರ್ಲಿಲ್ಲ, ಮಾಡೋದಿಲ್ಲ ಯಾವತ್ತಿಗೂ. ಯಾಕಂದ್ರೆ ಕಾಲದ ಜೊತೆಗೆ ಕಾಂಪೀಟ್ ಮಾಡೋಕ್ ಆಗತ್ತಾ? ಆಗೋದಿಲ್ಲ. ಕಾಲ ಅನುಗ್ರಹಿಸಬೇಕು ಅಷ್ಟೇ ಇರೋದು. ಓಕೆ, ಇಷ್ಟೇ ಅಲ್ಲದೆ ಎಷ್ಟೆಲ್ಲ ಜನ ಹೋಗಿ ಬಂದವ್ರು ಹೇಳಿದ್ದಾರೆ, ನೀವು ಹೋಗಿ ಬಂದಿದ್ದೀರಿ, ಇಷ್ಟಾದ್ರೂ ಕೇಳಬೇಕು ಅಂತ ನೀವೆಲ್ಲ ಇಂಟ್ರೆಸ್ಟ್ ತೋರಿಸಿ ಬಂದ್ರಲ್ಲ, ನಿಮಗೂ ಸಹ ಮತ್ತೆ ಧನ್ಯವಾದ ಹೇಳ್ತೀನಿ. ಅಂದ್ರೆ ಎಲ್ಲೋ ಅಪರೂಪಕ್ಕೊಬ್ರು ಹೋಗಿ ಬಂದ್ರೆ ಅದು ವಿಶೇಷ. ಈ ಸಲ ಹಾಗೇನಿಲ್ಲ, ಇಲ್ಲಿ ಸಾಕಷ್ಟು ಜನ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಯಾರು ಅಪರೂಪಕ್ಕೊಬ್ರು ಹೋದ್ರು ಅನ್ನೋ ತರದ್ದೇನಲ್ಲ ಇದು. ಮತ್ತೆ ಬರ್ತಾ ಏನಾಯ್ತು, ತುದಿಯಲ್ಲಿ ಎರಡನೇ ಹಾಫ್ ಅಲ್ಲಿ ಕಾರಲ್ಲಿ ಹೋದವರು ಸಾಕಷ್ಟು ಜನ ಇತ್ತು, ತುಂಬಾ ಜನ ಇದ್ರು ಕಾರಲ್ಲಿ ಹೋದವರು. ಹಾಗಾಗಿ ಅದು ಹೊಸ್ತಲ್ಲ, ಜಸ್ಟ್ ನಮ್ಮ ಎಕ್ಸ್ಪೀರಿಯನ್ಸ್ ನಾವು ಹೇಳ್ಬೇಕಾಯ್ತು ಅಷ್ಟೇ. ಮತ್ತೆ ಇನ್ನೊಂದು, ಯಾರು ನೋಡಿಲ್ವೋ ಅವರಿಗಾಗಿ, ಈ ಮಧ್ಯಪ್ರದೇಶದ ಹೈವೇ ಏನಿದೆಯೋ ತುಂಬಾ ಚಂದ ಇದೆ ನೋಡೋದಕ್ಕೆ. ಅಲ್ಲ ವಿಂಧ್ಯ ಪರ್ವತ ಇದೆ, ಅದಕ್ಕಿಂತ ಮೊದಲು ಈ ಪ್ರಾಣಿಗಳ ಇದಕ್ಕೆ ದಾಟೋದಕ್ಕೆ ಅಂತ ಇದು ಕಾರಿಡಾರ್, ಫ್ಲೈಓವರ್ ಮೇಲ್ಗಡೆ ಇದೆ, ಕೆಳಗಡೆ ಎಲ್ಲ ಫಾರೆಸ್ಟ್, ತೊಂದರೆ ಆಗ್ಬಾರ್ದು ಅಂತ ಈ ತರದ್ದೆಲ್ಲ ಇದೆ. ಗ್ರೀನ್ ಇದೆ ಅಲ್ಲಿವರೆಗೂ. ಬಟ್ ಒಂದು 600 650 ಕಿಲೋಮೀಟರ್ಸ್ ಹೈವೇ ಅದು. ಡ್ರೈವ್ ಮಾಡೋದಕ್ಕೆ ಸ್ವಲ್ಪ ಚಂದ ಇದೆ ಅಂತಲ್ಲ,
ಡ್ರೈವ್ ಮಾಡೋದಕ್ಕೆ ಮಹಾರಾಷ್ಟ್ರ ಹೈವೇಗಳೇ ತುಂಬಾ ಚೆನ್ನಾಗಿದೆ. ತುಂಬಾ ಆರಾಮಾಗಿ ಹೋಗ್ಬೋದು. ಇಲ್ಲಿ ಡ್ರೈವ್ ಮಾಡೋದು ಸ್ವಲ್ಪ ಕಷ್ಟನೇ, ಅಂದ್ರೆ ಘಾಟ್ ಇದೆ, ಸ್ವಲ್ಪ ಸ್ವಲ್ಪ ಟರ್ನ್ ಎಲ್ಲ ಇದೆ, ಈ ತರ ಎಲ್ಲ ಇದೆ. ಬಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ಯಾವತ್ತಾದ್ರೂ ಒಮ್ಮೆ ಅವಕಾಶ ಆದ್ರೆ ನೋಡ್ಬೋದು ಅದಂತದ್ದು, ಚೆನ್ನಾಗಿದೆ ಒಟ್ಟಾರೆ. ಈ ಉತ್ತರ ಪ್ರದೇಶನೋ ಈ ಮಹಾರಾಷ್ಟ್ರದ ಈ ಕಡೆ ಪಾರ್ಟ್ ಏನಿದೆಯೋ ಬಯಲುಸೀಮೆ ತರದ ಆ ತರದ ಪೂರ್ತಿ ಕಾಣಿಸೋದಿಲ್ಲ ಅದು. ಚಂದವಾಗಿದೆ ನೋಡೋದಕ್ಕೆ. ಅದೇ ಆ ಮಧ್ಯಪ್ರದೇಶ ನೋಡ್ಕೊಂಡ್ ಬಂದ್ಮೇಲೆ ಅನಿಸ್ತಾ ಇರೋದು ಪೂರ್ತಿ ಮಧ್ಯಪ್ರದೇಶ ನೋಡೋದು ಯಾವಾಗ ಅಂತ. ನೋಡೋಣ, ಮತ್ತೆ ಕಾಲ ಬರುತ್ತೆ, ಮತ್ತೆ ಹೋಗ್ಬೇಕಾಗತ್ತೆ. ಉತ್ತರ ಇರೋದೇ ಹಾಗೆ, ಸೆಳೆಯುತ್ತೆ. ಓಕೆ, ಮುಗಿಸೋಣ. ಇನ್ಯಾರಾದ್ರೂ ನಿಮ್ಮ ಅಭಿಪ್ರಾಯವನ್ನು ಏನೋ ಹೇಳೋದಿದ್ರೆ ಹೇಳಿ, ಇಲ್ಲಾಂದ್ರೆ ಮುಗಿಸೋಣ. ಹತ್ರ 1.5 ಗಂಟೆ ಆಯ್ತು. ಆಕ್ಚುಲಿ ಒಂದು ಅರ್ಧ ಗಂಟೆ ಹೇಳ್ಬಿಡ್ಬೋದು ಅನ್ನೋ ಆಲೋಚನೆ ಇತ್ತು. ಸ್ಕೆಡ್ಯೂಲ್ ಮಾಡಿದ್ ನೋಡಿ 30 ಮಿನಿಟ್ಸ್ ಇತ್ತು, ಬಟ್ ಮುಗಿಯಲೇ ಇಲ್ಲ ಅದ ಕತೆ. ಎಲ್ರಿಗೂ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.